ಕಪೀಶಮಕ್ಷಹಂತಾರಂ ವಂದೇ ಲಂಕಾಭಯಂಕರಂ ಮಾಮಿಷೀಕೃತಮಾರ್ತಾಂಡಂ ಗೋಷ್ಪದೀಕೃತಸಾಗರಂ ತೃಣೀಕೃತದಶಗ್ರೀವಂ ಆಂಜನೇಯಂ ನಮಾಮ್ಯಹಂ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं मातरयोधमुख्यं श्रीरामदूतं शिरसा नमामि उल्लङ्घ्य सिन्धोस्सलिलं सलीलं यशोकवह्निं जनकात्मजायाः आदाय तेनैव ददाह लङ्कां नमामि त्वं प्राञ्जलिराञ्जनेयम् आञ्जनेयमतिपाटलाननं काञ्चनाद्रिकमनीयविग्रहं पारिजाततरुमूलवासिनं भावयामि पवमाननन्दनं यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तकं वेदवेद्ये परे पुंसि जाते दशरथात्मजे वेदप्राचैरसादासीत् साक्षात् रामायणात्मनः चरितं रघुनाथस्य शतकोटिप्रविस्तरम् एकैकमक्षरं प्रोक्तं महापातकनाशनं शृण्वन् रामायणं भक्त्या यः पादं पदमेव वा स याति ब्रह्मणस्थानं ब्रह्मणा पूज्यते सदा वाल्मीकिर्सम्भूता रामसागरगामिनी पुनः अतिभुवनं पुण्या रामायणमहानदी श्लोकसारसमाकीर्णं सर्गकल्लोलसङ्कुलं काण्डग्रामहामीनं वन्दे रामायणार्णवं यः कर्णाञ्जलिसम्पुटैः आहरः सम्यक् पिबत्यादराद् वाल्मीकेर्वदनारविन्दगलितं रामायणाख्यं मधु जन्मव्याधिजरा विपच्चिनिधनैरत्यन्तसोपद्रवं संसारं सविहाय गच्छति पुमान् विष्णोः पदं शाश्वतं तदुपगतसमाससन्धियोगं सममधुरोपनतार्थवाक्यबद्धं रघुवरचरितं मुनिप्रणीतं दशशरशश्च वधं निशामयध्वं श्रीराघवं दशरथात्मजमप्रमेयं सीतापतिं रघुकुलान्वयरत्नजीवं आजानुबाहुम् अरविन्दतलायताक्षं रामं निशाचरविनाशकरं नमामि वैदेही सहितं सुरद्रुमतले हैमे महामण्डपे मध्ये पुष्पकमासने मणिमये वीरासने सुस्थितम् अग्रे वाच इति प्रभञ्जनसुते तत्त्वं मुनिभ्यः परं व्याख्यान्तं भरतादिभिः परिवृतं रामं भजे श्यामलं श्रीरामाय ओं रामचन्द्रपरब्रह्मणे ओं तपस्वाध्यायनिरतं तपस्वी वाग्विदां वरं नारदं परिपप्रच्छ वाल्मीकिर्मुनिपुङ्गवं तपस्वाध्यायनिरतं तपस्वी वाग्विदां वरं नारदं परिपप्रच्छ वाल्मीकिर्मुनिपुङ्गवं श्रीरामाय नमः ओं ಶ್ರೀರಘುನಂದನಪರಬ್ರಹ್ಮಣೇ ನಮಃ ಓಂ ರಾಮಾಶ್ವಮೇಧ ಮಂಟಪದಲ್ಲಿ ಲವಕುಶರು ಹೇಗೆ ಮಂಥರೆ ರಾಮಾಭ್ಯುದಯವನ್ನು ಸಹಿಸಲಾರದೆ ಧಡಧಡನೆ ಕೈಕೇಯಿಯ ಮಾಳಿಗೆಯ ಮೇಲಿಂದ ಇಳಿದಳು ಎಂಬುವ ಹಿನ್ನೆಲೆಯನ್ನು ವಿಜ್ಞಾಪಿಸಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಕೈಕೇಯಿಯ ಚರಿತ್ರೆ ಅಂದರೆ ಅವಳ ಮನಸ್ಸಿನ ಹಿನ್ನೆಲೆ, ಅವಳು ಯಾತಕ ಆ ರೀತಿ ಆಡಿದಳು ಎನ್ನುವ ಬಗ್ಗೆ 4-6 ಅಂಶಗಳನ್ನು ತಮ್ಮ ಗಮನಕ್ಕೆ ತಂದೆ. ಸುಮ್ಮನೆ ಒಳ್ಳೆಯವರೇ ಕೆಟ್ಟವರೇ ಎನ್ನುವ ಮಾತಿಗೆ ಅರ್ಥವೇ ಇಲ್ಲ. ಲೋಕದಲ್ಲಿ ಎಲ್ಲ ಒಳ್ಳೆಯವರೇ ಅಥವಾ ಎಲ್ಲ ಕೆಟ್ಟವರೇ. ಹೈಪಾಥೆಟಿಕಲಿ ಎವ್ರಿಬಾಡಿ ಈಸ್ ಗುಡ್ ಆರ್ ಈಕ್ವಲಿ ಬ್ಯಾಡ್. ನಿರ್ಣಯ ಮಾಡೋದು ಯಾವುದು? ಸಂದರ್ಭಗಳು. ಒಂದು ವ್ಯಕ್ತಿಯನ್ನು ಅಪವರ್ತನ ಮಾಡಿ ಹಾಕಿಬಿಡ್ಬೋದು. ಯಾವ ಅಪವರ್ತನದಲ್ಲಿ ಒಳ್ಳೆಯದು, ಯಾವುದರಲ್ಲಿ ಕೆಟ್ಟದ್ದು, ಬೌದ್ಧರು ಅದನ್ನೇ ಹೇಳ್ತಾರೆ. ಟೊಟ್ಯಾಲಿಟಿ ಆಫ್ ಪರ್ಸನಾಲಿಟಿ ಅಂತ ಒಂದಿಲ್ಲ. ಎ ಮ್ಯಾನ್ ಈಸ್ ಎ ಬಂಡಲ್ ಆಫ್ ಡೀಡ್ಸ್. ಸಮ್ ಡೀಡ್ಸ್ ಮೇ ಬಿ ಗುಡ್, ಸಮ್ ಡೀಡ್ಸ್ ಮೇ ಬಿ ಬ್ಯಾಡ್. ಇದರಿಂದ ಏನಾಗುತ್ತೆ, ಆ ವ್ಯಕ್ತಿಯ ವ್ಯಕ್ತಿತ್ವದ ರೂಪಣೆಯಲ್ಲಿ ಒಡಕುಗಳು ಬರ್ತವೆ. ಕ್ರ್ಯಾಕ್ಸ್ ಡೆವಲಪ್ ಇನ್ ದಿ ಪರ್ಸನಾಲಿಟಿ ಆಫ್ ಎ ಪರ್ಸನ್. ನಾವೇನು ಮಾಡ್ತೇವೆ, ಎಲ್ಲರೂ ಏಕೀಕೃತ ಇಂಟಿಗ್ರೇಟೆಡ್ ಪರ್ಸನಾಲಿಟಿ ಇರಬೇಕು ಅಂತ ಅಪೇಕ್ಷೆ ಮಾಡಿಕೊಂಡು ನಾವು ಒಳ್ಳೆಯದು ಕೆಟ್ಟದ್ದು ಹಾಕ್ತೇವೆ. ಹಾಗಿರೋದಿಲ್ಲ. ಒಳ್ಳೆಯವರಲ್ಲಿ ಕೆಟ್ಟ ಅಂಶಗಳು ಇರ್ತವೆ, ಕೆಟ್ಟವರಲ್ಲಿ ಒಳ್ಳೆಯ ಅಂಶಗಳು ಇರ್ತವೆ. ಆದ್ದರಿಂದ ವಿ ಕಾಂಟ್ ಹೋಲ್ಸೇಲ್ ಕಂಡೆಮ್ ಎನಿಬಾಡಿ ಆರ್ ಅಪ್ರಿಸಿಯೇಟ್ ಎನಿಬಾಡಿ. ಜೀವನ ಇರೋದೇ ಹಾಗೆ ಸಂಮಿಶ್ರ ಸ್ವಭಾವ. ಕೈಕೇಯಿ ವ್ಯಕ್ತಿತ್ವದಲ್ಲಿದ್ದ ಒಳ್ಳೆಯ ಅಂಶಗಳು ಯಾವುದು? ಮಗ ಹತ್ತಿರದಲ್ಲಿಲ್ಲದೇ ಇದ್ದರೂ ರಾಮನನ್ನು ಮಗನಿಗಿಂತ ಹೆಚ್ಚು ಪ್ರೀತಿ ಮಾಡಿದಳು. ಮಗ ಹತ್ತಿರದಲ್ಲಿಲ್ಲ ಅನ್ನುವ ಕೊರತೆಯನ್ನು ಒಮ್ಮೆಯೂ ಅನುಭವಿಸಲಿಲ್ಲ. ರಾಮಾಯಣದಲ್ಲಿ ಎಲ್ಲಿಯೂ ಅವಳು ಮಗನನ್ನು ನೆನೆಸ್ಕೊಂಡು
ಮಹಾರಾಜರೇ ಕಳಿಸ್ಬಿಟ್ರಲ್ಲ ಮಗನ ದೂರಕ್ಕೆ ಅಂತ ಒಮ್ಮೆಯೂ ದಶರಥನನ್ನು ಹಿಂಸೆ ಪಡಿಸಲಿಲ್ಲ. ಟು ಹರ್ ಗ್ರೇಟ್ ಕ್ರೆಡಿಟ್ ಶಿ ಲವ್ಡ್ ರಾಮ ಈವನ್ ಮೋರ್ ದ್ಯಾನ್ ಶಿ ಲವ್ಡ್ ಹರ್ ಓನ್ ಸನ್. ಇನ್ನೂ ಒಂದು ಒಳ್ಳೆಯ ಅಂಶ ಆಕೆಯಲ್ಲಿ, ಅಷ್ಟು ದೊಡ್ಡ ಅರಮನೆಯಲ್ಲಿ ದಶರಥನ ಕಾರುಭಾರ್ನಲ್ಲಿ ಅವನಿಗೆ ಆಗಾಗ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾದ ಹೊಸದರಲ್ಲಿ ಸೇನಾ ಸಹಾಯಕ್ಕೂ ಒದಗಿ ಹೋಗಿ ಅವನ ಜೀವವನ್ನು ಕಾಪಾಡಿದ್ದವಳಿಗೆ ಆಶ್ಚರ್ಯ, ರಾಜಕೀಯ ಗೊತ್ತಿರಲಿಲ್ಲ. ಅವತ್ತಿನ ದೃಷ್ಟಿಯಿಂದಲೂ ಇವತ್ತಿನ ದೃಷ್ಟಿಯಿಂದಲೂ ಇದನ್ನು ಒಳ್ಳೆಯದು ಅಂತ ಹೇಳಬೇಕು. ರಾಜಕೀಯ ಗೊತ್ತಿದ್ದವರೇನು ಮಾಡ್ತಾರೆ, ಒಮ್ಮೆ ಗೊತ್ತಿದ್ದು ಸುಳಿಯಲ್ಲಿ ಇಳಿದರೆ ಅದು ನಿಮ್ಮನ್ನು ಮುಳುಗಿಸಿ ಬಿಡುತ್ತದೆ. ರಾಜಕಾರಣ ಬೇರೆ, ರಾಜಕೀಯ ಬೇರೆ. ರಾಜಕಾರಣ ಅನ್ನೋದು ಬೇಕು ದೇಶವನ್ನು ಸಂರಕ್ಷಿಸುವುದಕ್ಕೆ, ರಾಷ್ಟ್ರದ ಸಂವರ್ಧನೆಗೆ ತುಂಬ ಆಳಕ್ಕೆ ಚಿಂತನೆ ಮಾಡಿ ಶಾಸ್ತ್ರೀಯವಾದ ವಿಚಾರಗಳ ಅಭ್ಯಾಸದಲ್ಲಿ ಸ್ವಾರ್ಥವನ್ನು ಬದಿಗಿಟ್ಟು ಕಾಮಕ್ರೋಧಗಳನ್ನು ವರ್ಜಿಸಿ ಇಂದ್ರಿಯ ನಿಗ್ರಹಪೂರ್ವಕವಾಗಿ ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ನಿರ್ಣಯ ಮಾಡುವ ಶಕ್ತಿ ಕೈಕೇಯಿಗೆ ಇರಲಿಲ್ಲ. ಅವಳಿಗೆ ಬೇಕು ಇರಲಿಲ್ಲ. ಯಾಕೆಂದರೆ ಅವಳು ಶಿಲಾಬಾಲಿಕೆ ಕನ್ನಡಿ ಹಿಡ್ಕೊಂಡು ಕೂತಿರ್ತಿದ್ಲು ಯಾವತ್ತು. ಸೌಭಾಗ್ಯೇನ ವಿಕಥಸೆ, ಸೌಭಾಗ್ಯ ಅಂದರೆ ಸೌಂದರ್ಯ. ಎಷ್ಟು ಚೆನ್ನಾಗಿದ್ದೀನಿ, ಚರ್ಮ ಎಷ್ಟು ಬೆಳ್ಳಗಿದೆ, ಕಣ್ಣು ಹೇಗಿದೆ, ಮೂಗು ಹೇಗಿದೆ, ನನ್ನ ಗಂಡ ಹೇಗೆ ನನ್ನ ಬಲೆಗೆ ಬಿದ್ದಿದ್ದಾನೆ. ಇದರಲ್ಲೇ ಹಿಗ್ಗಿ ಇದು ಒಂದು ಅಬ್ನಾರ್ಮ್ಯಾಲಿಟಿ, ಇದು ಒಂದು ಕಾಂಪ್ಲೆಕ್ಸ್. ಮೊನ್ನೆ ಹೇಳಿದೆ ನಾರ್ಸಿಸಸ್ ಕಾಂಪ್ಲೆಕ್ಸ್, ತನ್ನ ರೂಪ ನೋಡಿ ತಾನೇ ಹಿಗ್ಗುವುದು, ಇದು ಚಟ. ಅದು ಏನಾಯಿತು, ತನ್ನನ್ನು ಪೂರ್ತಿ ತಾನು ಮಂಥರಿಗೆ ಮಾರಿಕೊಳ್ಳುವ ಸ್ಥಿತಿಗೆ ಬಂತು. ಅವಳು ಹೇಳ್ದಾಗ ಕೇಳುವ ಸ್ಥಿತಿಗೆ ಬಂತು. ಅವಳ ದುರ್ಗುಣಗಳ ಬಗ್ಗೆ ಹೇಳುವುದಾದರೆ ನಿನ್ನೆ ಹೇಳಿದ್ದೇನೆ, ಇವತ್ತು ಯಾಕೆಂದರೆ ದಶರಥನ ಚರಿತ್ರೆ, ಇವತ್ತು ದಶರಥನ ಜಾತಕ ತಗೊಳ್ತೇನೆ. ಬಹಳ ದೊಡ್ಡ ರಾಜಕೀಯ ಮರ್ಮ ಇಟ್ಟಿದ್ದಾರೆ ವಾಲ್ಮೀಕಿ. 3 ಕಡೆ ರಾಮನ ಬಾಯಲ್ಲಿ, 1 ಕಡೆ ದಶರಥನ ಬಾಯಲ್ಲೇ ಹೇಳಿಸಿದ್ದಾರೆ. ಅದು ಆಮೇಲೆ ಹೇಳ್ತೇನೆ. ಕೈಕೇಯಿಯಲ್ಲಿದ್ದಂತಹ ಬಹಳ ದೊಡ್ಡ ದುರ್ಗುಣ ಸವತಿ ಮಾತ್ಸರ್ಯ. ಕೌಸಲ್ಯನ ಕಂಡ್ರೆ ಆಗ್ತಾ ಇರಲಿಲ್ಲ. ಅವಳೇನು ಮಾಡಿದ್ದಂಥದ್ದು, ಅವಳೇನೂ ಮಾಡಿರಲಿಲ್ಲ. ಮಾತ್ಸರ್ಯ ಇನ್ನೊಬ್ಬರಲ್ಲಿ ಉಂಟಾಗೋದಕ್ಕೆ ನೀವು ಕಾರಣ ಆಗೋದಕ್ಕೆ ಏನೂ ಶ್ರಮ ಪಡಬೇಕಾಗಿಲ್ಲ. ಅವ್ರಿಗೆ ಅದು ಬರುತ್ತೆ ಹೋಗುತ್ತೆ, ಅದು ರೋಗ ಇದ್ದ ಹಾಗೆ, ರೋಗವೇ. ಇದನ್ನು ಗುರುತಿಟ್ಟುಕೊಂಡಿದ್ದಳು ಮಂಥರೆ. ಅದನ್ನು ಮುಂದೆ ಎಬ್ಬಿಸಿ ಅಯೋಧ್ಯ ರಾಜ್ಯದಲ್ಲಿ, ಇಕ್ಷ್ವಾಕು ರಾಜ್ಯದಲ್ಲಿ ಬಹಳ ದೊಡ್ಡ ಅನರ್ಥವನ್ನು ಮಾಡಿಬಿಟ್ರು. ಅದರ ಕಥೆ ಹೇಳೋದು ಬಹಳ ಸುಲಭ. ಈ ಅನರ್ಥ ಹೇಗೆ ಎಬ್ಬಿಸಿದ್ರು, ಅದರ ಪರಿಣಾಮ ಎಷ್ಟು ದೊಡ್ಡದು. ಒಂದು ದೊಡ್ಡ ವಿಪ್ಲವ. ಇದನ್ನು ನಾವು ಇವತ್ತಿನ ಭಾಷೆಯಲ್ಲಿ ವಿಪ್ಲವ, ಪ್ಯಾಲೇಸ್ ಕೂ, COUP ಕೂ. ಕೂ ಅಂದರೆ ಒಂದು ಸರ್ಕಾರ ಉರುಳಿಸಿ ಇನ್ನೊಂದು ಸರ್ಕಾರವನ್ನು ಅಲ್ಲಿ ತರುವುದು. ಉದ್ದೇಶ ಇದೆಯೋ ಇಲ್ಲವೋ ದೊರೆಯನ್ನೇ ಕೊಲ್ಲುವುದು, ತನಗೆ ಬೇಕಾದವರನ್ನು ಅಧಿಕಾರದಲ್ಲಿ ಕೂರಿಸುವುದು. ಇದಕ್ಕೆ ರಾಜದ್ರೋಹ ಅಂತ ಹೇಳ್ತೀರಿ. ಸೆಡಿಷನ್, ಪ್ಲಾಟಿಂಗ್ ಅಗೇನ್ಸ್ಟ್ ಎ ಡ್ಯೂಲಿ ಎಲೆಕ್ಟೆಡ್, ಎ ಡ್ಯೂಲಿ ಅಪಾಯಿಂಟೆಡ್ ಗವರ್ಮೆಂಟ್ ಇಸ್ ಎ ಗ್ರೇಟ್ ಸಿನ್. ಅದು ಯಾವ ರಾಷ್ಟ್ರದಲ್ಲಿಯೂ ಅದನ್ನು ಸಹಿಸೋದಿಲ್ಲ. ಪಾಕಿಸ್ತಾನದಲ್ಲೇ ಸಹಿಸೋದಿಲ್ಲ, ನಮ್ಮಲ್ಲಿ ಸಹಿಸ್ತಾ ಬಂದಿದ್ದೇವೆ ನಾವು. ರಾಜದ್ರೋಹ ಅಂದರೆ ಏನು, ಇಷ್ಟು ದೊಡ್ಡ ಶಬ್ದ ವ್ಯಾಖ್ಯಾನಕಾರರು ಒಬ್ಬರೂ ಬಳಸಿಲ್ಲ. ಎಲ್ಲ ವ್ಯಾಖ್ಯಾನಕಾರರು ರಾಮಾಯಣವನ್ನು ಭಕ್ತಿ ಕಾವ್ಯ ಅಂತ ನೋಡಿದ್ದಾರೆ. ಇದರಲ್ಲಿ ಅಡಗಿರತಕ್ಕ ರಾಜಕೀಯ ಸಾಮಾಜಿಕ ಅಂಶಗಳನ್ನು ವಿಶ್ಲೇಷಣೆ ಮಾಡುವ ಗೋಜಿಗೆ ಹೋಗಿಲ್ಲ. ಪರ್ಹ್ಯಾಪ್ಸ್ ಐ ಆಮ್ ದಿ ಫಸ್ಟ್ ಟು ಡೂ ಇಟ್. ರಾಮಾಯಣದ ಮಹಾಪ್ರಸಂಗಗಳು ಅಂತ ಒಂದು ಭಾಗ ಬರೆದಿದ್ದೇನೆ, ಶೂರ್ಪಣಿಕೆ ತನಕ, ಮಾರೀಚನಿಂದ ಮುಂದಕ್ಕೆ. ಅದನ್ನು ತಗೊಂಡು ವಿವರಿಸಬೇಕು. 2ನೇ ಭಾಗ ಅದು ಪಬ್ಲಿಷ್ ಆದ 1 ವರ್ಷದಲ್ಲೇ ಪ್ರತಿಗಳೆಲ್ಲ ತೀರಿ ಹೋದವು. ಪಬ್ಲಿಷರಿಗೆ ಆಶ್ಚರ್ಯ, ಇದನ್ನು ಓದ್ತಾರೆ ಅಂತ ತಿಳ್ಕೊಂಡಿದ್ದೆ. ಒಂದು ಸಲ 10% ಕೊಟ್ಟರು, ಇನ್ನೊಂದು ಸಲ ರೀಪ್ರಿಂಟ್ ಮಾಡಿ ಅವರು 15% ಕಮಿಷನ್ ಕೊಟ್ಟರು. ಈ ಪುಸ್ತಕ ಎಷ್ಟು ಚೆನ್ನಾಗಿದೆ. ರಾಮಾಯಣ ಈ ದೃಷ್ಟಿ. ಮಹಾಭಾರತವನ್ನು ನೋಡ್ತೇವೆ, ಅಲ್ಲಿ ರಾಜಕೀಯ ಬಿಟ್ಟು ಎರಡನೇದಿಲ್ಲ. ರಾಮಾಯಣದಲ್ಲಿಯೂ ರಾಜಕಾರಣ ರಾಜಕೀಯ ಎರಡೂ ಕೂತ್ಕೊಂಡಿದೆ. ಇಂಥದ್ದೇನು ಮಾಡಿದಳು ಮಂಥರೆ. ದಶರಥರಿಗೆ ಗೊತ್ತಿಲ್ಲದೆ ಅವನ ಅತ್ಯಂತ ಪ್ರಿಯತಮೆಯಾದ ಪತ್ನಿಯ ಕಿವಿಯನ್ನು ಹಿಂಡಿ ಪತ್ನಿಯ ಮೂಲಕವಾಗಿ ದಶರಥನಿಗೆ ಇಷ್ಟವಿಲ್ಲದ್ದು ಧರ್ಮ ವಿರುದ್ಧವೂ ಆದ ಕೆಲಸವನ್ನು ಮಾಡಿ
ರಾಮನನ್ನು ಗಡೀಪಾರು ಮಾಡಿಸಿ ದಶರಥ ಸಾಯು ಹಾಗೆ ಮಾಡಿ ಭರತನನ್ನು ಆ ಜಾಗದಲ್ಲಿ ತಂದು ಕೂಡಿಸೇ ಬಿಡುವುದಕ್ಕೆ ಸರ್ವ ಪ್ರಯತ್ನವನ್ನು ಮಾಡಿದಳು. ಇದನ್ನು ತಪ್ಪಿಸಿದ್ದು ಭರತ. ವಿಧಿ ಅಂತ ನಾವು ಆಮೇಲೆ ಹೇಳ್ಕೊಳ್ತೇವೆ. ಆದ್ದರಿಂದ ಅಯೋಧ್ಯಾಕಾಂಡಕ್ಕೆ ಭರತಕಾಂಡವೆಂಬುದಾಗಿ ಹೆಸರು. 2ನೇ ಭಾಗದಲ್ಲಿ ಅಯೋಧ್ಯಾಕಾಂಡದಲ್ಲಿ ಭರತನ ಚರಿತ್ರೆ ವಿಸ್ತಾರವಾಗಿ ಬರುತ್ತೆ. ಆದರೆ ವಾಲ್ಮೀಕಿ ಬೇಕೆಂಬುದಾಗಿಯೇ ಈ ಕಾಂಡದ ಆರಂಭದಲ್ಲಿ ಭರತನ ಹೆಸರನ್ನೇ ಮೊದಲು ಹಾಕಿ ಗಚ್ಚತ ಮಾತುಲ ಕುಲಂ ಭರತೇನ. ಭರತನ ಹೆಸರು ಮೊದಲು ರಾಮನ ಪಟ್ಟಾಭಿಷೇಕದ ಪ್ರಸ್ತಾಪ ಎತ್ತೋದಕ್ಕೆ ಮೊದಲೇ ಸೋದರ ಮಾವನ ಮನೆಗೆ ಹೊರಟ ಭರತ. ಭರತೇನ ಸಹ ನಖಃ ಶತ್ರುಘ್ನೋ ನಿತ್ಯ ಶತ್ರುಘ್ನೋ ನೀತಃ ಪ್ರೀತಿ ಪುರಸ್ಕೃತ. ಇಲ್ಲಿ ಭರತನ ಪ್ರಸ್ತಾಪವನ್ನೇ ಹೇಳಿದರು. ಆ ಸರ್ಗದಲ್ಲಿ ಭರತನ ವಿಷಯ ಹೆಚ್ಚು ಹೇಳಲಿಲ್ಲ. ಪ್ರಾರಂಭದಲ್ಲಿ ಮುದ್ರಿಕಾ ಅಲಂಕಾರದಲ್ಲಿ ಭರತನನ್ನು ಸ್ತೋತ್ರ ಮಾಡಿದರು. ಭರತಾಯ ಪರಂ ನಮೋಸ್ತು ತಸ್ಮೈ ಪ್ರಥಮೋದಾಹರಣಾಯ ಭಕ್ತಿಭಾಜ. ಪಾದುಕಾಶಾಸ್ತ್ರದಲ್ಲಿ ಮೊದಲನೇ ಶಬ್ದವೇ ಭರತನ ಶಬ್ದ. ಆ ಭರತ ಒಬ್ಬ ಯದ್ವಾ ತದ್ವಾ ಆಗಿದ್ದರೆ ಅಯೋಧ್ಯೆ ಗತಿ ಏನಾಗ್ತಿತ್ತು ಯೋಚನೆ ಮಾಡಿಕೊಳ್ಳಿ. ರಾಜ್ಯ ಕಾಮುಕನೋ ಧರ್ಮಭ್ರಷ್ಟನೋ ಆಗಿದ್ದರೆ ಭರತ ಭಾಳ ಸಂತೋಷ ಅಂತ ತಾನೇ ಶಾಶ್ವತವಾಗಿ ಸಿಂಹಾಸನದಲ್ಲಿ ಕೂತ್ಕೊಂಡು ರಾಮಾಯಣದ ಕಥೆ ಎಷ್ಟೊಂದು ಅಡ್ಡಹಾದಿ ಹಿಡಿತಿತ್ತು. ಆ ಅಡ್ಡಹಾದಿಯಲ್ಲಿ ಮಂಥರೆಯನ್ನು ಎಷ್ಟು ದೊಡ್ಡ ಜಾಗಕ್ಕೆ ಕೂರಿಸಬಹುದಾಗಿತ್ತು. ಪಿತೂರಿ ಮಾಡಿಕೊಟ್ಟವಳು, ರಾಜ್ಯವನ್ನು ಕೈಗೆ ಕೊಟ್ಟವಳು, ಮಂತ್ರಿಮಂಡಲದಲ್ಲಿ ಅವಳಿಗೂ ಸ್ಥಾನ ಕೊಡ್ಬೋದಾಗಿತ್ತು. ಅವಳಿಗೇನು ಓದು ಬರಹ ಬರ್ತಾ ಇರಲಿಲ್ವಲ್ಲ. ಓದು ಬರಹ ಬಂದವರೆಲ್ಲ ಮಂತ್ರಿಗಳಾಗಿದ್ದಾರೆ, ನೋಡಿದ್ದೀರಲ್ಲ. ಮಂತ್ರಿ ಆಗೋದು ಓದು ಯಾತಕ್ಕೆ ಬೇಕು, ಬರಹ ಯಾತಕ್ಕೆ ಬೇಕು? ಮನೆ ಹಾಳ್ತನ ಇದ್ರೆ ಸಾಕು, ಕಿತಾಪತಿ ಮಾಡುವ ಬುದ್ಧಿ ಇದ್ರೆ ಸಾಕು. ಇದನ್ನು ಮನುಷ್ಯ ದೃಷ್ಟಿಯಿಂದ ವಿಮರ್ಶೆ ಮಾಡ್ತಾ ಇದ್ದೇವೆ. ಮಂಥರೇ ಬರದೇ ಇದ್ದರೆ ರಾಮ ಕಾಡಿಗೆ ಹೋಗ್ತಾ ಇರಲಿಲ್ಲ, ಇದೆಲ್ಲ ಒಳ್ಳೆಯದು. ಅದು ದೈವ ದೃಷ್ಟಿ. ಡೋಂಟ್ ಲುಕ್ ಅಟ್ ದಿ ರಾಮಾಯಣ ಫ್ರಮ್ ಆಪೋಸಿಟ್ ಎಂಡ್ಸ್ ಅಟ್ ದಿ ಸೇಮ್ ಟೈಮ್, ಯು ವಿಲ್ ಮಿಸ್ ಆಲ್ ದಿ ಮೀನಿಂಗ್ಸ್. ಇಲ್ಲ ಮನುಷ್ಯ ದೃಷ್ಟಿಯಿಂದ ನೋಡಿ, ಇಲ್ಲ ದೈವ ದೃಷ್ಟಿಯಿಂದ ನೋಡಿ, ಒನ್ ಎಟ್ ಎ ಟೈಮ್. ನಮಗೆ ರಾವಣನ ಮೇಲೆ ಕೋಪ, ಶೂರ್ಪಣಿಕೆ ಮೇಲೆ ಕೋಪ, ಮಾರೀಚನ ಮೇಲೆ ಕೋಪ, ತಾಟಕೆ ಮೇಲೆ ಕೋಪ, ಮಂಥರೆ ಕೈಕೇಯರ ಮೇಲೆ ಕೋಪ. ಇದು ಸಾತ್ವಿಕವಾದ ಕೋಪ. ಒಂದು ರಾಷ್ಟ್ರದಲ್ಲಿ ಇದು ಮತ್ತೆ ನಡೆಯಬಾರದು ಅನ್ನೋ ದೃಷ್ಟಿಯಿಂದ, ರಾಮ ಹುಟ್ಟಿದ ನಾಡಲ್ಲಿ ನಡೆಯಬಾರದು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಆದ್ದರಿಂದ ಮಂಥರೆ ಕೈಕೇಯಿಯನ್ನು ಕೈಗೊಂಬೆ ಮಾಡಿಕೊಂಡಳು. ಅವಳನ್ನು ಮುಗ್ಧೆ ಅಂತಾರೆ ಕೆಲವು. ಅವಳಿಗೆ ಗೊತ್ತಿರಲಿಲ್ಲ, ಏನೋ ಪಾಪ ಭರತನಿಗೆ ಒಳ್ಳೆಯದಾಗಲಿ ಅಂತ ಮಾಡಿಬಿಟ್ಲು. ಮಮತೆಯ ಸುಳಿ ಮಂಥರೆ ಬರೆದಿದ್ದಾರೆ ಕುವೆಂಪು. ಭರತನ ಮೇಲೆ ಅತಿಯಾದ ಪ್ರೀತಿಯಿಂದ ಏನೋ ಮಾಡೋದಕ್ಕೋಗಿ ಏನೋ ಆಯಿತು. ಅವಳನ್ನು ಕ್ಷಮೆ ಮಾಡಿಬಿಡಿ, ರಾಮನೇ ಕ್ಷಮೆ ಮಾಡಿದ್ದಾನೆ. ಅದು ಒಂದು ದೃಷ್ಟಿ. ಆದರೆ ಮುಖ್ಯ ದೃಷ್ಟಿ ಅದಲ್ಲ. ವಾಲ್ಮೀಕಿ ರಾಮಾಯಣ ದೃಷ್ಟಿ ಅದಲ್ಲ. ಬೇರೆ ಕಾವ್ಯ ದೃಷ್ಟಿ ಇರಬಹುದು. ಅದಕ್ಕೆ ಆಕ್ಷೇಪ ಏನು? ಆಕ್ಷೇಪ, ಪ್ರಬಲ ಆಕ್ಷೇಪ. ಭರತನನ್ನು ಮಂಥರೆ ಸರಿಯಾಗಿ ನೋಡಿದ್ದಳೆ, ಅವನ ಜೊತೆಯಲ್ಲಿ ಪಳಗಿದ್ದಳೆ, ಅವನನ್ನು ಪ್ರೇಮ ಮಾಡಿದ್ದಳೆ. ಆ ಪ್ರೇಮಕ್ಕೆ ಏನಾದ್ರು ಬೇಸಿಸ್ ಇತ್ತೆ. ಹುಟ್ಟಿದ ಮಗು ಅಲ್ಲಿ ಹೊರಟೋಯ್ತು. ಇವಳಿಗೆ ಭರತನ ಮೇಲೆ ಪ್ರೀತಿ ಇದ್ದರೆ ಕೈ ಗುಡ್ ಬೈ ಹೇಳಿ ಭರತನ ಸೇವೆಗೆ ಅಲ್ಲಿ ಹೋಗಬೇಕಾಗಿತ್ತು. ಅಲ್ಲಿ ಹೋದ್ಲ ಅವಳು? ಇಲ್ಲೇ ಕೂತಳು. ಕೂತಿದ್ದ ಉದ್ದೇಶ ಏನಿತ್ತು? ಕೈಕೇಯಿಯ ರಕ್ಷಣೆಯೋ, ತನ್ನ ಹೊಟ್ಟೆ ಹೊರೆದುಕೊಳ್ಳುವುದು. ಜ್ಞಾತಿದಾಸಿ ಯಥೋ ಜಾತ, ನನ್ನೆಲ್ಲ ಹೇಳಿದ್ದೇನೆ. ಹೊಟ್ಟೆ ಹೊರೆದುಕೊಳ್ಳೋಕೆ ಬಂದಿದ್ದಾಳೆ, ಕೈಕೇಯಿ ಜೊತೆಗಿದ್ದಾಳೆ. ಇಟ್ಟಂಗೆ ಇರುವೆನೋ ಹರಿಯೇ ಅಂತ ಒಂದು ಕಡೆ ಕೂತಿರಲಿಲ್ಲ. ಕಸಬರಿಗೆ ಕತೆ ಹೇಳಿದ್ದೇನೆ, ಮತ್ತೆ ಜ್ಞಾಪಿಸಬೇಡಿ. ಅವಳು ಸುಮ್ಮನೆ ಕೂತ್ಕೊಳ್ಳೋ ಸ್ವಭಾವ ಇಲ್ಲ. ಭರತನಿಗೆ ರಾಜ್ಯ ಕೊಡಿಸಬೇಕು ಅನ್ನೋ ದೃಷ್ಟಿಯಿಂದ ಕೈಕೇಯಿಯನ್ನು ಎತ್ತಿ ಕಟ್ಟಿದಳು. ಇದು ಕಾಣಿಸುತ್ತೆ. ಆದರೆ ಭರತನಿಗೆ ಮಂಥರೆ ಅನ್ನೋಳು ಇದ್ದಾಳೆ ಅನ್ನೋದು ಗೊತ್ತಿತ್ತೋ ಗೊತ್ತಿಲ್ಲವೋ, ಒಮ್ಮೆಯೂ ಭರತ ಅವಳನ್ನು ನೆನೆಸಲಿಲ್ಲ. ಇವಳು ಭರತನನ್ನು ನೆನೆಸಿದಳು ಅನ್ನೋ ಹಾಗೆ ಒಂದು ಕಡೆ ಎರಡು ಕಡೆ ಇದೆ. ಭರತ ಭರತ ನೋಡೋಕೊಳ್ತಾ ಇದ್ದಾನೆ ಶತ್ರುಘ್ನ ಅಂತ ಕಿರಿಸ್ಕೊಳ್ತಾಳೆ ಒಂದು ಕಡೆಯಲ್ಲಿ. ಆದರೆ ಭರತನನ್ನು ನೋಡಿದ್ದಳೆ, ಅವನ ಗುಣ ಅರ್ಥ ಮಾಡಿಕೊಂಡಿದ್ದಳೆ, ಅವನ ಪ್ರೀತಿಗೆ ಪಾತ್ರಳಾಗಿದ್ದಳೆ. ಎಲ್ಲ ಕೈಕೇಯಿಯೇ ಭರತನನ್ನು ತಿಳ್ಕೊಳ್ಳಿಲ್ಲ. ಮಗನನ್ನು ಹಡೆದಳು. ಹಡಿಯೋದು ದೊಡ್ಡದಲ್ಲ, ದನವೂ ಹಡಿಯುತ್ತೆ, ನಾಯಿಯೂ ಹಡಿಯುತ್ತೆ. ಹಡೆದ ಮಗನನ್ನು ತಿಳ್ಕೊಳ್ಳೋದು ದೊಡ್ಡದು. ತಿಳ್ಕೊಳ್ಳದೇ ಇದ್ರೆ ಏನಾಗುತ್ತೆ? ಅವರಿಗೆ ವಿರುದ್ಧವಾದ ಕೆಲಸವನ್ನು ಮಾಡಿ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತೀರಿ. ಒಬ್ಬನ ಸಂಕಲ್ಪಕ್ಕೆ ವಿರುದ್ಧವಾಗಿದ್ದನ್ನು ಒಬ್ಬರು ಮಾಡಿಬಿಟ್ರೆ ಅವ್ರನ್ನ ಕೊಂದದ್ದಕ್ಕಿಂತ ಹೆಚ್ಚು
ಹೆಚ್ಚು ದ್ರೋಹವಾಗ್ತದೆ. ನಮ್ಮ ಮೇಲೆ ನಿಮಗೆ ಪ್ರೀತಿ ಇದೆ ಅಂತ ಇಟ್ಕೊಳ್ಳಿ, ಇದ್ರ ಭಾಳ ಸಂತೋಷ. ಆ ಪ್ರೀತಿ ಅತಿರೇಕಕ್ಕೆ ಹೋಗಿ ನೀವು ಹೋಗಿ ಕಾರ್ಯಕರ್ತರು, ಸ್ವಾಮಿ ಇವರಿಗೆ ಇಷ್ಟು ಹಣ ಕೊಡ್ತಿದ್ದೀರಿ, ಇದು ಕಡಿಮೆ ಆಗಿದೆ, ಸ್ವಲ್ಪ ಹೆಚ್ಚು ಅಂತ ಕೊಡಿ, ಆಚಾರ್ಯರೇ ಹೇಳಿದ್ರು ಅಂತ ಒಂದು ಮಾತು ನೀವು ಹೇಳಿಬಿಟ್ರೆ, ನಾ ಬದುಕಿರಬೇಕೇ ಸಾಯಬೇಕೇ ಹೇಳಿ. ನಿಮ್ಮ ಪ್ರೀತಿ ಇದೆ, ನೋಡೋರು ಏನು ತಿಳ್ಕೊಳ್ತಾರೆ, ಕೇಳೋರು ಏನು ತಿಳ್ಕೊಳ್ತಾರೆ, ಆಮೇಲೆ ನಾ ಬದುಕಿದ್ದು ಪ್ರಯೋಜನ ಏನು, ಬರೀ ದುಡ್ಡುಗೋಸ್ಕರ ಹೇಳ್ತಾ ಇದ್ದಾನೆ. ಹೈಗ್ರೀವ ದೇವರು ನನ್ನ ನಾಲಿಗೆ ಬಿಟ್ಟು ಹೋಗಿಬಿಡ್ತಾರೆ. ನೀವು ಕೊಡ್ತೀರಿ, ನಾವು ತಗೊಳ್ತೇವೆ, ಬೇರೆ ಒಳ್ಳೆಯ ಕೆಲಸಕ್ಕೆ ಹಾಕ್ತೇವೆ, ಪುಸ್ತಕ ಬರಿತೇವೆ, ಅದು ಬೇರೆ ವಿಷಯ. ಹಣಕ್ಕೆ ಮಾಡ್ತಾರೆ ಇವರು. ರಾಮನನ್ನು ಕಾಡಿಗೋಡಿಸಿ ತಾನೇ ರಾಜ್ಯ ಹಿಡಿಯುವುದಕ್ಕೆ ಭರತ ಇಷ್ಟೆಲ್ಲ ಮಾಡಿದ ಎಂಬ ಅಪಖ್ಯಾತಿ ಭರತನ ಸಲಹೆ ಕಟ್ಟಿದವರು ಯಾರು? ಮಂಥರೆ ಕಟ್ಟಿದಳು, ಕೈಕೇಯಿ ಕಟ್ಟಿದಳು. ಭರತಸ್ಯೇವ ಮಮಾಪಿ ಪ್ರಶಮಿತ ವಿಶ್ವಾಪವಾದ ದುರ್ಜಾತ ಶೇಷೇವ ಶಿರಸಿ ನಿತ್ಯಂ ರಘುವೀರ ಪಾದುಕಾಯುಗಳೀ. ಆಚಾರ್ಯರ ವಾಕ್ಯ ಎಷ್ಟು ನೆನೆಸಲಿ ನಾನು. ಒಂದು ಪದ್ಧತಿಯ ಕೊನೆಯಲ್ಲಿ ಇದನ್ನು ಬರೀತಾರೆ. ಭರತನಿಗೆ ಅವನಾಗಿ ಏನೂ ಮಾಡದೆ ನಿರಪರಾಧಿಗೆ ಇವನು ರಾಮರಾಜ್ಯವನ್ನು ಅಪಹಾರ ಮಾಡುವುದಕ್ಕೆ ಹೊಂಚು ಮಾಡಿದವನು ಅಂತ ಒಂದು ಕೆಟ್ಟ ಹೆಸರೇನು ಬಂತು? ಭರತಸ್ಯೇವ ಮಮಾಪಿ. ದೇಶಿಕರು ಹೇಳ್ತಾರೆ, ವೇದಾಂತ ದೇಶಿಕರು, ನನಗೂ ಒಂದು ಕೆಟ್ಟ ಹೆಸರು ಬಂತಮ್ಮ ಭರತನಿಗೆ ಬಂದ ಹಾಗೆ. ಪ್ರಶಮಿತ ವಿಶ್ವಾಪವಾದ ದುರ್ಜಾತ. ವಿಶ್ವಾಪವಾದ ಏನು ಅಪವಾದ ಎಂಥದ್ದು? ಭರದ್ವಾಜ ಮೊದಲುಗೊಂಡು ಪ್ರತಿಯೊಬ್ಬರೂ ಭರತನನ್ನು ಯಾಕಪ್ಪ ಕಾಡಿಗೆ ಹೊರಟಿದ್ದೀಯೇ, ನಿಮ್ಮಮ್ಮ ರಾಮನನ್ನು ಕಾಡಿಗೆ ಕಳಿಸು, ನೀ ಕೊಲ್ಲಬೇಕು ಅಂತಲೇ ಹೋಗ್ತಾ ಇದ್ದೀಯಾ ಅಂತ ಪ್ರತಿಯೊಬ್ಬರೂ ಕಾಡಿನಲ್ಲಿ. ಸರ್ವಜ್ಞರಾದ ಭರದ್ವಾಜರು ಕೇಳಿಬಿಟ್ರು. ಕೇಳ್ತಾರೆ, ರಾಮಪ್ರೀತಿ ಇದ್ದವನು, ಸಣ್ಣ ಸಣ್ಣ ಹಳ್ಳಿ ಜನರನ್ನು ಏನು ಮಾತನಾಡಿಸ್ತೀರಿ? ಅವರೆಲ್ಲರಿಗೂ ಭರತನ ಮೇಲೆ ಕೋಪ. ಈ ಪಾಪಿ ಹೇಳ್ಕೊಡದೆ ತಾಯಿ ಕೇಳ್ತಾಳೆಯೇ, ಇವನ ಒಳಸಂಚಿನಿಂದಲೇ ಹೀಗಾದದ್ದು, ಇವನು ಮುಖ ನೋಡಬಾರದು ಅಂತ. ವಿಶ್ವಾಪವಾದ ದುರ್ಜಾತ. ಅದನ್ನು ಹೋಗಲಾಡಿಸಿದ್ಯಾರು? ರಾಮನ ಪಾದುಕೆ ಚಿತ್ರಕೂಟಕ್ಕೆ ಹೋಗಿ ತಗೊಂಬಂದ ಮೇಲೆ ಭರತಸ್ಯೇವ ಮಮಾಪಿ ಪ್ರಶಮಿತ ವಿಶ್ವಾಪವಾದ ದುರ್ಜಾತ ಶೇಷೇವ ಶಿರಸಿ ನಿತ್ಯಂ ರಘುವೀರ ಪಾದುಕಾಯುಗಳೀ. ವೇದಾಂತ ದೇಶಿಕರಿಗೆ ಏನು ಕೆಟ್ಟ ಹೆಸರು ಬಂತು? ರಾಮಾನುಜಾಚಾರ್ಯರ 9 ಗ್ರಂಥಗಳಿಗೆ ಅದ್ಭುತ ವ್ಯಾಖ್ಯಾನಗಳನ್ನು ಮಾಡಿದರು. ದ್ರಾವಿಡ ಪ್ರಬಂಧಗಳಿಗೆ ಮಾಡಿದರು, ಸಂಸ್ಕೃತದಲ್ಲಿ ಬರೆದರು, ತಮಿಳಲ್ಲಿ ಬರೆದರು, ಪ್ರಾಕೃತ ಭಾಷೆಯಲ್ಲಿ ವೈದಿಕರು ಮೂಗು ಮುರಿತಾ ಇದ್ದ ಭಾಷೆಯಲ್ಲಿ ಬರೆದರು 120 ಗ್ರಂಥವನ್ನು. ಕೆಲವರು ಶ್ರೀ ವೈಷ್ಣವರಲ್ಲಿಯೇ ಹೇಳಿದರು, ಇವರು ರಾಮಾನುಜರ ಸ್ಥಾನವನ್ನು ಕದ್ದು ಅವರಿಗಿಂತ ನಾನು ದೊಡ್ಡವನು ಅಂತ ಮಾಡೋದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಅವರಿಗೆ ಕೆಟ್ಟ ಹೆಸರನ್ನು ಹೊರಿಸಿದರು. ಪ್ರಶಮಿತ ವಿಶ್ವಾಪವಾದ ದುರ್ಜಾತ ಶೇಷೇವ ಶಿರಸಿ ನಿತ್ಯಂ. ಒರಿಜಿನಲ್ ರಾಮನ ಪಾದುಕೆ ಭರತನ ತಲೆ ಮೇಲೆ ಹೋದ ಹಾಗೆ, ತಾಯಿ ಪಾದುಕಾದೇವಿ ರಂಗನಾಥನ ಪಾದುಕೆ ನನ್ನ ತಲೆ ಮೇಲೆ ಕೂತು ಈ ಪಾದುಕಾ ಸಹಸ್ರ ಬರೆಸಿದ್ದೀಯೇ, ನನಗೂ ಲೋಕದವರು ಕೊಟ್ಟ ಕೆಟ್ಟ ಕೀರ್ತಿ ಅಪಕೀರ್ತಿ ಹೋಯಿತು. ಎಷ್ಟು ದುಃಖದಿಂದ ಬರೆದಿದ್ದಾರೆ ಈ ಮಾತನ್ನು. ಅದರ ಹಿಂದೆ ಚರಿತ್ರೆ ಎಷ್ಟು ಅಡಗಿದೆ ನೋಡಿಕೊಳ್ಳಿ. ರಾಮನಿಗೆ ಕಾಡು ವನವಾಸ ವಿಧಿಸಿದಳು ಕೈಕೇಯಿ. ಇದರ ಪರಿಣಾಮ ನನ್ನ ಮಗನಿಗೂ ವನವಾಸ ವಿಧಿಸಿದಾಗ ಆಗ್ತದೆ. 14 ವರ್ಷ ಈ ಪಾಪಿ ನೆಲದಲ್ಲಿ ಮಲಗಬೇಕಾಗ್ತದೆ, ರಾಜ್ಯವನ್ನು ಬಿಡಬೇಕಾಗ್ತದೆ, ರಾಮ ಬರೋ ತನಕ ಗೋಳಾಡಬೇಕಾಗ್ತದೆ. ನನ್ನ ತಲೆ ಮೇಲೆ ಕಲ್ಲು ಹಾಕಿದೆ ಅನ್ನೋ ತಿಳುವಳಿಕೆ ಇಲ್ಲ. ಇವಳು ತಾಯಿ, ನೀ ತಾಯಿ, ನಾನು ಮಗ, ಕೊಂದು ಹಾಕಿಬಿಡ್ತಿದ್ದೆ ನಿನ್ನನ್ನು. ಸ್ತ್ರೀ ವಧೆ ಅಂತ ನಾನೇ ನಂಜೋದೆಲ್ಲ ನರಕಕ್ಕೆ ಬೇಕಾದರೂ ಹೋಗ್ತೇನೆ. ಆದರೆ ರಾಮನೇ ನಿನ್ನಲ್ಲಿ ಪ್ರೀತಿ ಇಟ್ಟಿರೋದರಿಂದ ಅಲ್ಲಿ ಯಾರು ಕಾಡಲ್ಲಿ ರಾಮನಿಗೆ ಇದನ್ನು ಹೇಳಿ 14 ವರ್ಷ ಮುಗೀತಾ, ನೀ ಯಾಕಪ್ಪ ಹೋಗ್ತೀಯೇ, ಕೈಕೇಯನ್ನು ಕೊಂದುಬಿಟ್ಟ ನಿನ್ನ ತಮ್ಮ ಅಂತ ಹೇಳಿದ್ರೆ, ಹಾಗಿದ್ರೆ ರಾಜ್ಯವೇ ಬೇಡ ಅಂತ ಮತ್ತೆ ಎಲ್ಲಿ ಬರೋದಿಲ್ಲವೋ ಆ ಭಯಕ್ಕೋಸ್ಕರವಾಗಿ ನಿನ್ನನ್ನು ಬಿಟ್ಟಿದ್ದೇನೆ ಚಂಡಾಳಿ, ಎಲ್ಲಾರು ತೊಲಗಿ ಹೋಗು, ಕಣ್ಣಿಗೆ ಬೀಳಬೇಡ ಅಂತ ಭರತ ಹೇಳ್ತಾರೆ. ಅಷ್ಟು ವೀರಾವೇಶದ ಮಾತುಗಳು. ಇದು ಕೈಕೇಯಿ ಮಂಥರೆಯರ ಈ ಜುಗಲ್ಬಂದಿ ಈ ರಾಜ್ಯಾಪಹಾರಕ ತಂತ್ರವನ್ನು ಉಲ್ಟಾ ಮಾಡಿಬಿಡ್ತು. ರಾಮಾಯಣವಾದದ್ದು ಭರತನಿಂದ. ರಾಮಾಯಣವನ್ನು ಅಡ್ಡದಾರಿಗೆ ಹಿಡಿಸೋದಕ್ಕೆ ಪ್ರಯತ್ನ ಪಟ್ಟವಳು ಮಂಥರೆ, ಕೈಕೇಯಿಗಿಂತ ಕ್ರೂರ. ಇವಳಿಗೆ ಕೈಕೇಯಿಗೆ ದುಷ್ಟು ಬುದ್ಧಿ ಇಲ್ಲ, ಅವಳು ಮೂಢಳು, ಏನೂ ಗೊತ್ತಿಲ್ಲ.
ಅವಳ ತಲೆಯನ್ನು ಅವಳಿಗೆ ಎಲ್ಲಿ ದೋಷ ಆರೋಪಣೆ ಮಾಡಿದರೆ ಬುದ್ಧಿ ಕೆಡ್ತದೆಯೋ ಆ ಸವತಿ ಮಾತ್ಸರ್ಯವೆಂಬ ಒಂದು ಹುಳಿಯನ್ನು ತಂದು ಒಳ್ಳೆಯ ಸಂಸಾರವೆಂಬ ಹಾಲಿನಲ್ಲಿ ಹಿಂಡಿ ಅವಳನ್ನೂ ಕೆಡಿಸಿ ತಾನೂ ಕೆಟ್ಟು ರಾಜ್ಯವನ್ನೂ ಕೆಡಿಸಿ ಪ್ರತಿಯೊಂದು ಮನೆಯಲ್ಲಿ ಮಂಥರಿಗೆ ಶಾಪ ಹಾಕುವಂತೆ ಭರತನಿಗೆ ಶಾಪ ಹಾಕುವಂತೆ ರಾಮಭಕ್ತರಿಗೆಲ್ಲ 14 ವರ್ಷ ಅತ್ಯಂತ ಸಂಕಟವಾಗುವಂತಹ ಕೆಲಸವನ್ನು ಮಾಡಿದಳಲ್ಲ ಮಂಥರೆ. ಅವಳನ್ನು ನಾನು ಹೊಗಳಬೇಕಾ? ಆ ಕೈಕೆಯನ್ನು ನಾನು ಹೊಗಳಬೇಕಾ? ಅವಳ ಹೆಸರೇ ಹೇಳಬಾರ್ದು, ಅಷ್ಟು ಕೋಪ ಬರುತ್ತೆ ನನಗೆ. ತಿಳಿಯದೆ ಮಾಡಿದರೂ ಅಪರಾಧವೇ ಗೊತ್ತಿಲ್ಲದೆ ಉರಿಯೋ ದೀಪದಲ್ಲಿ ಕೈ ಇಡ್ತೀರಿ, ಸುಡಿಯೋದಿಲ್ವೇ ಅದು? ನಮ್ಗೆ ಗೊತ್ತಿರಲಿಲ್ಲ ಸ್ವಾಮಿ, ಆದರೆ ದೀಪ ನಮ್ಮನ್ನು ಸುಡ್ಬೋದೆ? ನಿಮ್ಗೆ ಗೊತ್ತಿಲ್ಲ ಅಂತ ದೀಪ ಸುಡೋದಿಲ್ವೇ? ಅಗ್ನಿ ಸುಡೋದಿಲ್ವೇ? ಗೊತ್ತಿಲ್ಲ ಅಂತ ಹಾವು ಕಚ್ಚದೇ ಬಿಡುತ್ತೆ. ನಮ್ಗೆ ಅದು ಹಾವಿದ್ದು ತಿಳಿಲಿಲ್ಲ ಸ್ವಾಮಿ, ಕಾಲಿಟ್ಟು ಬಿಟ್ಟೆ ಅಷ್ಟಕ್ಕೆ ಅದು ಕಚ್ಚಿ ಬಿಡುವುದೇ? ಇದು ಮೂಢರು ಕೊಡುವಂಥ ಆರ್ಗ್ಯುಮೆಂಟ್ಸು. ದಯವಿಟ್ಟು ವಾಲ್ಮೀಕಿ ರಾಮಾಯಣವನ್ನು ಸರಿಯಾದ ಕಣ್ಣಿಂದ ನೋಡಿ, ಕುರುಡು ಕಣ್ಣಿಂದ ನೋಡಬೇಡಿ. ಇಟ್ ಈಸ್ ಇಂಪಾಸಿಬಲ್ ಟು ಇಂಪ್ರೂವ್ ವಾಲ್ಮೀಕಿ, ಅಷ್ಟು ಸಹಜವಾದ ಚಿತ್ರ ಕೊಟ್ಟಿದ್ದಾರೆ. ಇದು ಒಂದು, ಅದನ್ನು ಇವತ್ತು ಪ್ರಸಂಗ ವಿವರಿಸ್ತೇವೆ. ಎರಡನೇ ಅಂಶ, ಇಲ್ಲಿ ದೊಡ್ಡ ರಾಜ್ಯಾಂಗದ ಗೊಂದಲ, ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ನಡೆದು ಹೋಯಿತು. ಅದನ್ನು ಮಾಡಿದವನು ದಶರಥ. ಅದು ಮಾಡಿದ್ರಿಂದ ಆ ಗೋಜಲು ಅವನನ್ನು ಬಲಿ ತಗೊಂಡು ಹೋಯಿತು, ರಾಮನನ್ನು ಕಾಡಿಗೆ ಓಡಿಸ್ತು. ಹೆಂಡತಿಯರೆಲ್ಲ ವಿಧವೆಯರಾದರು. 14 ವರ್ಷ ರಾಮನ ಯೌವನದಲ್ಲಿ ಜನ ರಾಜ್ಯಭಾರವನ್ನು ರಾಮರಾಜ್ಯ ಕಾಣಬೇಕು ಅಂತಿದ್ದಂಥ ಆ ಕನಸು ಭಗ್ನವಾಗಿ ಹೋಯಿತು. ದೇ ಹ್ಯಾಡ್ ಟು ವೆಯ್ಟ್ ಫಾರ್ ಇನ್ಫಿನಿಟ್ ನಂಬರ್ ಆಫ್ ಇಯರ್ಸ್. ಆಮೇಲೆಯೂ ರಾಮರಾಜ್ಯ ಕೊನೆಯಲ್ಲಿಯೂ ಸುಖವಾಗದೇ ಇರುವುದಕ್ಕೆ, ಇದೆಷ್ಟು ದುರಂತದಲ್ಲಿ ಮುಗಿಯುವುದಕ್ಕೆ ಐ ಹೋಲ್ಡ್ ಕೈಕೇಯಿ ಅಂಡ್ ಮಂಥರ ರೆಸ್ಪಾನ್ಸಿಬಲ್. ಅದರಿಂದ ಏನಾಯಿತು, ದಶರಥ ಮಾಡಿಬಿಟ್ಟ ದೊಡ್ಡ ಗೋಜಲು ರಾಜ್ಯಾಂಗ, ಕಾನ್ಸ್ಟಿಟ್ಯೂಷನ್. ರಾಜ್ಯಾಂಗದಲ್ಲಿ ಗೊಂದಲ ಹೇಗೆ ಬರ್ತದೆ ನೀವೆಲ್ಲ ಕೇಳಿದ್ದೀರಿ, ನೋಡಿದ್ದೀರಿ. ಒಬ್ಬ ಗವರ್ನರ್ ಸಾಹೇಬ ಸಮೀಪ ಕಾಲದಲ್ಲಿ ಬಿಹಾರದಲ್ಲಿ ಗೊಂದಲ ಮಾಡಿದ. NT ರಾಮರಾಯರು ಬದುಕಿದ ಕಾಲದಲ್ಲಿ ಅಲ್ಲೊಬ್ಬ ಮಾಡಿಟ್ಟ ಆಂಧ್ರದಲ್ಲಿ. ಹೆಡ್ ಕೌಂಟ್ ಎಷ್ಟು ಜನ, ಅರ್ಥಮೆಟಿಕಲ್ ಡೆಮಾಕ್ರಸಿ ಇದು, ಬೆಂಕಿ ಹಾಕಬೇಕು ಇದಕ್ಕೆ. ದಿಸ್ ಈಸ್ ನಾಟ್ ಅವರ್ ಡೆಮಾಕ್ರಸಿ. ಗುರುಮೂರ್ತಿಯವರು ಹೇಳ್ತಾರೆ ಪದೇ ಪದೇ, ಜನರಿಗೆ ಸ್ವಾತಂತ್ರ್ಯ ಬೇಕು. ಸ್ವಾತಂತ್ರ್ಯ ಅನ್ನೋದು ಬರೀ ಎಲೆಕ್ಷನಿಂದಲೇ ಬರಬೇಕಂತಿಲ್ಲ. ಈ ಪಾರ್ಟಿ ಸಿಸ್ಟಮ್ ನಮ್ಮದಲ್ಲ, ಅದಕ್ಕೆ ಬೇರೆ ದಾರಿಗಳಿವೆ. ರೆಲೆವೆನ್ಸ್ ಆಫ್ ಕೌಟಿಲ್ಯ ಫಾರ್ ಟುಡೇ ಅಂತ ಒಂದು ಇಂಗ್ಲೀಷ್ ಪುಸ್ತಕ ಬರೆದಿದ್ದೇನೆ. ಅದರಲ್ಲಿ ಆಲ್ಟರ್ನೇಟಿವ್ ಇಂಡಿಯನ್ ಡೆಮೊಕ್ರಾಟಿಕ್ ಸಿಸ್ಟಮ್ ಹೇಗಿರಬಹುದು ಅಂತ ಒಂದು ಚಿತ್ರ ಕೊಟ್ಟಿದ್ದೇನೆ. ಅದರ ಮೇಲೆ ಒಂದು ಪುಸ್ತಕ ಬರೀತಾರೆ, ಮುಂದೆ ನೋಡಿ. ಇದು ನಮ್ಮಲ್ಲಿ ಉಳಿಯುವುದಿಲ್ಲ, ಇದು ಹೋಗ್ತದೆ. ಎರವಲು ತಗೊಂಡಿದ್ದು ಬ್ರಿಟಿಷ್ ಪದ್ಧತಿ ಇದು. ಅದರಿಂದ ಇಷ್ಟು ಸಲ ಅದಕ್ಕೆ ಅಮೆಂಡ್ಮೆಂಟ್ ಮಾಡಿದ್ದೀರಿ, ಇನ್ನೂ ಮಾಡ್ತೀರಿ. ಕಾನ್ಸ್ಟಿಟ್ಯೂಷನ್ ಮುಟ್ಟಿ ಪ್ರಮಾಣ ಮಾಡಿ ಪ್ರತಿಯೊಬ್ಬ MP MLA ಅಧಿಕಾರ ತಗೊಳ್ತಾರೆ. ಒಬ್ಬರಿಗೂ ಅದರಲ್ಲಿ ಎಳ್ಳಿನಷ್ಟು ಗೌರವ ಇಲ್ಲ. ಮನಸ್ಸಿಗೆ ಬಂದಂಥ ಅಮೆಂಡ್ಮೆಂಟ್ ಮಾಡ್ತಾರೆ, ಅದನ್ನು ಬೈತಾರೆ. ಸುಪ್ರೀಂ ಕೋರ್ಟ್ ಸುತ್ತಿಗೆಯನ್ನು ಹೊಡೆದು ನೀವು ಮಾಡಿದ್ದು ತಪ್ಪು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿಗೆ ವಿರುದ್ಧವಾಗಿ ಅಮೆಂಡ್ಮೆಂಟ್ ಮಾಡ್ತಾರೆ. ಯಾರಿಗೆ ಗೌರವ ಇದೆ ಕಾನ್ಸ್ಟಿಟ್ಯೂಷನ್ ಬಗೆಗೆ? ಸ್ವಾತಂತ್ರ್ಯವೇ? ಯೋಚನೆ ಮಾಡಿಕೊಳ್ಳಿ. ಆ ಇದ್ದುದರಲ್ಲಿಯೂ ಗೌರವ ಇಲ್ಲ. ಗೊಂದಲ ಗೊಂದಲ ಗೊಂದಲ. ಆಳುಗರೇ ಗೊಂದಲ ಸೃಷ್ಟಿ ಮಾಡಿದರೆ ಸಾಮಾನ್ಯ ಜನ ಏನು ಮಾಡಬೇಕು? ಇಲ್ಲಿ ದಶರಥ ಎಲ್ಲಿ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಮಾಡಿದ? ರಾಮ ಲಕ್ಷ್ಮಣಾದಿಗಳು ಹುಟ್ಟುವ ಮೊದಲೇ, ಕೈಕೇಯಿಯನ್ನು ವಿವಾಹವಾಗುವಾಗಲೇ ಕುಲದ ಪದ್ಧತಿಗೆ ತಿಲಾಂಜಲಿಯನ್ನಿತ್ತು. ಒಂದು ವೇಳೆ ಕೈಕೇಯಿಯಲ್ಲಿ ಮಗುವಾದರೆ ಇವಳಿಗೆ ರಾಜ್ಯವನ್ನು ಕೊಡ್ತೇನೆ ಅಂತ ಕಮಿಟ್ ಮಾಡಿಕೊಂಡ. ದಟ್ ವಾಸ್ ದಿ ಗ್ರೇಟೆಸ್ಟ್ ವಯೋಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಧರ್ಮ ಅಲ್ಲಿಯೇ ಹೋಯಿತು. ಈಗ ನೀವು ಹೇಳ್ತೀರಲ್ಲ, ಈಗ ಹೇಳುವುದಲ್ಲ. ಮಹಾಭಾರತದಲ್ಲಾದದ್ದು ಇದೇ ಗೊಂದಲ. ಇದನ್ನು ಬರೆದಿದ್ದೇನೆ, ಮಹಾಭಾರತ ಪಾತ್ರ ಪ್ರಪಂಚ ಪುಸ್ತಕದಲ್ಲಿ ಬರೆದಿದ್ದೇನೆ. ಏನು ಪ್ರಸಂಗ, ಒಂದು 2 ನಿಮಿಷ ಹೇಳ್ತೇನೆ. ರಾಮಾಯಣ ತೊಗೊಂಡು ಮಹಾಭಾರತಕ್ಕೆ ಹೋಗ್ತಾರಲ್ಲ ಅಂತ ತಿಳ್ಕೊಬೇಡಿ, ಎಲ್ಲ ಒಂದೇನೇ ಇದು. ಶಂತನು ಚಕ್ರವರ್ತಿಗೆ ಗಂಗೆ ಪತ್ನಿಯಾದಳು, ಸಾಂಕೇತಿಕ ಅರ್ಥ ಇರಲಿ. ಗಂಗೆಯಲ್ಲಿ ಭೀಷ್ಮನೆಂಬ ಒಂದು ಮಗು ಉಳಿಯಿತು. ಉಳಿದದ್ದನ್ನೆಲ್ಲ ನಾನು ನಿನಗೆ ತರ್ಪಣ ಕೊಡ್ತೇನೆ ಅಂತ ನದಿಯಲ್ಲಿ ಹಾಕಿಬಿಟ್ಲು. ಅದರ ಕಥೆ ಆದಿಪರ್ವದಲ್ಲಿದೆ, ಅದು ಈಗ ಬೇಡ. ಇದನ್ನಾರು ಉಳಿಸಿಕೊಡು ಅಂತ ಕೇಳಿದ್ರಿಂದ ನಾನು ನಿಮಗೆ ಕೊಟ್ಟ ಮಾತು ಮುಗಿದೋಯ್ತು, ನನಗೆ ನಿಮಗೆ ಗುಡ್ ಬೈ, ಅಲಯನ್ಸ್ ಮುರಿಯಿತು ಅಂತ ಹೊರಟೋದವಳು ಗಂಗೆ. ಈ ಮಗುವನ್ನು ಎಲ್ಲಿ ಬಿಟ್ಟನೋ ಏನು ಕಥೆಯೋ. ಶಂತನು ಚಕ್ರವರ್ತಿಗೆ ತನ್ನ ಚೊಚ್ಚಲ ಮಗು ಅವನು ಹೇಗೆ ಬೆಳೆಸ್ದಾಗ ಗೊತ್ತಿಲ್ಲ, ಗ್ಯಾಪ್ ಇದೆ ಕಥೆಯಲ್ಲಿ. ಇವನು 36 ವರ್ಷ ಕಾಲ
ಬೃಹಸ್ಪತ್ಯಾಚಾರ್ಯರಲ್ಲಿ, ಶುಕ್ರಾಚಾರ್ಯರಲ್ಲಿ ಅನೇಕ ನೀತಿಗಳನ್ನು ಕಲಿತುಕೊಂಡು ಉದ್ದಾಮ ರಾಜಕೀಯ ಪಂಡಿತನಾಗಿ, ಪರಶುರಾಮರಲ್ಲಿಯೇ ಧನುರ್ವಿದ್ಯೆಯನ್ನು ಕಲಿತು ಬ್ರಾಹ್ಮಣರಿಗೆ ಬಿಟ್ಟರೆ ಹೇಳಿಕೊಡುವುದಿಲ್ಲ ಅಂತಿದ್ದವರು ಇವನಿಗೆ ಹೇಳಿಕೊಡುವಂಥ ಕಾರಣ ಬಂತು. ಹೇಳಿದರು. ಭೀಷ್ಮ ಹಸ್ತಿನಾವತಿಗೆ ಮರಳುವ ಹೊತ್ತಿಗೆ ಅವನಿಗೆ 36 ವರ್ಷ ವಯಸ್ಸಾಗಿತ್ತು. 36 years he spent in education, never worried about the kingdom. ಅಪ್ಪ ಬದುಕಿದ್ದ. ಇವನಿಗೆ ಮಗನಿಗೆ 36 ವರ್ಷ, ಅಪ್ಪನಿಗೆ ಎಷ್ಟು ವರ್ಷ ಆಗಿರ್ಬೋದು ನೋಡ್ಕೊಳ್ಳಿ. ಅವನು ಮತ್ಸ್ಯಗಂಧಿಯನ್ನು ನೋಡಿ ಮೋಹಿಸಿ, ಆ ಮತ್ಸ್ಯಗಂಧಿಯ ತಂದೆ ಇಲ್ಲಿ ಅಶ್ವಪತಿ ಕೇಳ್ದ, ಇವಳು ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ರಾಜ್ಯ ಕಟ್ಟುವುದಾದರೆ ರಾಜ್ಯವನ್ನು ಕೊಡ್ತೇನೆ, ಆದರೆ ಭೀಷ್ಮ ಅಂತ ಒಂದು ಅಡಚಣೆ ಇದೆ ಅನ್ನೋ ಅರ್ಥದಲ್ಲಿ ಜಜ್ಜಿಟ್ಟ. ಆದರೆ ದಶರಥನಿಗಿಂತ ಮಾಸಿ ಶಂತನು ಬಂದು ಮಗನನ್ನು ಕೇಳಲಿಲ್ಲ. ನಾ ಮದುವೆ ಮಾಡ್ಕೋಬೇಕು ಅಂತಿದ್ದೇನೆ, ನಾ ಪೀಠಕ್ಕೆ ಬರೋದಿಲ್ಲ ಅಂತ ನೀನು ಬರ್ಕೊಡು, ಪ್ರಮಾಣ ಮಾಡಿಕೊಡು, ಭಾಷೆ ಕೊಡು ಅಂತ ಕೇಳಲಿಲ್ಲ. ಧರ್ಮಾತ್ಮ ಅವನು. ಯಾಕೋ ಅಪ್ಪ ತಲೆನೋವು ಅಂತಾನೆ, ಬೇಟೆಗೆ ಹೋಗ್ತಾನೆ ಬರ್ತಾನೆ, ಆ ರಾಜ್ಯ ಕಾರ್ಯದಲ್ಲಿ ಇವನಿಗೆ ಆಸಕ್ತಿ ಇಲ್ಲ, ಏನಾಗಿದೆ ಅಂತ ಬೇಟೆಗೆ ಜೊತೆಗೆ ಹೋಗಿದ್ದವ್ರನ್ನೆಲ್ಲ ಕೇಳಿ ವಿಚಾರ ತಿಳ್ಕೊಂಡು ಒಳಗೊಳಗೆ ಭೀಷ್ಮ ತಾನೇ ಹೋಗಿ ಹೀ ಕ್ರಿಯೇಟೆಡ್ ಎ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್. ಮತ್ಸ್ಯರಾಜನನ್ನು ಕಂಡು, ಏನಪ್ಪ ಇವಳನ್ನು ನಮ್ಮ ತಂದೆ ಕೊಟ್ಟು ಮದುವೆ ಮಾಡ್ತೀಯ? ತಂದೆ ವಿಷಯದಲ್ಲಿ ಪ್ರೀತಿ, ಮಗ ಅಪ್ಪನಿಗೆ ಮದುವೆ ಮಾಡಿಸ್ತಾನೆ ಅಂದರೆ ಶಾಬಾಸ್ ಅಂತೀರ, ಛೀ ಅಂತೀರ? ಇದು ನಿಮಗೆ ಗೊಂದಲ. ಗೊಂದಲ ಅಂತ ಇಟ್ಬಿಟ್ಟಿದ್ದೇನೆ, ನೀವೇ ಪರಿಹಾರ ಮಾಡಿ ಅಂತ ಕೇಳಿ ನಾ ಹೇಳಿಬಿಟ್ಟಿದ್ದೇನೆ. ಭೀಷ್ಮ ಮಾಡಿದ್ದು ತಪ್ಪು. ಹಾಗಿದ್ರೆ ನಾನು ರಾಜ್ಯವನ್ನೇ ಏರುವುದಿಲ್ಲ, ಪಟ್ಟಕ್ಕೆ ಬರೋದಿಲ್ಲ, ಮದುವೆ ಆಗೋದಿಲ್ಲ, ಹೀಗೆಲ್ಲ ಭಯಂಕರ ಪ್ರತಿಜ್ಞೆಗಳನ್ನು ಮಾಡಿ ದೇವರಾತನೆಂಬ ಹೆಸರನ್ನು ಇಟ್ಟುಕೊಂಡಿದ್ದವನು ಈ ಭಯಂಕರ ಪ್ರತಿಜ್ಞೆಯ ಸಲುವಾಗಿ ಭೀಷ್ಮ ಅಂತ ಅನ್ನಿಸಿಕೊಂಡಲ್ಲ. ಇದು ತಪ್ಪೇ. ತಂದೆಗೋಸ್ಕರ ತ್ಯಾಗ ಮಾಡಿದನಲ್ಲ. ಇದನ್ನೇ ಹರಿಕಥೆ ದಾಸರು ಮಹಾಭಾರತ ಕಥೆಯನ್ನು ಸಾಮಾನ್ಯವಾಗಿ ಹೇಳೋರು ಒತ್ತು ಕೊಟ್ಟು ಭೀಷ್ಮಂದು ಬಹಳ ದೊಡ್ಡ ತ್ಯಾಗ. ಸೋನಿಯಾ ಗಾಂಧಿ ತ್ಯಾಗ ಮಾಡಿದ ಹಾಗೆ ಅವಳ ಅಪ್ಪಲದ ರಾಜ್ಯ ನೋಡಿ, ಇದು ಅಲ್ಲದೆ ಅದನ್ನು ಬಿಟ್ಟು ಹೋದರು. ಮೈಸೂರಲ್ಲಿ ವಿರಾಟ ಪರ್ವ ಇದು ಉದ್ಯೋಗ ಪರ್ವ ಪ್ರವಚನದಲ್ಲಿ ಮಹಾಭಾರತ ರಾಜಕೀಯ, ಇವತ್ತಿನ ರಾಜಕೀಯ ಪೂರ್ಣ ಹೋಲಿಸಿ ಜನ್ಮ ಜಾಲಾಡಿ ಪ್ರವಚನ ಮಾಡಿದ್ದೇನೆ. ಅದು ಎಲ್ಲ ಸಿಡಿಗಳಾಗಿವೆ, ಟೇಪ್ಗಳಾಗಿವೆ ಮೈಸೂರಿನಲ್ಲಿ. ಇಲ್ಲಿ ಮಾರಾಟಕ್ಕೆ ವ್ಯವಸ್ಥೆ ಇಲ್ಲ. ಅದು ಭೀಷ್ಮ ಎಷ್ಟು ದೊಡ್ಡ ತಪ್ಪು ಮಾಡಿದ. ರಾಜ್ಯಾಂಗಬದ್ಧವಾಗಿ ತಾನು ಏರಿ ಕೋರಬೇಕಾಗಿದ್ದ ಸಿಂಹಾಸನವನ್ನು ಅವನು ಬಿಟ್ಟದ್ದು. ಇದನ್ನು ತ್ಯಾಗ ಅಂತೀರ, ಕರ್ತವ್ಯ ತ್ಯಾಗ ಅಂತೀರ? ಇದು ಭೋಗತ್ಯಾಗವೇ, ಕರ್ತವ್ಯ ತ್ಯಾಗವೇ? ಸಿಂಹಾಸನವೆಂಬುದು ಭೋಗಸ್ಥಾನವೇ, ಇದು ಕರ್ತವ್ಯ ನಿರ್ವಹಣಾ ಸ್ಥಾನವೇ? ನೀವೆಲ್ಲರೂ ಪ್ರವಚನ ಕೇಳಿ ಸಂತೋಷಪಡ್ತೀರಿ. ಕೊನೆಯ ದಿವಸ ದಯವಿಟ್ಟು ಹಾಗೆ ಮಾಡೋಕ್ಕೆ ಹೋಗಬೇಡಿ. ಕೊನೆಯ ಪ್ರವಚನಕ್ಕೆ ಬಂದವರು ನೀವೆಲ್ಲ ಒಕ್ಕೊರಲಿಂದ, ಆಚಾರ್ಯರೇ ನಿಮ್ಮ ಪ್ರವಚನ ಕೇಳಿ ತುಂಬ ಸಂತೋಷವಾಗಿದೆ, ನಮಗೊಂದು ವಾಗ್ದಾನವನ್ನು ಮಾಡಬೇಕು. ಏನು ವಾಗ್ದಾನ ಮಾಡಬೇಕು? ಇನ್ನು ಮುಂದೆ ಪ್ರವಚನ ಮಾಡೋದಿಲ್ಲ ಅಂತ ವಾಗ್ದಾನ ಮಾಡಬೇಕು. ನೀವು ಕೇಳಬಹುದೇ? ಇದನ್ನು ನಾನು ಕೊಡಬಹುದೇ? ನೀವು ಹೇಳ್ಬೋದು, ನಿಮಗೆ ಗಂಟಲು ತೊಂದರೆ ಆಗುತ್ತೆ, ನಿಮಗೆ ಆರೋಗ್ಯ ವೃದ್ಧಿ ಆಗಲಿ, ನೀವಿನ್ನು 10 ಕಾಲ ಇರಬೇಕು ಅನ್ನೋ ದೃಷ್ಟಿಯಿಂದ ಉಪಕಾರ ಆಗಲಿ ನಾವು ಈಗ ವರ ಕೇಳಿದೆವು. ಅದಕ್ಕೆ ಮೊದಲು ಕಮಿಟ್ಮೆಂಟು. ಏನು ಕೇಳಿದ್ರು ಕೊಡ್ತೇನೆ ನಾನು ಬಾಯಲ್ಲಿ ಹೇಳಿಸಿ, ಆಮೇಲೆ ಹೀಗೆ ನೀವು ಕೇಳಿದರೆ ನಾ ಕೊಡಬೇಕೇ ಬಿಡಬೇಕೇ? ನೀವು ಕೇಳಿದ್ದು ಧರ್ಮ ವಿರುದ್ಧವಾದಂತಹ ವರ, ಅದನ್ನು ಕೊಡುವುದಕ್ಕೆ ನಾನು ಅಲ್ಲ, ನೀನು ಅಲ್ಲ. ಶಿವಮೊಗ್ಗ ಇಲ್ಲಿ ಒಬ್ಬರು ಬಹಳ ದೊಡ್ಡ ವಕೀಲರು, ಮಹಿಷಿ ವಕೀಲರು ಅಂತಿದ್ರು. ಮಹಿಷಿ ಅಂದರೆ ಒಂದು ಗ್ರಾಮ, ಶಿವಮೊಗ್ಗ ಹತ್ತಿರ ಒಂದು ಹಳ್ಳಿ. ಅವರು ತರ್ಕಶಾಸ್ತ್ರವನ್ನು ಓದಿದ್ದವರು, ಒಳ್ಳೆಯ ಸಂಸ್ಕೃತ ಪಂಡಿತರು. ಕೇಳಿದ್ರು ಅವ್ರ ಬಗೆಗೆ ಮಹಿಷಿ ವಕೀಲರು. ಫೇರ್, ಟಾಲ್, ಸ್ಲಿಮ್ ಜೆಂಟ್ಲ್ಮನ್. ಅನೇಕ ವರ್ಷಗಳ ಹಿಂದೆ ನಾನು ಇನ್ನೂ ಸರ್ವೀಸಲ್ಲಿದ್ದಾಗ ಶಿವಮೊಗ್ಗೆಯಲ್ಲಿ ಭಗವದ್ಗೀತಾ ಪ್ರವಚನಕ್ಕೆ ಅಂತ ನನ್ನ ಕರೆಸಿದರು. ಅದು ನಡೆದಿದ್ದು ರಾಯರ ಮಠದಲ್ಲಿ. ರಾಯರ ಮಠದಲ್ಲಿ ಅಷ್ಟು ಜನರನ್ನು ನೋಡಿರಲಿಲ್ಲ. ಬರೀ ಪಂಚಾಮೃತ, ಹಯಗ್ರೀವ, ಅದು ಇದು
ಉತ್ಸವಕ್ಕೆ ಬರ್ತಾ ಇದ್ದ ಜನ ಪ್ರದಕ್ಷಿಣೆ ಮಾಡಿ ಗಂಟೆ ಬಡಿತಿದ್ರು. ನಾನೆಲ್ಲ ಕಂಡೀಷನ್ ಆಗಿ ಗಂಟೆ ಬಡಿಬಾರ್ದು, ಎಲ್ಲ ಕಟ್ಬಿಡ್ಬೇಕು, ನಿಶ್ಶಬ್ದವಾಗಿದ್ದರೆ ಬರ್ತೇನೆ ಅಂಥೇಳಿ ಹೊರಗಡೆ ಎಲ್ಲ ಜನ ನಿಂತರು ಮಾಡಿದರು. ಅದು ಟೇಪ್ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ. ಅದರ ಕೊನೆ ದಿವಸ ಆ ವಕೀಲರು ಒಂದು ಮಾತಾಡಿದರು, ಅವರಿಗೆ ಸ್ಮರಣೆಗೆ ಬರುತ್ತೆ, ಇಂಥದ್ದು ಮರೆಯೋದಿಲ್ಲ. ಆಟೋಬಯೋಗ್ರಫಿ ಬರೀರಿ ಅಂತ ಕೂತಿದ್ದಾರೆ ಅವರು, ಪಡಿಯಾರವರು, ಅವರು ಪ್ರಿಂಟ್ ಮಾಡ್ತಾರಂತೆ ಅದನ್ನು. ಅದು ಬರಿಬೇಕು, ಅಷ್ಟು ದೊಡ್ಡವನಲ್ಲ ನಾನು, ಅದು ಅನುಭವ ಜ್ಞಾಪಕ ಬರುತ್ತೆ. ಅವ್ರು ಹೇಳಿದರು, ನಾನು ಜಡ್ಜಿ ಆಗ್ಬೋದಾಗಿತ್ತು, ಆದರೆ ಜಡ್ಜಿ ಆಗಿಲ್ಲ. ಐ ಪ್ರಿಫರ್ ಟು ಬಿ ಅ ಲಾಯರ್. ಆದರೆ ಇವತ್ತು ಜಡ್ಜಿ ಸ್ಥಾನದಲ್ಲಿ ಮಾತನಾಡ್ತಾ ಇದ್ದೇನೆ. ನಾನು ಆಚಾರ್ಯರಿಗೆ ಕಠಿಣ ಶಿಕ್ಷೆ ವಿಧಿಸ್ತಾ ಇದ್ದೇನೆ. ನಡುಗಿ ಹೋದೆ ನಾನು, ಏನಪ್ಪ ಪರ, ಪ್ರತಿ ವರ್ಷವೂ ಹೀಗೆ ಬಂದವರು ಪ್ರವಚನ ಮಾಡ್ತಾ ಇರಬೇಕು, ಇದೇ ಕಠಿಣ ಶಿಕ್ಷೆ ಅಂತ ಅವ್ರು ಹೇಳಿದರು. ಭಾಳ ಸಂತೋಷ, ಈ ಶಿಕ್ಷೆ ಬೇಕಾದ್ರೂ ಕೊಡಿ, ಇದು ಕಾನ್ಸ್ಟಿಟ್ಯೂಷನಲ್. ನೀವು ಪ್ರವಚನ ಮಾಡಬಾರ್ದು, ಮಾತು ಕೊಡಿ, ಇದು ಅನ್ಕಾನ್ಸ್ಟಿಟ್ಯೂಟಿವ್, ಕೇಳಬಾರ್ದು, ನಾವು ಕೊಡಬಾರ್ದು. ಭೀಷ್ಮ ಏನು ಮಾಡಿದ, ತಂದೆಯ ಮದುವೆ ಆಗಬೇಕು, ಅವನು ಸುಖ ಆಗಬೇಕು ಅನ್ನೋ ಸಲುವಾಗಿ ಹೇ ಅಬ್ಡಿಕೇಟೆಡ್ ದಿ ಥ್ರೋನ್. ಇಂಗ್ಲೀಷಲ್ಲಿ ಹೀಗೆ ಹೇಳಿದ್ರೆ ನಮಗೆ ಮನಸ್ಸು ನಾಟುತ್ತೆ ನೋಡಿ. ಕರ್ತವ್ಯ ತ್ಯಾಗ ಮಾಡಿದ, ಅಬ್ಡಿಕೇಶನ್ ಮಾಡಿದ, ಅಧಿಕಾರವನ್ನು ಬಿಟ್ಟ, ಕರ್ತವ್ಯ ಲೋಪವಾಯಿತು. ದಟ್ ಕ್ರಿಯೇಟೆಡ್ ಆಲ್ ದಿ ಪ್ರಾಬ್ಲಮ್ಸ್ ಆಫ್ ಮಹಾಭಾರತ. ಅವಳು ಯೋಜನಗಂಧಿ ಹೋದಳು, ಮತ್ಸ್ಯಗಂಧಿ ಹೆಸರು ಹೋಯಿತು, ಸತ್ಯವತಿ ಆದಳು, ಮತ್ತೊಂದಾದಳು, ಶಂತನುವಿನಲ್ಲಿ ಮಕ್ಕಳಾಯಿತು. ಒಬ್ಬ ಬೇಟೆಯಲ್ಲಿ ಸತ್ತ, ಇನ್ನೊಬ್ಬ ಕ್ಷಯರೋಗದಲ್ಲಿ ಸತ್ತ. ಆಗ ಕೇಳ್ತಾಳೆ, ಏ ಮಗು, ನಿನ್ನ ಕೈಯಲ್ಲಿ ನಮ್ಮ ತಂದೆ ಮಾತು ತಗೊಂಡಿದ್ದು ನಿಜಪ್ಪ, ಆದರೆ ಇವತ್ತು ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಇದೆ, ಐ ಶಾಲ್ ವೇವ್ ಇಟ್ ಆಫ್, ನೀನೇ ದೊರೆಯಾಗು. ಆಗೋದಿಲ್ಲ, ಮಾತು ಕೊಟ್ಟಿದ್ದೇನೆ, ಹೆಂಡತಿಗೆ ಮಾತು ಕೊಟ್ಟಿದ್ದೇನೆ, ರಾಮನನ್ನು ಕಾಡು ಪಾಲು ಮಾಡಲೇಬೇಕು, ದಶರಥ ಮೊಂಡು ಹಿಡಿದಂತೆ ಅಧಿಕಾರಕ್ಕೆ ಬರೋದಿಲ್ಲ ಅಂದ. ಆದರೆ ಹಿಪೋಕ್ರಸಿ, ಅಧಿಕಾರವನ್ನು ಚಲಾಯಿಸಿದ ಭೀಮ. ಅಧಿಕಾರ ಬಿಟ್ಟನೆ ಭೀಷ್ಮ. ಅಂಬೆ ಅಂಬಾಲಿಕೆರೆಯಲ್ಲಿ ಏನು ಮಕ್ಕಳು ಹುಟ್ಟಿದ್ರು, ಒಂದು ಕುರುಡಾಗಿ ಹುಟ್ಟಿತು, ಒಂದು ತೊನ್ನು ರೋಗದಿಂದ ಹುಟ್ಟಿತು ಪಾಂಡು. ಅವರ ವಯಸ್ಸಿಗೆ ಬರುವ ತನಕ ಭೀಷ್ಮ ಕಡಲೆಕಾಯಿ ತಿಂತಿದ್ದನೇ ಪರಿಷೆಯಲ್ಲಿ ಕೂತು ಅವನೇ ರಾಜ್ಯವನ್ನು ಆಳ್ತಾ ಇದ್ದ. ರಾಜ್ಯ ಆಳೋದಿಲ್ಲ ಅಂದ, ಆಮೇಲೆ ಆಳಿದ. ಒಂದು ಮದುವೆ ಮಾಡ್ಕೊಂಡಿದ್ರೆ ಏನಾಗಿತ್ತು, ಬೇಡ ತಾನೇ ಪಟ್ಟಾಭಿಷೇಕ ಮಾಡ್ಕೊಂಡು ಸಿಂಹಾಸನ ಕೂತಿದ್ರೆ ಏನಾಗಿತ್ತು. ಹಿಪೋಕ್ರಸಿ, ರ್ಯಾಂಕ್ ಹಿಪೋಕ್ರಸಿ. ಒಬ್ಬರು ಕೇಳಿದ್ರು, ಭೀಷ್ಮನ ನಿಮ್ಮಂಥ ಬೈಯೋರನ್ನು ಕಂಡಿಲ್ಲ, ಇನ್ಮೇಲೆ ಕಾಣ್ತೀರಿ. ಯಾಕೆ ಇವರು ಮಾಡಿದ ತಪ್ಪನ್ನೇ ಮಹಾತ್ಮ ಗಾಂಧಿ ಮಾಡಿದರು, ದೇಶ ವಿಭಜನೆ ಮಾಡಿದರು. ಭೀಷ್ಮ ಮಾಡಿದ್ದು ಒಂದೊಂದು ಅನರ್ಥ ಮಹಾಭಾರತದಲ್ಲಿ. ಪೂರ್ತಿ ರಾಜ್ಯಕ್ಕೆ ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಿದ್ದವನು ಅರಗಿನ ಮನೆ ಬೆಂಕಿಯಿಂದ ಪಾರಾಗಿ ಬಂದ ಮೇಲೆ ಅದನ್ನು ಹರಿದು ಚೂರು ಮಾಡಿ ಕಾಡನ್ನು ಇವನಿಗೆ ಕಾಂಡವ ಪ್ರಸ್ಥವನ್ನು ಕೊಟ್ಟು ದುರ್ಯೋಧನ ರಾಜ್ಯ ಕೊಟ್ಟಲ್ಲ. ವಾಟ್ ಬೇಸಿಸ್? ಅದರೇ ಧರ್ಮ ಇತ್ತು. ಇದು ಬರೀ ತಪ್ಪು. ಹಾಗೆ ಇಲ್ಲಿ ದಶರಥ ಮೊದಲು ಆ ಕೈಕೇಯಿಯ ತಂದೆಗೆ ಮಾತು ಕೊಟ್ಟಿದ್ದೇ ತಪ್ಪು. ನೋಡಿ, ಅವಳನ್ನು ಸುಖವಾಗಿ ಇಟ್ಕೊಳ್ತೀರಿಯಾ ಮಾಡ್ತೀರಾ ಮತ್ತೊಂದು ವಿಷಯ ನೀವು ಕೇಳಬೇಕೇ ಹೊರತು, ನಮ್ಮ ಅಯೋಧ್ಯೆಯ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ, ಅದು ಕಾನ್ಸ್ಟಿಟ್ಯೂಷನ್ ಕೀಪರ್ಸ್ ಇದ್ದಾರೆ, ವಸಿಷ್ಠರಿದ್ದಾರೆ, ವಾಮದೇವರಿದ್ದಾರೆ, ಸುಮಂತ್ರ ಇದ್ದಾರೆ, ಅವರೆಲ್ಲರಿಗೆ ಸಂಬಂಧಪಟ್ಟ ವಿಷಯ ಅದು. ನಾನೊಬ್ಬನೇ ದುಡುಕಿ ಒಂದು ನಿರ್ಣಯ ಕೈಗೊಳ್ಳೋ ಹಾಗಿಲ್ಲ. ಅಥವಾ ಈ ಕೈಕೇಯಿ ನೀವು ಕೊಡದೆ ಇದ್ದರೆ ಬೇಡವೇ ಬೇಡ ಅಂತ ಹೇಳುವಷ್ಟು ಇಂದ್ರಿಯ ನಿಗ್ರಹ ಇದ್ದವನಲ್ಲ ದಶರಥ. ಕೃತ್ಸ್ನಂ ಹಿ ಶಾಸ್ತ್ರಂ ಇಂದ್ರಿಯ ವಿಜಯ. ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ 2ನೇ 3ನೇ ಸಾಲಲ್ಲಿ ಹೇಳ್ತಾನೆ, ಈ ಇಡೀ ಗ್ರಂಥ ಏನು ಹೇಳೋ ಹೊರಟಿದ್ದೇನೆ ಅಂದರೆ ಆಳುವವರಿಗೆ ಇಂದ್ರಿಯ ನಿಗ್ರಹ ಇರಬೇಕು ಅಂತ ಹೇಳೋ ಹೊರಟಿದ್ದೇನೆ. ನಮಗೆ ನಿಮಗೆ ಇರುವುದಕ್ಕಿಂತ ಆಳುವರಿಗೆ ಸಂಯಮ ಎಂಬುದು ಮನಸ್ಸು ಅತ್ಲಾಗಿತ್ಲಾಗಿ ಹೋಗದಂತೆ ಧರ್ಮದ ಬಂಧದಲ್ಲಿರಬೇಕು. ಈ ದೇಶಕ್ಕೆ ಒಬ್ಬರು ಎಮರ್ಜೆನ್ಸಿ ಹೇರಿದರು. ಎಮರ್ಜೆನ್ಸಿ ಅಂದರೆ ಯಮನಿಗೆ ಅರ್ಜೆನ್ಸಿ ಅಂತ. ಆ ಅರ್ಜೆನ್ಸಿ ಹೇರಿದವರು ಮನಸ್ಸು ಹೇಗೆ ವಿಕಾರದಲ್ಲಿತ್ತು. ನೆಹರು ಆದ ನಂತರ 4 ಜನ ಪುಡಾರಿಗಳು, ನಮ್ಮ ಕರ್ನಾಟಕದವರೊಬ್ಬರಿದ್ದರು, ಅದರಲ್ಲಿ ಆಂಧ್ರದವರೊಬ್ಬರಿದ್ದರು, ಬಂಗಾಳದವರೊಬ್ಬರಿದ್ದರು, ಬೊಂಬಾಯಿನವರೊಬ್ಬರಿದ್ದರು. 4 ಜನ ಸಿಂಡಿಕೇಟ್ ಅಂತ ಹೆಸರು. ಎಕ್ಸ್ಪೀರಿಯನ್ಸ್ ಸೀಸನ್ಡ್ ಪಾಲಿಟಿಷಿಯನ್ಸ್. ಅವರು ಆ ಎಮರ್ಜೆನ್ಸಿ ಹೇರಿದವರನ್ನು ಕೈಗೊಂಬೆ ಮಾಡ್ಕೊಬೇಕು, ನಡೆಸಬೇಕು ರಾಜ್ಯ ಅಂತ ಮಾಡಿದರು. ಆಕೆಗೆ ಭಯ ಉಂಟಾಯಿತು, ಅಹಂಕಾರ ತಲೆಗೇರಿತು. ನಾನು ನೆಹರು ಮಗಳಾಗಿದ್ದೇನೆ,
ಆದ್ದರಿಂದ ರಾಜ್ಯ ನನಗೇ ಸೇರಬೇಕು, ಇವ್ರು ಯಾರು ಬರುವುದಕ್ಕೆ ಅಂತ ಅವರನ್ನು ತಳ್ಳಿ ಪಕ್ಷವನ್ನು ಒಡೆದು ಇಡೀ ದೇಶದ ಮೇಲೆ ಎಮರ್ಜೆನ್ಸಿ ಹೇರಿದರು. ಇವತ್ತು ನಾವು ಭ್ರಷ್ಟರು ಮರೆತಿದ್ದೇವೆ ಆ ಪಕ್ಷ ಮಾಡಿದ ಅನ್ಯಾಯಗಳು. ಒಂದಲ್ಲ ಎರಡಲ್ಲ, 47ನೇ ಇಸ್ವಿಯಿಂದ ಎಮರ್ಜೆನ್ಸಿಯಲ್ಲಿ ಎಷ್ಟು ಜನ ನಿರಪರಾಧಿ ಹುಡುಗರನ್ನು ಕೊಂದರು. ಕೇರಳದಲ್ಲಿ ಎಷ್ಟು ಜನ ಸತ್ತರು. ಜಯಪ್ರಕಾಶ್ ನಾರಾಯಣ್ ಇನ್ನೂ ಬದುಕಿದ್ದಾಗಲೇ ಕಾಂಡೋಲೆನ್ಸ್ ಓದಿಬಿಟ್ರು ಪಾರ್ಲಿಮೆಂಟಲ್ಲಿ. ಜನ ಮರೆತು ಬಿಡ್ತಾರೆ ಇದನ್ನು. ಅನ್ಯಾಯಗಳು ಒಂದಲ್ಲ ಎರಡಲ್ಲ. ಯಾತಕ್ಕಾಯಿತು? ಶಿ ವಾಸ್ ಕಂಡೀಷನ್ಡ್ ಬೈ ಎಕ್ಸ್ಟ್ರೀಮ್ ಫಿಯರ್, ಭಯ. ನನಗೆಲ್ಲಿ ಅಧಿಕಾರ ಹೋಗಿಬಿಡುತ್ತೋ, ಎಲ್ಲಿ ಹೋಗಿಬಿಡುತ್ತೋ. ಭಯವೆಂಬುದು ಇಂದ್ರಿಯಗಳನ್ನು ವಿಕಾರ ಮಾಡುವಂಥ ಒಂದು ಏಜೆನ್ಸಿ. ಈ ಇಡೀ ಜೀವನವನ್ನು ಭಯದಿಂದ ಕಳೆದು ದುಷ್ಟ ರಾಜ್ಯವನ್ನು ಆಳುವುದಕ್ಕಾಗದೆ ಸತ್ತವರಲ್ಲಿ ಕಂಸ ಮೊದಲನೇವನು, ರಾವಣ ಎರಡನೇವನು, ರಷ್ಯಾದ ಆಡಳಿತಗಾರರು ಕಮ್ಯುನಿಸ್ಟರು. ಅವ್ರಿಗೆ ಗೊತ್ತು ನಮ್ಮದು ಪೊಳ್ಳು ಸಿದ್ಧಾಂತ, ಇದು ನಿಲ್ಲೋದಿಲ್ಲ, ಯಾವತ್ತೋ ಜನ ತಿರುಗಿ ಬೀಳ್ತಾರೆ ಅಂತ. ಆಗದೇ ಇದ್ದವರಿಗೆಲ್ಲ ರಿಯಾಕ್ಷನರಿ ಈ ಮುದ್ರೆ ಹಾಕಿ ಕೊನೆಗೂ ರಿಯಾಕ್ಷನರೀಸ್. ರಷ್ಯಾ ದೇಶದ ಆಡಳಿತ ಧಡಂ ಬಂದು ಹೋಯಿತು. ವಿಶ್ವದ 2 ಬಹಳ ದೊಡ್ಡ ಮತಗಳು, ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ, ದೇ ಆರ್ ಕಂಡೀಷನ್ಡ್ ಬೈ ಇಂಟರ್ನಲ್ ಫಿಯರ್. ನಾವು ಹೇಳುವುದು ಸುಳ್ಳು ಧರ್ಮ, ಸುಳ್ಳು ಮತ, ಇದು ನಿಲ್ಲೋದಿಲ್ಲ ಅನ್ನೋ ಭಯದಿಂದ ದೇ ಸಸ್ಪೆಕ್ಟ್ ಹೇಟರ್ಸ್ ಎವ್ರಿವೇರ್. ಈ ಭಯದಿಂದ ಮಂದಿಯನ್ನು ಸುಡುವುದು, ಇನ್ಕ್ವಿಸಿಷನ್ ಮಾಡುವುದು, ತೋಳು ಕತ್ತರಿಸುವುದು, ಕೈ ಕತ್ತರಿಸುವುದು, ಕಲ್ಲು ಹೊಡೆಯುವುದು, ಅತ್ಯಂತ ಕ್ರೂರ ಪದ್ಧತಿಗಳವೆಲ್ಲ ಯಾತಕ್ಕೆ ಬಂದಿವೆ ಅಂದರೆ ದಿ ಫೌಂಡರ್ಸ್ ಆಫ್ ದೋಸ್ ರಿಲಿಜನ್ಸ್ were extremely feeble-minded people who could not control their inner fear. ಧರ್ಮದಲ್ಲಿ ನಂಬಿಕೆ ಇಲ್ಲ, ಮತ ಬೇರೆ, ಧರ್ಮ ಬೇರೆ. ಇದನ್ನೆಲ್ಲ ನಾನು ಪುಸ್ತಕದಲ್ಲಿ ಬರೆದಿದ್ದೇನೆ. ಇವತ್ತು ನಾನು ಬರೆದಿದ್ದ ಇಂಗ್ಲೀಷ್ ಪುಸ್ತಕ ಎಲ್ಲ ಬಂದಿದೆ. ಫಂಡಮೆಂಟಲಿಸಮ್ ವರ್ಸಸ್ ಹಿಂದೂಯಿಸಮ್ ಆ ಪುಸ್ತಕ ಓದಿ ನೋಡಿ. ಸೆಮೆಟಿಕ್ ಚಾಲೆಂಜಸ್ ಓದಿ ನೋಡಿ. ಅರವಿಂದೋ ಸೆಕ್ಯುಲರಿಸ್ಟ್ ಆರ್ ನ್ಯಾಷನಲಿಸ್ಟ್ ಪುಸ್ತಕವನ್ನು ಓದಿ ನೋಡಿ. ಇನ್ನೂ ಅನೇಕ ಗ್ರಂಥ. ಹಿಂದೂ ಸೊಸೈಟಿ ಆ್ಯಂಡ್ ದಿ ಡೈನಾಮಿಕ್ಸ್ ಆಫ್ ಸ್ಪಿರಿಚುವಲ್ ಎವಲ್ಯೂಷನ್ ಬುಕ್ ಅಂಡರ್ ಪ್ರಿಂಟ್. ಹಿಂದೂ ಸಮಾಜ ಮತ್ತು ಆಧ್ಯಾತ್ಮೀಕರಣ ಕನ್ನಡದ ಪುಸ್ತಕ. ಇದು ಓರಿಯೆಂಟ್ ಜನರಿಗೆ ಸರಿಯಾದ ತಿಳುವಳಿಕೆ. ರಾಮಾಯಣ ಮಹಾಭಾರತ ಇಟ್ಕೊಂಡು ಕೊಡಬೇಕು. ದಶರಥನಂಥ ಚಕ್ರವರ್ತಿ ಒಂದು ಕ್ಷಣದ ಪತ್ನಿಯ ಸುಖಕ್ಕೋಸ್ಕರವಾಗಿ ರಾಜ್ಯಾಂಗವನ್ನೇ ಅಡವಿಟ್ಟ. ಮಾಡ್ತೀರಾ? ಎಲ್ಲರೂ ಮಾಡ್ತೀರಾ ಇದನ್ನು? ಒಂದು ಮಠದ ಸ್ವಾಮಿಗಳು ಮಠದ ದೇವರ ಮೂರ್ತಿಯನ್ನು ಒಂದು ಕಡೆ ಅಡವಿಡ್ತಾರೆ. ಯಾತಕ್ಕೆ? ಮಠದ ಕಸ ಗುಡಿಸೋರು ಸಂಬಳ ಕೊಡೋಕ್ಕಾಗೋದಿಲ್ಲ ಅಂತ ಮೂರ್ತಿಯನ್ನೇ ಅಡವಿಟ್ಟು ಮಾಡ್ತೀರಾ? ಹೇಗೆ ಸರಿಯೇ ಇದು? ಸಂಸ್ಕೃತದಲ್ಲಿ ಕಥಾಸರಿಸಾಗರದಲ್ಲಿ ಒಂದು ಕಥೆ ಇದೆ. ಒಂದು ದೇವಸ್ಥಾನ ರಥೋತ್ಸವ ಮಾಡಬೇಕು ಅಂತ ನೋಡಿದ್ರು. ಊರೆಲ್ಲ ಕಮಿಟಿ ಸೇರಿಸಿ ದುಡ್ಡು ಹೇಳಲಿಲ್ಲ. ಅದಕ್ಕೆ ಏನು ಮಾಡೋದು ನಿಮಗೆ ಅಭಿಪ್ರಾಯ ಅಂದರೆ ಹೇಳಿದ್ರು. ಒಬ್ಬ ತುಂಟು ಹುಡುಗ ಹೇಳಿದ, ಈ ದೇವತಾ ವಿಗ್ರಹವನ್ನು ಮಾರಿದರೆ ದುಡ್ಡು ಬರ್ತದೆ, ವಿಗ್ರಹ ಚೋರರಿಗೆ ಮಾರಿದರೆ ಫಾರಿನ್ನವರಿಗೆ ಭಾಳ ದುಡ್ಡು ಬರ್ತದೆ, ಆಗ್ಬೋದು ಅಲ್ಲ. ಮಾರಿದರು. ಉತ್ಸವ ಯಾರಿಗೆ? ಅದೇ ಮರೆತು ಹೋಯ್ತು ಅವರಿಗೆ. ಒಂದು ಹುಡುಗಿಗೆ ಮದುವೆ ಆಗಬೇಕು, ದುಡ್ಡು ಖರ್ಚಿಲ್ಲ. ಸರಿ, ಇವಳನ್ನು ವೇಶ್ಯಾವಾಟಿಕೆಗೆ ಮಾರಿದರೆ ಭಾಳಷ್ಟು ದುಡ್ಡು ಬರುತ್ತೆ ಅಂತ ಅವಳನ್ನು ಬೊಂಬಾಯಿಗೆ ಮಾರಿ ತಂದೆ ತಾಯಿ ಮದುವೆ ಯಾರಿಗೆ ಮಾಡ್ತಾರೆ? ಆಮೇಲೆ ಯೋಚನೆ ಮಾಡಿ. ಧರ್ಮವನ್ನು ಮಾರಿ ಏನು ಮಾಡ್ತೀರಿ ನೀವು? ಧರ್ಮವೆಂಬುದು ಬಹಳ ಮುಖ್ಯ. ಯಾವ ದೊರೆಗೆ ಮಂತ್ರಿಗೆ ಇಂದ್ರಿಯ ನಿಗ್ರಹ ಇರುವುದಿಲ್ಲ ಅವನಿಗೆ ಧರ್ಮ ಪ್ರಜ್ಞೆ ಮೊದಲು ನಾಶವಾಗ್ತದೆ. ಇದನ್ನು ಎಷ್ಟು ಸೂಚ್ಯವಾಗಿ ಹೇಳಿದ್ದಾರೆ ವಾಲ್ಮೀಕಿ. ರಾಮನನ್ನು ಕಾಡಿಗೆ ಕಳಿಸಿದ ಮೇಲೆ ಸ್ವಯಂ ದಶರಥನೇ ಹೇಳುವ ಒಂದು ಮಾತು, ಕೈಕೇಯ್ಯ ಹಿನಿಯುಕ್ತೇನ ಪಾಪಾಭಿಜನ ಭಾವಯ ನಮಯಾ ಮಂತ್ರಕುಶಲೈ ವೃದ್ಧೈ ಸಹ ಸಮರ್ಥಿತಂ ನ ಸುಹೃದ್ಭಿಃ ನ ಚ ಮಾತ್ಯೈಃ ಮಂತ್ರಯಿತ್ವಾ ನನೈಗಮೈ ಮಯಾಯಮರ್ಥ ಸಮ್ಮೋಹಾತ್ ಸ್ತ್ರೀ ಹೇತೋ ಸಹಸಾ ಕೃತಃ ಭವಿತವ್ಯತಯಾ ನೂನಂ ಇದಂ ವಾ ವ್ಯಸನಂ ಮಹತ್ ಕುಲಸ್ಯಾಸ್ಯ ವಿನಾಶಾಯ ಪ್ರಾಪ್ತಂ ಸೂತಯದಚ್ಛಯ. ಇದು ಅಯೋಧ್ಯಾಕಾಂಡ 59 ಸರ್ಗ. ದಶರಥ ಸಾಯುವುದಕ್ಕೆ ಒಂದು ಅಧ್ಯಾಯ ಹಿಂದೆ ಹೇಳುವ ಮಾತು. ಅವನಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ಏನೇನೋ ಕೆಟ್ಟದ್ದು ಕಾಣಿಸ್ತಾ ಇದೆ, ಕಿವಿಯಲ್ಲಿ ಏನೇನೋ ಶಬ್ದಗಳು ಮುರಿತಾ ಇವೆ. ಕೌಸಲ್ಯ ಅಂತಃಪುರದಲ್ಲಿ ಮಂಚದ ಮೇಲೆ ಮಲಗಿದ್ದಾನೆ.
ಎಲ್ಲಿದ್ದೀಯೇ ಕೌಸಲ್ಯ ಅಂತಾನೆ ಪಕ್ಕದಲ್ಲೇ ಇದ್ದಾಳೆ, ಮೈ ತಡುತ್ತಾಳೆ, ಸ್ಪರ್ಶದ ಅನುಭವ ಆಗ್ತಾ ಇಲ್ಲ. ರಾಮ ಅಡವಿಗೆ ಹೋಗಿ ಆಯಿತು, ಭರತ ಇನ್ನೂ ಬಂದಿಲ್ಲ, ಅರಾಜಕತೆ. ಸುಮಂತ್ರ ಬಂದ ಮೇಲೆ ನನ್ನ ಮಗ ಬೈಕೊಂಡು ಹೋದ್ನೇನೋ, ನನ್ನ ಮನೆ ಸೊಸೆ ಬೈಕೊಂಡು ಹೋದ್ಲೇನೋ, ಲಕ್ಷ್ಮಣ ಏನು ಹೇಳ್ದ ಅಂತ ಒಂದೊಂದೇ ಮಾತನ್ನು ಕೇಳ್ತಾ ಅರ್ಧ ಕೂತ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಬೇಡಿ ಬುದ್ಧಿ ಮಲ್ಕೊಳ್ಳಿ ನೀವು ಮಾತಾಡಿ. ಆಗ ಹೇಳ್ತಾನೆ, ಕೈಕೇಯ್ಯ ಹಿನಿಯುಕ್ತೇನ, ದಶರಥನ ಮಾತು, ಈ ಹಾಳು ಕೈಕೇಯಿ ಮಾತು ಕೇಳಿಕೊಂಡು ಅವಳ ನಿಯೋಗದಂತೆ ಕೇಳ್ಕೊಡು ಅಂದ್ರೇನು, ಅವಳ ಅಪ್ಪಣೆಯಂತೆ ನಿಯುಕ್ತೇನ ಪಾಪಾಭಿಜನ ಭಾವಯ. ಅವಳು ಕೆಟ್ಟ ಮಾತನ್ನೇ ಆಡ್ತಾಳೆ ಒಂದು ವೇಳೆ ಅಂತ ನನಗೆ ಗೊತ್ತಿದ್ರೂ ಕೂಡ ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು, ರಾಮನಿಗೆ ಅಂತಿಟ್ಟು ಮುಹೂರ್ತದಲ್ಲಿ 14 ವರ್ಷ ರಾಮನನ್ನು ಕಾಡಿ ಕಳಿಸ್ಬೇಕು ಅಂತ ಕೇಳಿಬಿಟ್ಲಲ್ಲ. ಆಗ ನನ್ನ ಬುದ್ಧಿಯಲ್ಲಿ ಹೋಗಿತ್ತೋ ಸುಮಂತ್ರ. ನಮಯ ಮಂತ್ರಕುಶಲೈ, ಮಂತ್ರಾಲೋಚನ ಸಮರ್ಥರು ನಿನ್ನಂಥವರಿದ್ದರು, ವಸಿಷ್ಠರಿದ್ದರು, ವಾಮದೇವರಿದ್ದರು. ಇವಳು ವರ ಕೇಳಿದ ಕೂಡಲೇ ನಿನ್ನ ಮಗನಿಗೆ ಭರತನ ಪಟ್ಟಾಭಿಷೇಕ ತಾನೆ, ಸ್ವಲ್ಪ ತಾಳು, ನಮ್ಮ ಮಂತ್ರಿಗಳನ್ನು ಕರೆಸ್ತೇನೆ, ಕಮಿಟಿ ಮಾಡ್ತೇನೆ, ಅವ್ರು ಹೇಳ್ದಾಗ ಕೇಳ್ತೇನೆ ಅಂತ ಒಂದು ಮಾತು ಹೇಳಿಬಿಟ್ಟಿದ್ರೆ ಪಾರಾಗ್ತಿದ್ನಲ್ಲ ನಾನು. ಕೇಳಿದ್ದೀರ ಈ ಮಾತನ್ನು? ನೋಡಿ ವಾಲ್ಮೀಕಿ ಇವತ್ತು ಕಾರಲ್ಲಿ ಬರ್ತಾ ಈ ಮಾತನ್ನು ಹೇಳು ಅಂತ ಸ್ವಾಮಿ ಪ್ರೇರಣೆ ಎತ್ತಿಕೊಟ್ಟ. ನಾನು ಹೇಳಬೇಕು ಅಂತ ಬಂದಿರಲಿಲ್ಲ. ಮುಟ್ಟಿದ ಕಡೆ ಶಾಸ್ತ್ರಾರ್ಥಗಳು ಮಂತ್ರಕುಶಲೈ. ವಸಿಷ್ಠರಾಕ್ ಮೇಲೆ ಬಿದ್ದು ಹೇಳಲಿಲ್ಲ, ಅವರು ಕನಸು ಕಂಡಿರಲಿಲ್ಲ. ಒಳಗೊಳಗೆ ಅರಮನೆಯಲ್ಲಿ ಚಿತಾಮಣೆ ನಡೆಯುತ್ತೆ. ಆ ಚಿತಾಮಣಿಯಲ್ಲಿ ಇವಳು ಹೀಗೆ ಕೇಳ್ತಾಳೆ, ದಶರಥ ಹಳ್ಳಕ್ಕೆ ಬೀಳ್ತಾನೆ ಅಂತ ಗೊತ್ತಿಲ್ಲ ಅವರಿಗೆ. ಆದರೆ ಹೇಳೋರು ಬುದ್ಧಿ ಹೇಳೋರು ಇಲ್ಲದೆ ಅನರ್ಥ ಆಗಲಿಲ್ಲ, ಹೇಳೋವರೆಲ್ಲ ಇದ್ದೇ ಆಗುತ್ತೆ. ವಿದುರ ಇದ್ದೇ ಅನರ್ಥವಾಯಿತು, ಕೃಷ್ಣ ಹೇಳಿಯೂ ಅನರ್ಥವಾಯಿತು, ದ್ರೋಣ ಭೀಷ್ಮರು ಬಾಯಿ ಮುಚ್ಚಿಕೊಂಡು ಅನರ್ಥವಾಯಿತು, ಮೆಜಾರಿಟಿ ಕರ್ಣನ ಕಡೆ ಹೋಯಿತು. ದ್ರೌಪದಿ ಸೀರೆ ಸೆಳೆಯಬೇಕು, ಅದು ಸೆಳೆಯುವುದರಲ್ಲಿ ರಾಷ್ಟ್ರಹಿತವಿದೆ. ಇವನು ಬೊಗಳಿದ, ಇವನು ಸೂರ್ಯನ ಮಗ. ಹೊಗಳ್ತಾರೆ ಕರ್ನಾಟಕದ ಕವಿಗಳು ಕರ್ಣನನ್ನು. ನಮಗೆ ಸಹನೆ ಆಗೋದಿಲ್ಲ, ಮಹಾಪಾಪಿ ಸೂರ್ಯನ ಮಗ. ಅವನಿಗೆ ಯಾಕೆ ದುಷ್ಟು ಬುದ್ಧಿ ಬಂತು ಅಂದರೆ ಸೂರ್ಯನ ಮಕ್ಕಳೆಲ್ಲ ಇಂಥವ್ರೆ. ಒಬ್ಬ ಶನಿ, ಒಬ್ಬ ರಾಹು. ನೆರಳಲ್ಲಿ ಹುಟ್ಟಿದವರು ಛಾಯಾದೇವಿಯಲ್ಲಿ, ಬಿಸಿಲಲ್ಲಿ ಹುಟ್ಟಿದ್ರೆ ಹೀಗಾಗ್ತಿರಲಿಲ್ಲ. ಇದೆಲ್ಲ ತರಂಗದಲ್ಲಿ ಯಾರೋ ಕೆಣಕಿ ಪ್ರಶ್ನೆ ಕೇಳಿ ಉತ್ತರ ಕೊಟ್ಟು ಮುತ್ತಿ ನೋಡಿಕೊಳ್ಳೋ ಹಾಗೆ ಎಡಿಟರ್ ಫೋನ್ ಮಾಡಿ, ಆಚಾರ್ಯ ಎಲ್ಲಿಟ್ಟಿದ್ರಿ ಬಾಣ ಅಂದರು. ಇದು ರಾಮಬಾಣ, ಇದು ಭಗವಂತ ಪ್ರೇರಣೆ ಕೊಡ್ತಾನೆ. ಅಲ್ಲಿ ಕರ್ಣ. ಆ ದ್ರೌಪದಿ ಸೇರೆ ಸುಲಿದಿದ್ದರಿಂದ ಏನು ಲಾಭ ಆಯಿತು ದುರ್ಯೋಧನನಿಗೆ? ಅವನ ಹೆಂಡತಿಗೆ ಯಾರು ಹಾಗೆ ಮಾಡಿದರೆ? ಭಾನುಮತಿ ಹೇಳ್ತಾಳೆ, ಅಯ್ಯೋ ನನಗಿದು ಗೊತ್ತಿರಲಿಲ್ಲ, ನಾನು 18 ದಿವಸಗಳು ಅಂತ ಒಂದು ಪುಸ್ತಕ ಬರೆದಿದ್ದೇನೆ. ಅದರಲ್ಲಿ ದುರ್ಯೋಧನ ಹೆಣ ಸುಡುವ ಸಂದರ್ಭದಲ್ಲಿ ಒಂದು ಸಣ್ಣ ಡೈಲಾಗು. ನದಿ ತೀರದಲ್ಲಿ ಕೃಷ್ಣ ಸ್ನಾನ ಮಾಡಿ ಜ್ಞಾತಿಗಳಿಗೆ ತರ್ಪಣ ಕೊಟ್ಟು ಮೇಲೆ ಹೇಳ್ತಾನೆ, ಆ ಕಡೆಯಿಂದ ಭಾನುಮತಿ ಹೋಗ್ತಾ ಇರ್ತಾಳೆ. ಮೂಲದಲ್ಲಿಲ್ಲ ಇದು, ಅದಕ್ಕೆ ವಿರುದ್ಧವಿಲ್ಲ. ಸಂಧ್ಯಾಕಾಲ ಧಗ 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 ಉರಿತಾ ಇದೆ ಹೆಣಗಳು. ಬರೀ ತಲೆ ಇದ್ದದ್ದು ಹೆಣಗಳು, ಬರೀ ತೋಳಿದ್ದದ್ದು, ಬರೀ ಮುಂಡ ಇದ್ದದ್ದು, ಗುರುತು ಗೊತ್ತಿಲ್ಲದೆ ಇದ್ದದ್ದು ಸಾಲಾಗಿ ಸುಡ್ತಾ ಇದ್ದಾರೆ. ಇವನು ಕೃಷ್ಣ ನೋಡಿದ ಭಾನುಮತಿಯನ್ನು, ಇವಳನ್ನು ಸಾಂತ್ವನ ಮಾಡಬೇಕು. ಒಂದು ಮಾತುಂಟಾಯಿತು. ಸ್ವಲ್ಪ ನಿಂತ, ಅಮ್ಮ ನೀ ಭಾನುಮತಿ ಅಲ್ಲವಾ? ಕೃಷ್ಣ ಭಾನುಮತಿಯನ್ನೇ ನೋಡಿರಲಿಲ್ಲ. ಎಂಥ ಇಂದ್ರಿಯ ನಿಗ್ರಹ! ಅವಳು ಸುಂದರಿಯೇ. ಅವಳು ಹತ್ತಿರಕ್ಕೆ ಬಂದಳು, ನೀನು ದೇವಕಿ ಪುತ್ರ ಅಲ್ಲವೇ? ಹೌದು ಹೌದು, ದೇವಕಿ ಪುತ್ರ. ಕೃಷ್ಣ ಕೇಳ್ತಾನೆ, ಈಗ ತಾನೇ ಅರಮನೆಗೆ ಹೋಗಿದ್ದೆ, ನಿನ್ನ ಅತ್ತೆ ಗಾಂಧಾರಿ ನನಗೆ ಶಾಪ ಹಾಕಿದ್ದಾಳೆ, ತಗೊಂಡು ಬಂದಿದ್ದೇನೆ. ಯುದ್ಧ ನಿಲ್ಲಿಸುವ ಶಕ್ತಿ ಇದ್ದರೂ ನೀನು ನಿಲ್ಲಿಸಲಿಲ್ಲ. ನಿನ್ನ ವಂಶ ಹಾಳಾಗಲಿ, ನಿನ್ನ ಕಣ್ಣದ್ರಿಗೆ ಮಕ್ಕಳು ಮರಿ ಮಕ್ಕಳು ಹೊಡೆದಾಡಿ ಸಾಯಲಿ ಅಂತ ಶಾಪ ಕೊಟ್ಟಿದ್ದಾಳೆ. ಆ ಶಾಪ ಗಂಟು ಹಾಕಿದ್ದೇನೆ. ನೀನು ಕೊಡೋದಿದ್ರೆ ಕೊಡ್ಬೋದು, ನಿನ್ನ ಗಂಡನನ್ನು ಕೊಲ್ಲಿಸಿದೆ ಅಂತ ಶಾಪ ಕೊಡ್ತೀಯಾ? ಕೊಡು. ಗೊಳೋ ಅಂತ ಅಳ್ತಾಳೆ ಭಾನುಮತಿ. ಪ್ರಭು, ಇದು ಹೀಗಾಗುತ್ತೆ ಅಂತ ಗೊತ್ತಿದ್ರೆ ಅವತ್ತು ನಾನು ನನ್ನ ಗಂಡನ ತಡೀತಿದ್ದೆ. ಅವಳಿಗೆ ಮಾನಭಂಗ ಮಾಡೋದ್ರ ಬದಲು ನನಗೆ ಮಾಡು ಅಂತ ಕೇಳ್ತಾ ಇದ್ದೆ ಸಭೆಯಲ್ಲಿ. ಅದಾಗಲಿಲ್ಲ. ಕೃಷ್ಣನ ಕಣ್ಣಲ್ಲಿ ನೀರು ಬರುತ್ತೆ. ಅಮ್ಮ, ಲೋಕದಲ್ಲಿರೋ ಸ್ತ್ರೀಯರೆಲ್ಲ ನಿನ್ನಂತೆಯೇ ಆಗಿದ್ದರೆ ಚೆನ್ನಾಗಿತ್ತು. ಅವಳು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾಳೆ. ಪ್ರಭು, ಲೋಕದಲ್ಲಿ ಪುರುಷರೆಲ್ಲ ನಿನ್ನಂತೆ ಪುರುಷೋತ್ತಮರಾಗಿದ್ದರೆ ಲೋಕ ಎಷ್ಟು ಚೆನ್ನಾಗಿರ್ತಿತ್ತು. ಆಯ್ತಮ್ಮ, ನಿನ್ನ ಗಂಡ ಹೋದ, ನೀನೇನು ಮಾಡ್ತೀಯ ಮುಂದಕ್ಕೆ?
ಪ್ರಭು ಬದುಕಿರುವಾಗಲೇ ಗಂಡನ ದಾರಿಯಲ್ಲಿ ನಾ ಹೋಗಲಿಲ್ಲ, ಇನ್ನು ಸಾಗಮನ ಮಾಡಿ ಅವನ ದಾರಿಗೆ ಹೋಗೋದ್ರಲ್ಲಿ ಏನರ್ಥ ಇದೆ, ವಾನಪ್ರಸ್ಥ ಹೋಗ್ತೇನೆ ಅಂತ ಹೇಳ್ತಾಳೆ. ಸಣ್ಣ ಡೈಲಾಗ್ ಇದು. ಎಷ್ಟು ಸಾವಿರ ಜನ ಮೆಚ್ಚಿಕೊಂಡು ಪತ್ರ ಹಾಕಿದ್ದಾರೆ, ಮನೆಗೆ ಬಂದು ಹೇಳಿದ್ದಾರೆ, ಆಚಾರ್ಯರೇ ಇದು ನಿಮಗೆ ಹೇಗೆ ಫ್ಲ್ಯಾಶ್ ಆಯಿತು. ಅದು ವೇದವ್ಯಾಸರು ಅವರು ಬಿಟ್ಟ ಕಥೆ ನೀ ಕೂಡಿಸು ಇದು ಆಗಿರ್ಲಿಕ್ಕೆ ಬೇಕು. ಜಾತಿಗೆ ಹೇಳ್ತೇವೆ ಅಂದರೆ ಕರ್ಣ ದುಷ್ಟ ಪ್ರೇರಣೆ ಕೊಟ್ಟ, ಅವನಿಗೆ ಅದರಿಂದ ಲಾಭ ಇರಲಿಲ್ಲ, ದ್ರೌಪದಿಗೆ ಅವಮಾನವಾಯಿತು, ವಂಶಕ್ಷಯವಾಯಿತು, ಜೂಜಾಟದಲ್ಲಿ ಅನರ್ಥವಾಯಿತು, ಬೇಡ ಅಂತ ಹೇಳಿಯೇ ವಿದುರ ಎಷ್ಟು ಗಂಟಲಿಂದ ಹೇಳಿ 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 ಅನರ್ಥವಾಯಿತಲ್ಲ. ಅದೇ ರೀತಿಯಲ್ಲಿ ರಾಮಾಯಣದಲ್ಲಿ ದಶರಥ ಹೇಳ್ತಾನೆ, ನಾನು ಕೇಳಬೇಕಾಗಿತ್ತು ಮಂತ್ರಕುಶಲರನ್ನು, ನಮಯ ಮಂತ್ರಕುಶಲೈ ವೃದ್ಧೈ ಸಹ ಸಮರ್ಥಿತಂ. ವಸಿಷ್ಠರೇ, ಇವಳು ಕೇಳ್ತಾ ಇದ್ದಾಳೆ ಮಗನಿಗೆ ರಾಜ್ಯ ಕೊಡಿ ಅಂತ. ನಾ ಕೊಡಬಹುದೇ ಅಂತ ಒಂದು ಮಾತನ್ನು ಕೇಳಲಿಲ್ಲ, ಸಮರ್ಥನೆ ಮಾಡಿಕೊಳ್ಳಿಲ್ಲ. ನ ಸುಹೃದ್ಭಿ ಸ್ನೇಹಿತರನ್ನು ಕೇಳಲಿಲ್ಲ, ನ ಚ ಮಾತ್ಯೈ ನಿನ್ನನ್ನು ಕೇಳಲಿಲ್ಲ, ಮಂತ್ರಯಿತ್ವಾ ಚನೈ ಗಮೈ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ಸ್ ಇದ್ದರು ಅಯೋಧ್ಯೆಯಲ್ಲಿ, ಅವರನ್ನು ಕೇಳಲಿಲ್ಲ. ಮತ್ತೆ ಹೇಗೆ ಮಾಡಿದೆ? ಮಯಾಯಮರ್ಥ ಸಮೋಹಾತ್ ಸ್ತ್ರೀ ಹೇತೋ. ಈ ಕಾಮಾವಸ್ಥೆ ಮನುಷ್ಯನಿಗೆ ಒಂದು ಸ್ತ್ರೀಯನ್ನು ಅನುಭವಿಸಬೇಕು ಅಂತ ತಲೆಯಲ್ಲಿ ಬಂದರೆ ಅದು ಮೈಂಡ್ ಬ್ಯಾಲೆನ್ಸ್ ಅಪ್ಸೆಟ್ ಮಾಡಿಬಿಡುತ್ತೆ. ಹರಿಹರ ಬ್ರಹ್ಮರೂ ಸರಿ ಮಾಡೋಕ್ಕಾಗೋದಿಲ್ಲ. ಭಗವದ್ಗೀತೆಯಲ್ಲಿ ಕೇಳಿದ್ದೇವೆ, ಇಂದ್ರಿಯಾಣಾಂ ವಿಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಬಸಿ. ಗೀತೆ ನೆಲೆಸ್ಕೊಳ್ಳಿ, 6-8 ತಿಂಗಳ ಹಿಂದೆ ಹೇಳಿದ್ದೇನೆ. ಅಮೃತವಾಣಿ, ಕೃಷ್ಣನ ವಾಣಿ. ಇಂದ್ರಿಯಗಳು ಪೋಲಿ, ಅವು ಕಣ್ಣು ಕಿವಿ ಮೂಗು ಸಿಕ್ಕ ದಾರಿ ಹೋಗ್ತವೆ. ಅವು ಇಂದ್ರಿಯಾಣಾಂ ವಿಚರತಾಂ ಯನ್ಮನೋನು ವಿಧೀಯತೆ. ಹಗ್ಗ ಹಾಕಬೇಕಾದ ಮನಸ್ಸು ಇಂದ್ರಿಯಗಳ ದಾರಿಗೆ ಹೊರಟು ಬಿಟ್ಟರೆ ತದಸ್ಯ ಹರತಿ ಪ್ರಜ್ಞಾಂ, ಪ್ರಜ್ಞೆಯನ್ನು ಹಾಳು ಮಾಡಿಬಿಡುತ್ತೆ ಅದು. ಹೇಗೆ? ವಾಯು ನಾವಮಿವಾಂಬಸಿ, ಗಾಳಿ ಜೋರಾಗಿ ಬೀಸುತ್ತೆ. ಒಂದು ದೋಣಿಲಿ ಕೂತಿರ್ತೀರಿ, ನದಿ ಹಾಯಬೇಕು ಅಂತ, ಆ ದೋಣಿ ತಿರುಗುವುದಕ್ಕೆ ಆರಂಭ ಮಾಡುತ್ತೆ. ಗಟ್ಟಿಮುಟ್ಟು ಗಾಳಿಯಲ್ಲಿ ದೋಣಿ ಗಟ್ಟಿ ಪದಾರ್ಥ, ಗಾಳಿ ಗಟ್ಟಿ ಪದಾರ್ಥವಲ್ಲ. ದೋಣಿಯನ್ನು ತಿರುಗಿಸಿ ಮುಳುಗಿಸಿ ಬಿಡುವಂತೆ ಈ ಮನಸ್ಸನ್ನು ವಶದಲ್ಲಿಟ್ಟುಕೊಳ್ಳಬೇಕು. ಅದರಿಂದ ಚಂದ್ರಗುಪ್ತ ಮೌರ್ಯನಿಗೆ ರಾತ್ರಿ ವಿಶ್ರಾಂತಿಗೆ ಬರೀ 2 ಗಂಟೆ ಕಾಲ ಮಾತ್ರ ಕೊಟ್ಟರು. ವಿಷ್ಣುಗುಪ್ತರು, ಆಚಾರ್ಯರು, ಚಾಣಕ್ಯರು, ಮಹಾನುಭಾವರು ಮರೆತು ಬಿಟ್ಟಿದ್ದೆ. ಓನ್ಲಿ 2 hours ಸ್ಲೀಪ್. ಎದ್ದು ಮೊದಲನೇ ಕೆಲಸ ಗೂಢಚಾರರ ಕೈಯಲ್ಲಿ ಯಾರ್ಯಾರು ಏನೇನು ಹೇಳ್ತಾರೆ, ರಾಣಿ ಬಗೆಗೆ ಏನು ಹೇಳ್ತಾರೆ, ನನ್ನ ಬಗೆಗೆ ಏನು ಹೇಳ್ತಾರೆ, ಕೋಶಾಧ್ಯಕ್ಷನ ಬಗ್ಗೆ ಹೇಳ್ತಾರೆ, ಗಜಾಧ್ಯಕ್ಷನ ಬಗ್ಗೆ, ಇದನ್ನು ಕೇಳಬೇಕು. ಅವ್ರ ಮೇಲೆ 3 ಜನ ಗೂಢಚಾರನಿಡಬೇಕು. ಒಬ್ಬೊಬ್ಬನ ಮೇಲೆ 3 4 ಗೂಢಚಾರರು. ನೆಟ್ವರ್ಕ್ ಆಫ್ ಸ್ಪೈಸ್, ಮೋಸ್ಟ್ ಇಂಪಾರ್ಟೆಂಟ್ ಬ್ರ್ಯಾಂಚ್ ಆಫ್ ದಿ ಆರ್ಮಿ. ಅದು ಬಿಟ್ಟಿದ್ದೇವೆ ಈ ದೇಶದಲ್ಲಿ. ಬರೀ ಸೈನ್ಯ ಅಲ್ಲ, ಯಾರನ್ನು ನಂಬಬೇಕು ಯಾರನ್ನು ನಂಬಾರದು, ಎಲ್ಲ ಕೈ ಕೊಡುವವರು. 3 ಜನ, ಒಬ್ಬರ ಮೇಲೊಬ್ಬರು ಗೂಢಚಾರರು. 3 ಜನದು ಕನ್ಕರೆನ್ಸ್, ಒಂದೇ ಅಭಿಪ್ರಾಯ ಇದ್ದರೆ ನಂಬಬೇಕು, ಇಲ್ಲ ನಂಬಾರದು. ಅರ್ಥಶಾಸ್ತ್ರ ಓದಬೇಕು ನೀವು. ಅದಕ್ಕೆ ಮೂಲವಾದ ರಾಮಾಯಣ, ಅದಕ್ಕೆ ಮೂಲವಾದ ಮಹಾಭಾರತ. ನಾ ಯಾರನ್ನೂ ಕೇಳಿಲ್ಲ. ಸ್ತ್ರೀ ಹೇತೋ ಸಹಸಾಕೃತ. ಅವಳು ಕೇಳಿದಳು ಅಂತ ಒಡನೆಯೇ ಒಪ್ಪಿ, ಇದೇ ಪರಮಧರ್ಮ, ಮಾತು ಕೊಟ್ಟಿದ್ದೇನೆ ಅಂತ. ಇದು ಆಭಾಸ ಧರ್ಮ, ತೋರಿಕೆಯ ಧರ್ಮ, ನಿಜವಾದ ಧರ್ಮವಲ್ಲ. ಯಾತಕ್ಕೆ? ಪರಮಧರ್ಮವಾದ ರಾಜಪುತ್ರ ಜ್ಯೇಷ್ಠರ ಅಭಿಷೇಕವೆಂಬುದನ್ನು ತೊರೆದು ರಾಮಾಭಿಷೇಕವೆಂಬ ಧರ್ಮಕ್ಕೆ ವಿಘ್ನವಾಗಿ ಬಂದದ್ದು ಇದು ಆಭಾಸ ಧರ್ಮ. ಧರ್ಮದಂತೆ ಕಾಣ್ತದೆ, ಧರ್ಮವಲ್ಲ. ಒಬ್ಬ ಬಂದು ಕೇಳ್ತಾರೆ, ಗೋಖಲೆ ಇನ್ಸ್ಟಿಟ್ಯೂಟಲ್ಲಿದೆ ಸ್ವಾಮಿ. ಯಾತಕಪ್ಪ? ನಾ ಬಾಂಬ್ ಹಾಕಬೇಕಾಗಿದೆ ಸ್ವಾಮಿ. ನೀವು ಸತ್ಯವನ್ನು ಹೇಳ್ತೀರಾ, ಸುಳ್ಳು ಹೇಳ್ತೀರಾ? ಅವನು ಬಂದು ಕೇಳ್ತಾರೆ, ಇಲ್ಲೇ ಎಲ್ಲೋ ಇದೆಯಂತಲ್ಲ. ನೀವು ಅನ್ಬೇಕು, ಶಿವ ಗೋಖಲೆ ಇನ್ಸ್ಟಿಟ್ಯೂಟ್ ದೊಮ್ಮಸಂದ್ರದ ಹತ್ರ ಇದೆ, ಇಲ್ಲೆಲ್ಲೂ ಬಂತಪ್ಪ, ಅದು ದೊಮ್ಮಲೂರು ಹತ್ರ ಇದೆ ಅದು ಅಂತ ಸುಳ್ಳು ಹೇಳಿದರೆ ಇಷ್ಟು ಜನರನ್ನು ಕಾಪಾಡಿದ ರಕ್ಷಣೆ ಎಂಬ ಧರ್ಮ ಉಂಟಾಗ್ತದೆ. ನಿಜವನ್ನೇ ನೀವು ಹೇಳಿದರೆ ಅಷ್ಟು ಜನರ ಕೊಂದು ಪಾಪ ನಿಮಗೆ ಬರ್ತದೆ. ಅದು ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ಪ್ರಿಯಂಚನ ಅನೃತಂ ಬ್ರೂಯಾತ್ ಏಷ ಧರ್ಮ ಸನಾತನ. ಮನುಸ್ಮೃತಿಯ ವಾಕ್ಯ ಇದು. ಈ ದೇಶದಲ್ಲಿ ಯಾವತ್ತು ಮನುಸ್ಮೃತಿ, ಕೌಟಿಲ್ಯ ಟೆಕ್ಸ್ಟ್ ಬುಕ್ ಆಗಿರ್ತಾರೆ, ಆವತ್ತು ಈ ದೇಶ ಉದ್ಧಾರವಾಗ್ತದೆ. ಅಲ್ಲಿ ತನಕ ನಾನು ಇಲ್ಲೇ ಪ್ರವಚನ ಮಾಡ್ತಾ ಇರೋವನೇ. ಮನುಸ್ಮೃತಿ ನೆಕ್ಸ್ಟ್ ಸೀರೀಸು ಅಥವಾ ಕೌಟಿಲ್ಯನ ಅರ್ಥಶಾಸ್ತ್ರ ಪಬ್ಲಿಕ್ ಎಜುಕೇಷನ್ ಆಗಬೇಕು, ಬರೀ ಕಥೆ ಹೇಳೋದಲ್ಲ. ದಶರಥ ಒಪ್ಪಿಕೊಂಡ. ಸಮ್ಮೋಹಾತ್, ಬುದ್ಧಿಯಲ್ಲಿ ಹೋಯ್ತೋ ನನಗೆ ಸುಮಂತ್ರ. ಅವಳು ಕೇಳಿದ್ಲು, ಪುಸ್ತಕ ಅಂತ ವರ ಕೊಟ್ಬಿಟ್ನಲ್ಲ ನಾನು.
ಭವಿತವ್ಯತಯಾನೂನಂ ಇದಂ ವಾ ವ್ಯಸನಂ ಮಹತ್ ಕುಲಸ್ಯಾಸ್ಯ ವಿನಾಶಾಯ. ಕುಲವೇ ನಷ್ಟವಾಗುವ ರೀತಿಯಾಯಿತು. ರಾಮ ಕಾಡಿಗೆ ಹೋಗು, ನಾ ಕಳಿಸ್ಬಿಟ್ಟೆ, ಅವನು ಬರ್ತಾನೇನೋ, ದಂಡಕಾರಣ್ಯದ ಕಷ್ಟಕೋಟಗಳಿಂದ ಪಾರಾಗಿ ಬರ್ತಾನೇನೋ. ಪ್ರಾಪ್ತಂ ಸೂತ ಯದೃಚ್ಛಯ. ಇದೆಲ್ಲ ಅಕಸ್ಮಾತ್ತಾಗಿ ನನ್ನ ದುಡುಕಿನಿಂದ ಅವಿವೇಕದಿಂದ ಆಯಿತಲ್ಲ ಅಂತ ದಶರಥನೇ ಒಪ್ಪಿಕೊಂಡಿದ್ದಾನೆ. ಹಾಗಿದ್ದರೆ ಪ್ರಶ್ನೆ ಹೇಳ್ತದೆ, ಇದಕ್ಕೆ ದುಡುಕಿನ ನಿರ್ಣಯಕ್ಕೆ ರಾಮಚಂದ್ರ ಒಪ್ಪಿದ್ದ ಹೇಗೆ? ಇವನಾರು ಸರ್ ಮಾಡಬೇಡವೆ ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ಸು, ಇವನೂ ಮಾಡಲಿಲ್ಲವಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತೇನೆ. ಇವತ್ತು ಮೊನ್ನೆ ಕೇಳಿದ ಪ್ರಶ್ನೆ, ಕಾಡಿಗೆ ಬಂದುಬಿಟ್ಟ ರಾಮಚಂದ್ರ, ಒಂದು ಮರದ ಕೆಳಗೆ ಕೂತಿದ್ದಾನೆ. ದೊಡ್ಡ ವೃಕ್ಷ, ಇಂಗುದಿ ವೃಕ್ಷ. ಈ ಕಡೆ ಸೀತಾದೇವಿ, ಆ ಕಡೆ ಲಕ್ಷ್ಮಣ, ಗುಹನನ್ನೂ ಬಿಟ್ಟು ಬಂದಿದ್ದಾರೆ. ನಮ್ಮ ತಾಯಿ ಏನಾಗಿದ್ದಾಳೆಯೋ, ನಮ್ಮಪ್ಪ ಏನಾಗಿದ್ದಾರೆಯೋ, ಸುಮಿತ್ರೆ ಏನಾಗಿದ್ದಾಳೆಯೋ, ನಾವು ಅವಳ ರಕ್ಷಣೆಗಿಲ್ಲದೆ ಬಂದುಬಿಟ್ವಲ್ಲೋ ಲಕ್ಷ್ಮಣ ಅಂತ ಹೇಳ್ತಾ ಹೇಳ್ತಾ ಧರ್ಮಪ್ರಭು ರಾಮಚಂದ್ರ ಕೊಂಚವೂ ಧರ್ಮದಲ್ಲಿ ವಿಚಲಿತನಾಗದೆ, ದುಃಖದಲ್ಲಿ ವಿಚಲಿತನಾಗದೆ. ಯಾಕೆ? ದುಃಖವೆಂಬುದು ಮೈಂಡ್ ಬ್ಯಾಲೆನ್ಸ್ ಹಾಳು ಮಾಡುತ್ತೆ. ಕಾಮಕ್ರೋಧ ಲೋಭಗಳು ಹೇಗೆಯೋ, ದುಃಖವೆಂಬುದು ಅತಿಯಾದರೂ ಮನಸ್ಸನ್ನು ಸಮತೋಲ ಹಾಳು ಮಾಡ್ತದೆ. ವಾಟ್ ಯು ಕಾಲ್ ಇಂಟಾಕ್ಸಿಕೇಶನ್. ಆನಂದ ಅತಿರೇಕ ಅಂತ ತಿಳ್ಕೊಂಡಿದ್ದೀರಿ, ಶಬ್ದವ್ಯಭಿಚಾರ. ಅತಿರೇಕದ ಭಾವನೆಗಳು. ಬಹಳ ಸುಖ ಬಂದುಬಿಡ್ತು, ಅದೂ ಕೊಲ್ತದೆ ನಿಮ್ಮನ್ನು. ಅದಲ್ಲ ಆನಂದ. ಪರಮಾತ್ಮನ ಆನಂದ, ಬ್ರಹ್ಮಾನಂದವೆಂಬುದು ಹೇಗಿರ್ತದೆ? ಅದು ತುಂಬಿ ತುಳುಕದೇ ಇರೋ ಅವಸ್ಥೆಯಲ್ಲಿ ಮನಸ್ಸನ್ನು ಅತ್ಯಂತ ನಿರ್ಮಲವಾದ ಸುಖಂ ಅತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ. 6ನೇ ಅಧ್ಯಾಯ ಭಗವದ್ಗೀತೆ. ಯೋಗ ಮಾರ್ಗದಲ್ಲಿ ಬರ್ತಕ್ಕಂಥ ಪರಮ ತೃಪ್ತಿ ಅಂತ ಏನಿದೆಯಾ, ಅದರಲ್ಲಿ ಆನಂದಮಯನಾದ ಭಗವಂತನ ಅನುಭವಿಸ್ತೀರಿ. ಅದರಲ್ಲಿ ಅತಿರೇಕಗಳಿರೋದಿಲ್ಲ. ಅಕಸ್ಮಾತ್ ಒಬ್ಬರು ಒಂದು 10,000 ರೂಪಾಯಿ ಕೊಟ್ಟರು, ಆಹಾ ಅಂದರೆ ಹಾರ್ಟ್ ಫೇಲ್ಯೂರ್ ಆಗೇ ಬಿಡ್ತು. 10,000 ರೂಪಾಯಿ ಕೊಟ್ಟದ್ರಿಂದ ಬರುವಂತಹ ಸುಖ ಇದು ಬ್ರಹ್ಮಾನಂದವಲ್ಲ, ಇದು ಅತಿರೇಕ. ಎಲೆಕ್ಷನಲ್ಲಿ ಒಬ್ಬ ಗೆದ್ದ, ಮಾರ್ಜಿನ್ 500 ಓಟಿನಿಂದ ಗೆದ್ದ. ಅವನು ಕೋರ್ಟಲ್ಲಿ ಹಾಕಿದ, ಇವನು ಡಮ್ಮಂತು, ಇವತ್ತೇ ಸಾಯಬೇಕಾಗಿತ್ತು, ಕೋರ್ಟ್ ಜಡ್ಜ್ಮೆಂಟ್ ಬಂದ ದಿವಸ ಸಾಯ್ತಾನವನು. ಇದು ಮನಸ್ಸಿನ ಸಮತೋಲ ಕೆಡಿಸುವಂತಹ ವಿಷಯಗಳನ್ನು ಸುಖ ಅಂತನ್ನಬಾರದು. ಇದೆಲ್ಲ ಮಹಾರಾಜರು ಹೇಳಿದ್ದಾರೆ. ಮನಸ್ಸು ಸುಖ ಅಂದ್ರೇನು, ಆನಂದ ಅಂದ್ರೇನು, ರಾಮನಾಮಸ್ಮರಣೆ ಏನು ಕೊಡ್ತದೆ, ಅದು ಈ ಆನಂದವನ್ನು ಕೊಡ್ತದೆ, ಮೈಂಡ್ ಬ್ಯಾಲೆನ್ಸ್ ಕೊಡ್ತದೆ ನಿಮಗೆ. ಮಾಡಿ ನೋಡಿ, ಬಿ ಪಿ ಹೋಗ್ತದೋ ಅಲ್ವ ನೋಡಿ ಅದು. ಆದ್ದರಿಂದ ಸಮಚಿತ್ತನಾಗಿ ರಾಮಚಂದ್ರ ಹೇಳ್ತಾನೆ. ಇಂಪರ್ಸನಲ್ ಕಾಮೆಂಟ್ ಇದು ತಂದೆಯ ಮೇಲೆ. ತಂದೆಯನ್ನು ಬೈದ ಅಂತ ತಿಳ್ಕೊಬೇಡಿ. ಲಕ್ಷ್ಮಣ, ನಮ್ಮಪ್ಪ ಹೇಗಿದ್ದಾನೋ ಈಗ ನಾವು ಬಂದುಬಿಟ್ವಲ್ಲ. ಅನಾಥಶ್ಚ ಹಿ ವೃದ್ಧಶ್ಚ ಮಯಾ ಚೈವ ವಿನಾಕೃತಃ. ಕರುಣೆಯಿಂದ ಅಯ್ಯೋ ಅನಾಥ ಆಗಿಬಿಟ್ಟ ನಮ್ಮ ತಂದೆ. ತಾನೇ ಕೈಯಿಂದ ಕೌಸಲ್ಯ ಸುಮಿತ್ರೆಯನ್ನು ಹೊರಗಿಟ್ಟ. ತಾನು ನಂಬಿದ ಕೈಕೇಯಿ ಅವನ ತಲೆ ಮೇಲೆ ಕಲ್ಲು ಹಾಕಿದಳು. ಅಯ್ಯೋ ನಮ್ಮ ಅಪ್ಪನನ್ನು ಕಾಪಾಡೋರು ಯಾರು? ಅನಾಥ. ವೃದ್ಧಶ್ಚ, ವೃದ್ಧಾಪ್ಯ ಅಂದ್ರೇನು? ಸ್ವಂತ ಕೆಲಸವನ್ನು ಮಾಡಿಕೊಳ್ಳದೇ ಇರುವ ಸ್ಥಿತಿ ನನ್ನ ಸ್ಥಿತಿ. ನಾ ಪತ್ರ ಬರೆದರೆ ಗುಲ್ಬರ್ಗಾಕಿ ಇವತ್ತು ಪತ್ರ ಹಾಕಬೇಕು. ಪತ್ರ ಹಾಕೋದಕ್ಕೊಬ್ಬರು ಕೈಗೆ ಹತ್ತಿರ ಸಿಕ್ಕಲಿಲ್ಲ. 20ನೇ ತಾರೀಕಿನೊಳಗೆ ಲೇಖನ ಅವ್ರಿಗೆ ಸೇರಬೇಕು. ಕಷ್ಟಪಟ್ಟು ಮಧ್ಯಾಹ್ನ ಕೂತ್ಕೊಂಡು 4 ಪುಟ. ಅವರು ಒಂದು ಅತ್ಯದ್ಭುತವಾದ ಬಸವರಾಜ ಪಾಟೀಲ್ ಸೇಡಮ್ ಅಂತ ನೀವು ಕೇಳಿರಬೇಕು. BJP ಪ್ರೆಸಿಡೆಂಟ್ ಆಗಿದ್ದವರು, ನಮ್ಮಲ್ಲಿ ತುಂಬ ಗೌರವ ಉಳ್ಳವರು. ಅವರು ಒಂದೇನೋ ಒಂದು ಹಬ್ಬ, ಒಂದು ಸ್ಮರಣ ಸಂಚಿಕೆ ಅಂತ ಮಾಡ್ತಾ ಇದ್ದಾರೆ. ಲೇಖನ ಬೇಕು ಅಂತ ಕೇಳಿದರು. ಲೇಖನದ ವಿಷಯ ಬಹಳ ಗಾನವಾದದ್ದು. ಇಷ್ಟು 1000 ಶಬ್ದಗಳಲ್ಲಿರಬೇಕು ಅಂತ ಮಿತಿ ಹಾಕಿದರು. ಬರದೆ ಅಡ್ರೆಸ್ ಬರೆದು ಎಲ್ಲ ಮಾಡಿದೆ. ನಾನೇ ಪೋಸ್ಟ್ಗೆ ತೊಗೊಂಡು ಹಾಕಬೇಕು. ಪೋಸ್ಟ್ ಪೆಟ್ಟಿಗೆ ಎಲ್ಲಿದೆ ಗೊತ್ತಿಲ್ಲ. ನಡೆಯುವಷ್ಟು ಸಾಮರ್ಥ್ಯವಿಲ್ಲ ಕೈಕಾಲಿಗೆ. ನೆನ್ನೆಯಿಂದ ಮತ್ತೆ ವಾಕಿಂಗ್ ಶುರು ಮಾಡಿಬಿಟ್ಟೆ. ಪತ್ನಿ ಸಹಾಯವಿಲ್ಲದೆ. ಸುಖವಾಗಿ ಬಂದ್ರ, ಎಲ್ಲೂ ಎಡುವುದೇ ಬೀಳುದೆ ಅಂತ ಕೇಳಿದರು. ಕೋಲಿದೆಯಲ್ಲ, ಇದು 2ನೇ ಮಗ ನನಗೆ. ಇದು ನೋಡಿ, ಮನಸ್ಸಿಗೆ ಅಧೈರ್ಯ ಬರ್ತದೆ ವಯಸ್ಸಾಗ್ತಾ ಆಗ್ತಾ. ದಶರಥನಿಗೆ ಅನಾಥಶ್ಚ ಹಿ ವೃದ್ಧಶ್ಚ ಮಯಾ ಚೈವ ವಿನಾಕೃತಃ. ನಾನೂ ಹತ್ರ ಇಲ್ಲ ಕಾಣೋ ನಮ್ಮಪ್ಪನಿಗೆ. ಲಕ್ಷ್ಮಣ ಕಿಂಕರಿಷ್ಯತಿ. ಈಗ ಅಪ್ಪ ಏನು ಮಾಡ್ತಾ ಇದ್ದಾನೆ, ನಿನಗ್ಯಾಕೆ ಚಿಂತೆ ಅಂತ ಕೇಳಿದೆ. ಕಾಮಾತ್ಮ. ಹಬ್ಬ, ದಶರಥನ ಚರಿತ್ರೆ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಇಷ್ಟು ಮಾನಗೆಟ್ಟು ಅವಮಾನ ಮಾಡಿ ತಂದೆಯನ್ನೇ ಕೊಲ್ಲುವ ಪ್ರಯತ್ನವನ್ನು ಮಾಡಿದರೂ ಆ ಕೈಕೇಯಿ ಅವಳ ಕಾಲಿಗೆ ಹೋಗಿ ಬೀಳುವ ಸ್ವಭಾವವುಳ್ಳವನು. ಕಾಮಾತ್ಮ ಕೈಕೇಯ್ಯ ವಶಮಾಗತಃ ಇದಂ ವ್ಯಸನಮಾಲೋಕ್ಯ. ನಮ್ಮ ಅರಮನೆಗೆ ಬಂದು ಒದಗಿದ ಈ ವಿಪತ್ತನ್ನು ನೋಡಿದರೆ ಸ್ವಂತ ಬುದ್ಧಿಯಿಂದ ನನ್ನ ಕಾಡಿಗೆ ಕಳಿಸಿದ.
ಇನ್ನು ಸ್ವಲ್ಪ ಹೊತ್ತಲ್ಲಿ ಸತ್ತು ಬಿಡ್ತಾನೆ ಅಂತ ಕಾಣುತ್ತೆ. ಇದು ಮಹದ್ವ್ಯಸನ. ಮನುಷ್ಯನ ಮನಸ್ಸಿಗೆ ಬರುವ ದೊಡ್ಡ ರೋಗ ಕಾಮರೋಗ, ಕ್ರೋಧ ರೋಗ. ದಶರಥರು ಬಂದದ್ದು ನೋಡಿದರೆ ರಾಜ್ಞಶ್ಚ ಮತಿವಿಭ್ರಮಂ, ಬುದ್ಧಿಭ್ರಮಣೆಯಾಗಿದೆ ನಮ್ಮ ತಂದೆಗೆ. ಇದು ಜಡ್ಜಿ ರಾಮಚಂದ್ರ ಸ್ವಾಮಿ ದಶರಥರ ಮೇಲೆ ಸ್ಟ್ರಿಕ್ಚರ್. ಇದು ನಾನು ಗುಟ್ಟಾಗಿಟ್ಟಿದ್ದೆ, ಅನೇಕರು ತೋರಿಸಬಾರದು ಅಂತ. ಆದರೆ ವಾಲ್ಮೀಕಿ ಬರೆದಿದ್ದಾರೆ ಅಂತ ತೋರಿಸ್ತೇನೆ. ತಂದೆಯನ್ನೇ ಪರಾಮರ್ಶೆ ಮಾಡುವ ಉದ್ಧಟತನವೇ ರಾಮಚಂದ್ರನಿಗೆ ಅಂತ ಕೇಳಬೇಡಿ. ಗೊತ್ತಿದೆ, ಕ್ರೌನ್ ಪ್ರಿನ್ಸ್. ಮುಂದೆ ದೊರೆಯಾಗುವವನಿಗೆ ಅರಮನೆ ಚರಿತ್ರೆ, ತಂದೆ ಚರಿತ್ರೆ, ತಾಯಿ ಚರಿತ್ರೆ, ಜನರ ಚರಿತ್ರೆ ಎಲ್ಲ ಗೊತ್ತಿದೆ. ಆಪ್ತವಾಗಿ ಆಫ್ ದಿ ರೆಕಾರ್ಡ್ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ನಮ್ಮ ತಂದೆಗೆ ಮತಿವಿಭ್ರಮ ಬರಬಹುದೇನೋ. ಕಾಮಯೇವ ಅರ್ಥಧರ್ಮಾಭ್ಯಾಂ ಗರೀಯಾನಿತಿ ಮೇ ಮತಿ. ಅರ್ಥ ಧರ್ಮ ಕಾಮಗಳಲ್ಲಿ ಯಾವುದು ತುಂಬ ಸೆಳೆತವುಳ್ಳದ್ದು? ಕಾಮಕ್ಕಿರುವ ಸೆಳೆತ ಅರ್ಥಕ್ಕಿಲ್ಲ, ಧರ್ಮಕ್ಕಿಲ್ಲ ಅಂತ ಅನಿಸುತ್ತೆ. ಇಲ್ಲದೇ ಇದ್ದರೆ ನಮ್ಮ ತಂದೆ ಕೋಹಿ ಅವಿದ್ವಾನಪಿ ಪುಮಾನ್, ತಿಳುವಳಿಕೆ ಇಲ್ಲದೆ ಇದ್ದವನು, ಓದದೇ ಇದ್ದವನು, ವೇದಗಳನ್ನು ಗೊತ್ತಿಲ್ಲದೆ ಇದ್ದವನು, ಗುರು ಶುಶ್ರೂಷೆ ಮಾಡದೇ ಇದ್ದವನು, ಒಬ್ಬ ಹಳ್ಳಿ ಗಮಾರನು ಕೂಡ. ಪ್ರಮದಾಯ ಕೃತೆ ತ್ಯಜೇತಿ, ಒಂದು ಹೆಣ್ಣು ಮಾತನ್ನು ಕೇಳಿಕೊಂಡು ಛಂದಾನುವರ್ತಿನಂ ಪುತ್ರಂ, ಅವನು ಹೇಳಿದಾಗ ನಡೆಯುವಂಥ ಮಗ. ವಿಷ ತಿನ್ನು ಅಂದರೆ ತಿನ್ನುವುದಕ್ಕೆ, ಅಗ್ನಿಯಲ್ಲಿ ಬೀಳು ಅಂದರೆ ಬೀಳುವುದಕ್ಕೆ ಸಿದ್ಧವಾಗಿರುವ ವಿಧೇಯನಾದ ನನ್ನಂಥ ಮಗನನ್ನು ತಾತೋ ಮಾಮಿವ ಲಕ್ಷ್ಮಣ ಪುತ್ರಂ ಛಂದಾನುವರ್ತಿನಂ ಪ್ರಮದಾಯ ಕೃತ. ಒಂದು ಹೆಣ್ಣಿನ ಮಾತುಗೋಸ್ಕರ ನಮ್ಮ ತಂದೆ ನನ್ನಂಥ ಒಳ್ಳೆಯ ಮಗನನ್ನು ವಿಸರ್ಜನೆ ಮಾಡ್ತಾನೆ ಅಂದರೆ ಕಾಮವೇ ಪ್ರಧಾನವಲ್ಲವೇ ನೋಡಿಕೋ ಲಕ್ಷ್ಮಣ. ಸುಖೀ ಬತ ಸಭಾರ್ಯಶ್ಚ ಭರತ, ನನ್ನ ನೋಡಿದ್ರೆ ಭರತನೇ ವಾಸಿ. ಅವನಿಗೆ ಕ್ರೈಸಿಸೇ ಗೊತ್ತಿಲ್ಲ, ಅವನು ಸುಖವಾಗಿ ನೆಮ್ಮದಿಯಿಂದಿದ್ದಾನೆ. ಆ ಜ್ಯೇಷ್ಠ ಪುತ್ರನಾಗಿ ಹುಟ್ಟಿದ ತಪ್ಪಾಯಿತು. ದಶರಥ ನನ್ನ ಹೀಗೆ ಮಾಡಿದ. ನನಗೆ ರಾಜ್ಯ ಹೋದದಕ್ಕೆ ದುಃಖವಲ್ಲ, ಅಪ್ಪನ ಹತ್ರ ಇದ್ದು ಕೊನೆಯ ವಯಸ್ಸಲ್ಲಿ ಸೇವೆ ಮಾಡದೇ ಇರೋ ದುರ್ಭಾಗ್ಯ ಉಂಟಾಯಿತಲ್ಲ ಅಂತ. ಇದು ರಾಮಚಂದ್ರನೇ ದುಃಖ ಪಡುವ ಜಾಗ. ದಶರಥ ಮಾಡಿದ್ದ ತಪ್ಪು. ರಾಮಚಂದ್ರನ ತೀರ್ಮಾನ, ದಶರಥನ ತೀರ್ಮಾನವನ್ನು ಹೇಳಿದ್ದೇವೆ. ಇಂಥದ್ದೇ ಮಾತು ಇನ್ನೂ ಅನೇಕ ಕಡೆಯಲ್ಲೂ ಬರುತ್ತೆ. ಆದ್ದರಿಂದ ದಶರಥ ಇಲ್ಲಿ ಮಾತು ಕೊಟ್ಟಿದ್ದು ಮೊದಲನೇದೇ ತಪ್ಪು. ಎರಡನೇದು 2 ವರ ಅಂತ ಕೇಳ್ತಾಳಲ್ಲ, ಇದು ಕೊಟ್ಟಿದ್ದು ತಪ್ಪು. ಕೊಡೋದಿಲ್ಲ ಅಂತ ಹೇಳಿದರೆ ವಾಕ್ಯಭ್ರಷ್ಟನಾಗ್ತಾ ಇದ್ನಲ್ಲ. ವಾಕ್ಯಭ್ರಷ್ಟತ್ವಕ್ಕೆ ಏನದು ದೊಡ್ಡ ವಿಷಯ ಅಲ್ಲ. ಸುಳ್ಳು ಹೇಳಿ ಧರ್ಮವನ್ನು ಪರಿಪಾಲಿಸ್ಬೋದು. ಇಲ್ಲೇ ಪ್ರಸಂಗಗಳು ಬರ್ತವೆ. ರಾಮನೇ ಸುಳ್ಳು ಹೇಳಿ 2 ಪ್ರಸಂಗ ಇದೆ. ಆಪತ್ಕಾಲದಲ್ಲಿ ಸುಳ್ಳು ಹೇಳ್ಬೋದು. ರಥ ಓಡಿಸ್ಬೇಕು, 12 ಗಂಟೆ ಆಗೋಯಿತು. ರಾಮ ಸೀತೆ ಲಕ್ಷ್ಮಣ ಕೂತಿದ್ದಾರೆ, ಸುಮಂತ್ರ ರಥ ಓಡಿಸಬೇಕು. ಜನ ಎಲ್ಲ ತಡೀತಾ ಇದ್ದಾರೆ. ರಸ್ತಾರೋಕೋ ಮಾಡೋ ಹಾಗೆ. ಹೇಗೆ ಬಿಡ್ತೀಯ ರಥ ನೋಡೋಣ. ನಿಧಾನವಾಗಿ ಬಿಡಿಸಿ ಸುಮಂತ್ರ, ಬಿಟ್ಬಿಡಿ, ನಿಲ್ಲೋದಲ್ಲ, ಇದು ಹೋಗಬೇಕು ವನವಾಸ, ಯಾರು ತಡೆದ್ರೂ ಆಗೋದಿಲ್ಲ. ನಿಧಾನವಾಗಿ ಹೋಗ್ತಾ ಇದೆ. ರಾಮ ಹೇಳ್ತಾನೆ, ಬೇಗ ನಡೆಸೋ. ನೀ ನಿಧಾನವಾಗಿ ಬಿಟ್ಟಷ್ಟು ಅಪ್ಪ ಅಳ್ತಾ ನಿಂತಿರ್ತಾನೆ ಅಲ್ಲಿ. ಬೇಗ ಹೊರಟೋದ್ರೆ ಮನಸ್ಸು ಸಮಾಧಾನ ಮಾಡಿಸ್ಕೊಂಡು ಸಂಭಾಳ ಮಾಡಿಸ್ಕೊಂಡು ಒಳಗೆ ಹೋಗಿಬಿಡ್ತಾನೆ. ಬೇಗ ನಡೆಸು. ಅಲ್ಲಿಂದ ಅರಮನೆ ಬಾಗಿಲಿಂದ ಕಿರಿಸ್ಕೊಳ್ತಾನೆ ಸುಮಂತ್ರಗೆ ದಶರಥ. ದ್ರೋಹಿ, ಇನ್ನಷ್ಟು ನಿಧಾನವಾಗಿ ನಡೆಸು. ನಾ ಕಣ್ಣು ತುಂಬ ನೋಡ್ತೇನೆ ನನ್ನ ಮಗನನ್ನು. ನಾನು ಸಂಬಳ ತಿಂದವನು ನೀನು. ಇನ್ನೂ ಸ್ವಲ್ಪ ನಿಧಾನವಾಗಿಬಿಟ್ರೆ ನಿಮ್ಮಪ್ಪನ ಗಂಟೇನು ಹೋಯಿತು. ಅವನು ಕಿರಿಸ್ಕೊತಾ ಇದ್ದಾನೆ. ತಲೆ ಚಿಟ್ಟಾಯಿತು ಸುಮಂತ್ರನಿಗೆ. ಪ್ರಭು, ನಿಮ್ಮ ಮಾತು ಕೇಳಲೆ ನಾನು, ಅವ್ರ ಮಾತನ್ನು ಕೇಳಲೆ. ಯಾವ ರಾಮಾಯಣದಲ್ಲಿಲ್ಲ ವಾಲ್ಮೀಕಿ. ಆಗ ರಾಮ ಹೇಳಿದ, ಈಗ ರಥವನ್ನು ಓಡಿಸು. ನಾಳೆ ವಾಪಸ್ ಬಂದಾಗ ನಿಮ್ಮ ತಂದೆ ನನ್ನ ತಲೆ ತೆಗೆದೇನು ಮಾಡಲಿ. ಗಡಿಬಿಡಿಯಲ್ಲಿ ನೀವು ಹೇಳಿದ ಕೇಳಿಸಲಿಲ್ಲ ಅಂತ ಸುಳ್ಳು ಹೇಳಿಬಿಡು. ರಾಮನೇ ಹೇಳ್ತಾನೆ ಈ ಮಾತನ್ನು. ಯಾತಕ್ಕೆ ಅಂದರೆ ದಶರಥನ ಪ್ರಾಣ ಉಳಿಸುವ ಸಲುವಾಗಿ ಹೇಳಿದ ಮಾತು. ಹನುಮಂತನ ಬಾಲಕ್ಕೆ ಬೆಂಕಿ ಇಡೋ ಪ್ರಸಂಗದಲ್ಲಿ ಅವನು ಯಾರು ಅಂತ ಕೇಳಿದಾಗ ಸೀತಾದೇವಿ ಅವನು ಯಾರೋ ನನಗೇನು ಗೊತ್ತು ಅಂತ ಅಲ್ಲಿಯೂ ಸುಳ್ಳನ್ನು ಹೇಳಿ ಆಂಜನೇಯನ ಪ್ರಾಣ ಉಳಿಸ್ತಾಳೆ. ಆಪತ್ಕಾಲದಲ್ಲಿ ಸುಳ್ಳು ಹೇಳ್ಬೋದು, ಇದೇನು ದೊಡ್ಡ ವಿಷಯ ಅಲ್ಲ. ದಶರಥನಿಗೆ ಪತ್ನಿ ಸುಖ ಬೇಕಾಗಿದ್ದರೆ ತನ್ನ ಕೆಲಸ ಮುಗಿಸ್ಕೊಂಡು ವರ ಕೊಟ್ಟಾಗ ನಾಟಕ ಮಾಡಿ ಅದೆಲ್ಲ ಸುಮ್ಮನೆ ಹೇಳಿದ್ದು, ಅದೆಲ್ಲ ಕೊಡೋಕೆ ಬರೋದಿಲ್ಲ. ರಾಮನಿಗೆ ಪಟ್ಟಾಭಿಷೇಕ ಏನು ಮಾಡ್ತೀವೋ ಮಾಡ್ಕೋ ಅಂತ ಅಂದುಬಿಟ್ಟಿದ್ರೆ ರಾಮಾಯಣದ ಕಥೆ ಬೇರೆ ರೀತಿಯಾಗ್ತಿತ್ತು. ಅದು ಸ್ಟ್ರಾಟಜಿ. ಆ ಜಾಗದಲ್ಲಿ ನಮ್ಮ ಕೃಷ್ಣ ಇದ್ದರೆ ಏನು ಮಾಡ್ತಿದ್ದ ಯೋಚನೆ ಮಾಡಿಕೊಳ್ಳಿ ನೀವು. ಚಕ್ರ ಹಿಡಿಯೋದಿಲ್ಲ ಅಂದ, ಚಕ್ರವನ್ನು ಹಿಡಿದ. ಸಭೆಗೆ ಹೋದ, ಶಸ್ತ್ರಾಸ್ತ್ರವನ್ನು ತಗೊಂಡು ಹೋದ. ಇದೇನು ಅಂತ ಕೇಳಿದ ದಾರುಕ. ಏನಿಲ್ಲ, ಇಲ್ಲೇ ಯುದ್ಧ ಮುಗಿದು ಹೋದರೆ, ಒಬ್ಬ ದುರ್ಯೋಧನನ ಕಿತ್ತು ಹಾಕಿದರೆ ಮಹಾಭಾರತ ಯುದ್ಧವೇ ನಿಂತು ಹೋಗ್ತದೆ. ಎಷ್ಟೊಂದು ಕುದುರೆಗಳು, ಆನೆಗಳು, ಪ್ರಾಣಿಗಳು ಉಳಿತವೆ.
ಕೃಷ್ಣನಿಗೆ ಶಕ್ತಿ ಇದ್ದು ತಡೆಯಲಿಲ್ಲ ಅಂತ ನನಗೆ ಅಪಖ್ಯಾತಿ ಬೇಡ, ಸುಮ್ಮನೆ ಶಂಖ ಚಕ್ರ ಎಲ್ಲ ರಥದಲ್ಲಿ ಹೊಚ್ಚು. ರಾಮಾವತಾರದ ಗೊಂದಲಗಳಿಂದ ಕೃಷ್ಣ ಅತ್ಯಂತ ಸುಲಭವಾಗಿ ಪಾರಾದ. ಅಶ್ವತ್ಥಾಮ ಹತಃ ಕುಂಜರ ಹೇಳು ಅಂತ ಹೇಳಿಸ್ದ. ಸೈಂಧವನ ವಧೆಯನ್ನು ಅರ್ಜುನನ ಕೈಲಿ ಮಾಡಿದ ಪ್ರಸಂಗ ಒಂದೇ ಎರಡೇ, ಮಾಯೆ 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 ಮಾಯಾವಿ ಮಾಯಯ ವಧ್ಯ. ಮೋಸಗಾರರನ್ನು ಅವರವ್ರ ಮೋಸದಿಂದಲೇ ಕೊಲ್ಲಬೇಕು, ಇದು ಶುಕ್ರನೀತಿ. ಕೃಷ್ಣ ಶುಕ್ರನೀತಿಯನ್ನು ಅನುಸರಿಸಿದ, ರಾಮಚಂದ್ರ ಬೃಹಸ್ಪತಿ ನೀತಿಯನ್ನು ಅನುಸರಿಸಿದ. ಆ ಯುಗ ಬೇರೆ, ಯುಗ ಬೇರೆ. ಆದ್ದರಿಂದ ದಶರಥ ಅಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿದ. ಈ ರಾಜ್ಯಾಂಗದ ಮುಂದೆ ಇನ್ನೂ ಒಂದು ವಿಷಯ, ನಾರ್ಮಡಿ ಉಡಿಸ್ತಾ ಇದ್ದಾನೆ ಸೀತಾದೇವಿಗೆ ರಾಮಚಂದ್ರ. ರಾಮ ಕೇಳಿದ, ಏನಮ್ಮ ಅರಣ್ಯಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದೀರಿ, ಈ ಪೀತಾಂಬರ ಯಾತಕ್ಕೆ ಒಂದು ನಾರ್ಮಡಿ ಕೊಟ್ಬಿಡು ಅಂದ ಕೈಕೇಯಿಗೆ. ಇದು ಅರಮನೆ ಒಳಗೆ ನಡೆದಿದ್ದು. ಅವಳು ಪುಸ್ತಕನೇ ಒಂದು ನಾರ್ಮಡಿ ತಂದು ಕೊಟ್ಟಳು, ರೆಡಿಮೇಡ್ ಮಾಡಿಟ್ಟಿದ್ದಳು. ಅಷ್ಟು ಬೇಗ ಎಲ್ಲಿಂದ ಬಂತು? ಇದೆಲ್ಲ ಮಂತ್ರೆ ಎಲ್ಲ ಏರ್ಪಾಡು ಮಾಡಿಟ್ಟಿದ್ದಾಳೆ. ಒಬ್ರು ಯಾರು ಇನ್ನೇನು ಪ್ರಾಣ ಗೊಟಕ್ಕನ್ನುತ್ತೆ ಅನ್ನುವಾಗ ಗಳು ಹೆಂಚು ಮಡಿಕೆ ದಾರ ಎಲ್ಲ ತಂದು ರೆಡಿ ಮಾಡಿ ಇಟ್ಕೊಳ್ಳುವ ಹಾಗೆ. ಕ್ವಶನ್ ಆಫ್ ಟೈಮ್. ಎಂಥ ಹೊಂಚು ಬುದ್ಧಿ ಡೊಂಕು ಬೆನ್ನಿನ ಮುದುಕಿ, ಸಾಮಾನ್ಯಗಳಲ್ಲ. ಡೋಂಟ್ ಟ್ರೈ ಟು ಡಿಫೆಂಡ್ ಹರ್. ರೆಡಿ ಮಾಡಿಟ್ಟಿದ್ಲು, ರಾಮನು ಕೊಡುವಂತ ಕೊಟ್ಟಿದ್ದಾಳೆ ಪರದೆ ಹಿಂದಿನಿಂದ. ಸರಿಯಾ ರಾಮ ಆ ಕಡೆ ಹೋದ, ತನ್ನ ಪೀತಾಂಬರ ಕಳಚಿ ನಾರುಮಡಿ ಮಂಡಿಗೆ ಮೇಲೆ ಬರುವಂತೆ ಉಟ್ಟುಕೊಂಡ. ಇನ್ನೊಂದು ತುಂಡು ಉತ್ತರೀಯ, ಅದು ಹೇಗೆ ಮಾತೃಪಾಟ್ ಅಂತಾರೆ ಈ ಅಂಗಡಿಗಳಲ್ಲಿ, ಬಟ್ಟೆ ಅಂಗಡಿಯಲ್ಲಿ ಇಟ್ಟಿರ್ತಾರೆ ನೋಡಿ. ನಮ್ಮ ಧಾರವಾಡದ ಕಡೆ ವೈದಿಕರು ಮಡಿ ಪಂಚೆ ಅಂತ ಒಂದು ಉಡ್ತಾರೆ. ಆ ಮಡಿ ಪಂಚೆ ಅಂದರೆ ಅನ್ಬ್ಲೀಚ್ಡ್, ಅದು ಉದ್ದ ಅಗಲ ಇರೋದಿಲ್ಲ. ನೀರಲ್ಲಿ ಹಾಕಿದರೆ ಇನ್ನಷ್ಟು ಸ್ಟ್ರಿಂಕ್ ಆಗುತ್ತೆ. ಮೇಲೆ ಒಣಗ ಹಾಕಿದರೆ ನೈನಂ ಚಿನ್ನಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕ ನಚೇನಂ ಕ್ಲೇದಯಂತ್ಯಾಪ ನಶೋಷಯತಿ ಮಾರುತಃ ಅಚ್ಛೇದ್ಯೋಯಮದಾಹ್ಯೋಯಂ. ಅದು ಮಡಿ ಪಂಚೆ. ಅದು ಯಾತಕಾರ ಆ ಮಡಿ ಅಂದರೆ ಕೊಳಕಾಗಿರಬೇಕು ಅಂತ ಹೇಳ್ತಾರೆ ಏನು ಶಾಸ್ತ್ರದಲ್ಲಿ. ಅಗಸ ಮಾಡಿದ ಮಡಿ ಪಂಚೆ ಉಟ್ಕೊಂಡ್ರೆ ಹೃದಯದಲ್ಲಿದವ ಇಲ್ಲದ ಮಡಿ. ಮಡಿ 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 ಎಂದಡಿಗಡಿಗೆ ಹಾರುವೆ ಭಿಕನಾಸಿ ಪುರಂದರದಾಸರು. ಮಡಿ ಮಾಡುವ ಬಗೆ ಬೇರುಂಟು, ಹೃದಯದಲ್ಲಿ ದೇವರ ಧ್ಯಾನ ಮಾಡಿದೆ. ಎಷ್ಟು ಬಟ್ಟೆ ಪೀತಾಂಬರ ಉಟ್ಕೊಂಡ್ರೆ ಏನು ಬಂತು? ಹೃದಯ ಶುದ್ಧಿ, ಹೃದಯ ಶುದ್ಧಿ. ಆ ಪೀತಾಂಬರ ಕಳಿಸಿದ, ಮಡಿ ಉಟ್ಕೊಂಡ. ರಾಮ ಮಾಡಿದ್ದನ್ನು ನೋಡಿ ಲಕ್ಷ್ಮಣ ಕೇಳಿದ, ನನಗೂ ಒಂದು ನಾರ್ಮಡಿ ಕೊಡು. ಇವಳು ಲೆಕ್ಕಾಚಾರ ಇತ್ತು ಮಂತ್ರಿಗೆ. ರಾಮ ಹೊರಟು ಲಕ್ಷ್ಮಣನು ಹೊರಡ್ತಾನೆ ಪೀಡೆ. ಇವನಿಗೆ ನಾರ್ಮಡಿ ಕೊಟ್ಟರೆ ಅವನು ಒಂದು ಕೇಳ್ತಾನೆ, ಅದು ಒಂದು ರೆಡಿ ಮಾಡಿಟ್ಟಿದ್ದಳು. ಅದನ್ನು ತಂದು ಕೊಟ್ಟಳು. ಲಕ್ಷ್ಮಣ ಬದಲಿ ಮಾಡಿಕೊಂಡ. ಇವರಿಬ್ಬರು ಮಾಡಿದ್ದನ್ನು ನೋಡಿ ಸೀತಾದೇವಿ ಪೀಕಲಾಟವಾಯಿತು. ನನಗೂ ಒಂದು ನಾರ್ಮಡಿ ಕೊಡು ಅಂತ ಕೇಳಿದಳು. ಕೈಕೇಯಿ ಅವಳಿಗೂ ಒಂದು ತಂದು ಕೊಟ್ಟಳು. ಅದನ್ನು ನೋಡಿ ಪೃಷತಿ ವಾಗುರಾಮಿವ, ಒಂದು ಬಲೆಯನ್ನು ನೋಡಿ ಹೆಣ್ಣು ಜಿಂಕೆ ಬೆದರುವಂತೆ ಬೆದರಿದಳು. ವಾಲಿಬಾಲ್ ನೆಟ್ ಇದ್ದಾಗಿತ್ತದು. ಅದನ್ನ ಯಾರು ಉಟ್ಕೋತಾರೆ, ಹೆಂಗಸು ಉಟ್ಕೊಳ್ಳೋ ಬಟ್ಟೆ ಅದು. ಜಿಂಕೆಯನ್ನು ಹಿಡಿಯೋದಕ್ಕೆ ಬಲೆ ಬೀಸ್ತಾರಲ್ಲ ಕಾಡಲ್ಲಿ ಬೇಡರು, ಅಂಥದ್ದನ್ನು ನೋಡಿದಳು. ನವಿರಾದ ರೇಷ್ಮೆ ಸೀರೆಯನ್ನೇ ಉಟ್ಟವಳು ಜನಕನ ಮನೆಯಲ್ಲಿ, ದಶರಥನ ಮನೆಯಲ್ಲಿ 12 ವರ್ಷ ಬೆದರ್ತಾಳದನ್ನು ನೋಡಿ. ಆಮೇಲೆ ಗಂಡನನ್ನು ಕೇಳಿದ್ಲು, ಕಾಡಲ್ಲಿ ಋಷಿಪತ್ನಿಯರು ಇದನ್ನು ಹೇಗೆ ಉಡ್ತಾರೆ ಪ್ರಭು? ಅಗಲ ಮೊಳ ಉದ್ದ ಎಲ್ಲ ಇರುವ ಸೀರೆ ಕೊಟ್ಟರೆ ಉಡೋಕೆ ಬರೋದಿಲ್ಲ ಕೆಲವರಿಗೆ. ಅದೇನೂ ಇಲ್ಲದೆ ಇದ್ದದ್ದು ಇದು, ಲೆಂಕ್ಲೆಸ್ ಬ್ಲಡ್ಲೆಸ್ ಪಾಯಿಂಟ್ ಇದ್ದ ಹಾಗೆ. ಮೇಲೆ ಉಟ್ರೆ ಕೆಳಗಿಲ್ಲ, ಕೆಳಗೆ ಉಟ್ರೆ ಮೇಲಿಲ್ಲ. ಇದನ್ನು ಹೇಗೆ ಉಟ್ಕೊಳ್ಳೋದು ಅಂತ ಸರ್ಕಸ್ ಮಾಡ್ತಾಳೆ. ರಾಮನು ಸುಮ್ಮನೆ ಇದ್ದ, ಲಕ್ಷ್ಮಣ ಸುಮ್ಮನೆ ಇದ್ದ, ದಶರಥ ಸುಮ್ಮನೆ ಇದ್ದ. ವಸಿಷ್ಠರಿಗೆ ನೆತ್ತಿಗೆ ಕೋಪ ಹತ್ತು ಬಿಡ್ತು. ಅಲ್ಲಿ ತನಕ ಸುಮ್ಮನೆ ಇದ್ದವರು ಅತಿ ಪ್ರವೃತ್ತೆ ದುರ್ಮೇಧೆ ಕೈಕೇಯಿ ಕುಲಪಾಂಸನಿ, ಕೊಲ್ಲುವುದಕ್ಕೆ ಹೋಗಿಬಿಡ್ತಾರೆ ಕೈಕೇಯನ್ನು. ಅತಿ ಪ್ರವೃತ್ತೆ. ನೀ ಕೇಳಿದ್ದೇನು ವರ? ರಾಮನಿಗೆ ವನವಾಸ, ಅವನೊಬ್ಬನಿಗೇನು ಬೇಕಾದ್ರೂ ವಿಧಿಸು. ಲಕ್ಷ್ಮಣ ತನ್ನಿಷ್ಟದಂತೆ ತಾನನಾರು ಮಡಿ ಉಟ್ಕೊಂಡ ಸೀತೆ ಕಾಡಿಗೆ ಹೋಗಬೇಕು ಅಂತ ನೀ ಕೇಳಿದ್ಯಾ? ಅವಳಿಷ್ಟದಂತೆ ಹೊರಟಿದ್ದಾಳೆ, ಅವಳಿಗೆ ಯಾಕೆ ನಿರ್ಬಂಧ ಮಾಡ್ತೀಯೇ? ನೋಡ್ಲಾ, ನಿನ್ನ ಬಾಯಿಗೆ ಮಣ್ಣು ಹಾಕ್ತೇನೆ ನೋಡು ಅಂದರು. ರಾಮನ ಕಾಡಿಗೆ ಹೋಗುವಂತ ಇಷ್ಟೇ ತಾನೇ ನೀ ಕೇಳ್ಕೊಂಡಿದ್ದು. ರಾಮ ನೀ ಹೋಗು. ಮುಂದೆ ಯಾರು ಪಟ್ಟಾಭಿಷೇಕ ಆಗಬೇಕು ನಿಮ್ಮಪ್ಪ ಮಾಡೋ ಕೆಲಸ ಅಲ್ಲ, ದಶರಥ ತೀರ್ಮಾನ ಮಾಡೋ ವಿಷಯ ಅಲ್ಲ, ನಾನು ತೀರ್ಮಾನ ಮಾಡೋ ವಿಷಯ. ಇದು ಕಾನ್ಸ್ಟಿಟ್ಯೂಷನ್ನು. ಮುಂದೆ ಯಾರನ್ನು ಕೂರಿಸ್ತೇನೆ ಪಟ್ಟಾಭಿಷೇಕ ಗೊತ್ತೋ? ರಾಮನ ಆತ್ಮದಲ್ಲಿ ಅರ್ಧ ಭಾಗಿರುವ ಸೀತಾದೇವಿಗೆ ಪಟ್ಟಾಭಿಷೇಕ ಕಟ್ಟಿದ್ದೇನೆ ನಾನು. ಯಾರು ತಡೀತೀರ ನಾನು ನೋಡೋಣ ಅಂತ. ವಸಿಷ್ಠರು ಕೂಗಾಟ ಮಾಡಿದ ಮೇಲೆ ನನಗಿಂತ ಕೂಗಾಟ. ನನಗಾದರೂ ಮೈಕ್ರೋಫೋನ್ ಇದೆ, ಅವರಿಗೇನೂ ಇಲ್ಲ.
ಆಗ ಕೈ ಬಾಯಿ ಮುಚ್ಕೊಂಡ್ಲು ಈ ದುಷ್ಟ ಬ್ರಾಹ್ಮಣ, ಅದೆಲ್ಲರೂ ಮಾಡಿಬಿಡ್ತಾನೋ ಏನು ಕಥೆಯೋ, ನನ್ನ ಮಗನಿಗೆ ರಾಜ್ಯ ಎಲ್ಲಿ ಹೋಗ್ಬಿಡುತ್ತೆಯೋ, ಬಂದಷ್ಟೇ ಸಾಕು ಅಂತ ಬೇಡ ನಾರ್ಮಡಿ ಕೊಡು ಅಂತ ವಾಪಸ್ ತಗೊಂಡ್ಲು. ಅಂಗಡಿಗೆ ರಿಟರ್ನ್ ಮಾಡೋದಕ್ಕೆ ಇಷ್ಟೆಲ್ಲ ಹೊಂಚು ಮಾಡಿಕೊಟ್ಟವಳು ಪಾಪಿ ಮಾಂಥರೆ. ಅವಳನ್ನ ಹ್ಯಾಕೆ ಕ್ಷಮಿಸ್ತೀರಿ? ಅಂದರೆ ರಾಮನಿಗೆ ರಾಜ್ಯ ತಪ್ಪಿಸಿದ್ದರು ದಶರಥ, ಒಂದು ವೇಳೆ ರಾಮ ಒಪ್ಪಿಕೊಂಡಿದ್ದರು ಮುಂದಿನ ದೊರೆ ಯಾರಿಗಾಗಬೇಕು ಅನ್ನೋ ವಿಷಯ ಭರತನಿಗೆ ಕೊಡಬೇಕು ಅನ್ನೋದು ಅವರಿವರ ಇಷ್ಟವಲ್ಲ, ವಸಿಷ್ಠರು ತೀರ್ಮಾನಿಸಬೇಕು. ನೆಕ್ಸ್ಟ್ ಕ್ಲೈಮೆಂಟ್ ಯಾರಿತ್ತು? ಸೀತಾದೇವಿ, ಅರ್ಧಾಂಗಿ ಅರ್ಧೋವಾತ್ಮನಃ ಯತ್ ಪತ್ನಿ, ವೇದದಲ್ಲಿ ಹೇಳುತ್ತೆ ಇದು. ಅದರಿಂದ ಇದು ದಶರಥ ಮಾಡಿದ್ದು ಭಾರಿ ಹೊಲಸು. ರಾಜ್ಯಾಂಗದ ಕದಕ್ಕೆ ಹಾಕಿಬಿಟ್ಟ. ಅದು ನಡೆದಿದ್ದ ಕಥೆ ಈಗ 2 ಮಾತಲ್ಲಿ ಹೇಳ್ತೇನೆ ನೋಡಿ, ಎಷ್ಟು ದೊಡ್ಡ ಕ್ರೈಸಿಸ್ ಪಾಯಿಂಟ್ ಇದು. ರಾಮಾಯಣ ಅನಾಲಿಸಿಸ್ ಮಾಡೋರು ಈ ದೃಷ್ಟಿಯಿಂದ ನೋಡುವುದೇ ಇಲ್ಲ. ಆದರೆ ರಾಮ ಇದೆಲ್ಲ ಅನ್ಯಾಯ ಅಂತ ತಿಳ್ಕೊಂಡು ತಾನಾಗಿ ಇಷ್ಟಪಟ್ಟಲ್ಲ, ದಶರಥ ಮಾಡಿದ್ದ ತಪ್ಪನ್ನು ಅನುಮೋದಿಸಿದ, ಸ್ವಂತ ಇಚ್ಛೆಯಿಂದ ಕಾಡಿಗೆ ಹೊರಟನಲ್ಲ. ಇದು ಯಾತಕ್ಕೆ ಅಂತ ಕೇಳಿದರೆ ತಪ್ಪು ಅಂತ ತಿಳಿದಿದ್ರು. ಅಪ್ಪ ಇದು ತಪ್ಪು, ನೀವು ಕೊಡೋಕೆ ಬರೋದಿಲ್ಲ, ನಾವು ಹೋಗ್ಲಿಕ್ಕೂ ಬರೋದಿಲ್ಲ, ಯಾತಕ್ಕೆ ಹೇಳಲಿಲ್ಲ ಅಂದರೆ ಪಾದುಕಾ ಸಹಸ್ರದಲ್ಲಿ ಉತ್ತರವಿದೆ. ರಾಮನ ಪಟ್ಟಾಭಿಷೇಕ ಯಾತಕ್ಕೆ ನಡೆಯಲಿಲ್ಲ ಅಂತ ಕೇಳಿದ್ರಿ, ರಾಮೇ ರಾಜ್ಯಂ ಪಿತುರಭಿಮತಂ ಸಮ್ಮತಂಚ ಪ್ರಜಾನಾಂ, ರಾಮನಿಗೆ ರಾಜ್ಯವನ್ನು ಕೊಡಬೇಕು ಅಂತ ದಶರಥ. ಇದೇನು ಔದಾರ್ಯವಲ್ಲ, ಅದು ಹಿಂದಿನಿಂದ ಬಂದು ಪರಂಪರೆ. ದಶರಥನಿಗೆ ಅವರಪ್ಪ ರಾಜ್ಯ ಕೊಟ್ಟನಲ್ಲ, ಪ್ರಜಾನುಮೋದನೆ ಕೇಳಿದರೆ ಈ ಕನ್ನಡಕ್ಕೋ ಪೆಟ್ಟಿಗೆಯೋ ಕೆಳಗೆ ಬಿದ್ದಿರುತ್ತೆ ಅಕಸ್ಮಾತ್ತು ಪ್ರವಚನ ನಡೆಯುವಾಗ. ನಾನು ಎದ್ದು ಹೊರಕ್ಕೆ ಹೋಗುವಾಗ, ಸ್ವಾಮಿ ಇದು ನಿಮ್ಮ ಪೆಟ್ಟಿಗೆ ನಿಮಗೆ ಕೊಟ್ಟಿದ್ದೇನೆ, ಒಂದು ಥ್ಯಾಂಕ್ಸ್ ಹೇಳಿಬಿಡಿ ಅಂತ ಕೇಳಿದ್ರೆ, ಅದು ನನ್ನ ಪೆಟ್ಟಿಗೆ ನಾನು ಕೊಡ್ತಾ ಇದ್ದೀರಿ, ಥ್ಯಾಂಕ್ಸ್ ಅಂತ ಕೇಳಬೇಕು. ಇದಕ್ಕೆ ರಾಮನಿಗೆ ಸಲ್ಲಬೇಕಾದ ರಾಜ್ಯವನ್ನು ಪ್ರಜೆಗಳ ಹೆಸರಲ್ಲಿ ದಶರಥ ಕೊಟ್ಟ. ಸಮ್ಮತಂಚ ಪ್ರಜಾನಾಂ ಮಾತಾವೌರೇ ತದಪಿ ಭರತೆ. ತಾಯಿ, ಚಿಕ್ಕ ತಾಯಿ ಕೈಕೇಯಿ ಕೇಳಿದ್ಲು, ರಾಮನಿಗೆ ಬೇಡ ಭರತನಿಗೆ ಕೊಡಿ. ಸತ್ಯವಾದಿ ದದೌಚ, ಅವನು ಭರತನಿಗೆ ಇರಲಿ ಅಂತ ಕೊಟ್ಟು ಬಿಟ್ಟ. ನಡೆದದ್ದೇನು? ಚಿಂತಾತೀತ ಸಮಜನಿತದ ಪಾದುಕಾಗ್ರಾಭಿಷೇಕ. ಯಾರ ತಲೆಯಲ್ಲಿಯೂ ಅವತ್ತು ಇಲ್ಲದೇ ಇದ್ದ ಒಂದು ವಿಷಯ, 1 ತಿಂಗಳು ಕಳೆದು ರಾಮನ ಪಾದುಕೆಗೆ ಪಟ್ಟಾಭಿಷೇಕವಾಯಿತು. ರಾಮನಿಗೇಂದ ದಶರಥ, ಭರತನಿಗೇಂದಳು ಕೈಕೇಯಿ. ನಡೆದದ್ದು ಯಾರಿಗೆ? ಪಾದುಕಾಗ್ರಾಭಿಷೇಕ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ದುರ್ವಿಜ್ಞಾನ ಸ್ವಹೃದಯ ಮಹೋ ದೈವಮತ್ರ ಪ್ರಮಾಣಂ. ದೈವ ಭಗವಂತ ತನ್ನ ಹೃದಯವನ್ನು ಮೊದಲೇ ಗುಟ್ಟು ಬಿಟ್ಟು ಕೊಡುವುದಿಲ್ಲ, ಅದೇನಾಗಬೇಕೋ ಹಾಗೆಯೇ ಮಾಡ್ತಾನೆ. ನಮಗೆ ಅರ್ಥ ಆಗೋದಿಲ್ಲ. ಅದನ್ನು ಮುಂದೆ ಹೇಗೆ ಲಕ್ಷ್ಮಣನ ಜೊತೆಯಲ್ಲಿ ಹೇಳಿ ಪರೋಕ್ಷದಲ್ಲಿ ನಿರೂಪಿಸ್ತಾನೆ. ಲಕ್ಷ್ಮಣ, ಇದು ನನ್ನ ಇಷ್ಟದಂತೆ ನಡೆದಿದೆಯಪ್ಪ, ತಡೆಯಬೇಡ. ಪರೋಕ್ಷದಲ್ಲಿ ಹೇಳ್ತಾನೆ. ಪರೋಕ್ಷ ಯಾತಕ್ಕೆ? ಅಭಿಪ್ರಾಯ ಯಾತಕ್ಕೆ ಅಂದರೆ, ಮೊದಲನೇ ದಿವಸವೇ ಹೇಳಿದೆ, ತಲೆ ಮೇಲೆ ಕಿರೀಟ ಇಟ್ಕೊಳ್ಳುವ ಆಲಂಕಾರಿಕ ಪ್ರಕ್ರಿಯೆ ಏನು ಬಹಳ ದೊಡ್ಡದಲ್ಲ. ದಕ್ಷಿಣದ ಕಡೆ ದಶರಥ ಲಕ್ಷ್ಯ ಕೊಟ್ಟರೆಲ್ಲ ವಯಸ್ಸಾಗಿಬಿಟ್ಟಿತ್ತು. ಕಾಮಾತ್ಮನಾದ ದುರಾತ್ಮನಾದ ರಾವಣ ಒಂದು ಕಡೆ, ಅವನಿಗಿಂತ ಹೆಚ್ಚು ಬಲಾಢ್ಯ ದುಷ್ಟನಾದ ವಾಲಿ ಒಂದು ಕಡೆ, ಅರ್ಧ ಭಾರತವೆಲ್ಲ ಇವರು ಆಕ್ರಮಿಸಿಕೊಂಡಿದ್ದಾರೆ. ಈ ಕಡೆ ಪಂಚವಟಿಯಲ್ಲಿ ಬ್ರಾಹ್ಮಣರು, ಖರ ದೂಷಣಾತ್ರಿಶರಸರು, ಇಲ್ಲಿ ದಂಡಕಾರಣ್ಯ, ಅಯೋಧ್ಯೆ ಬಿಟ್ಟರೆ ಇಡೀ ಭಾರತ ದೇಶ ದುಷ್ಟರಿಂದ ಆಕ್ರಮಿತವಾಗಿದೆ. ಎಲ್ಲ ಕಾಮಾತ್ಮರು. ಇವರನ್ನೆಲ್ಲ ಒಂದು ದಾರಿಗೆ ತಂದು ಇಕ್ಷ್ವಾಕು ವಂಶದ ಧರ್ಮದ ಅಡಿಯಲ್ಲಿ ತಂದು ಆಮೇಲೆ ಪಟ್ಟಾಭಿಷೇಕ ಮಾಡಿಕೊಂಡ್ರೆ ಅದಕ್ಕೆ ಅರ್ಥವಾಗುತ್ತೆ. ಇಲ್ಲದೆ ಚರಣ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆದಾಗುತ್ತೆ. ಏನು ಸಾಧನೆ ಮಾಡಿದರು? ಪೆನ್ಷನ್ ಬಂತು, ಆಯಿತು. ಆ ಎರಡು ತಿಂಗಳು ಅಲ್ಲಿ ಕೂತಿದ್ರಲ್ಲ, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಇಷ್ಟೇ. ಲಿಸ್ಟಲ್ಲಿ ಅವ್ರದ್ದು ಒಂದು ಹೆಸರು ಬಂತಲ್ಲ, ಹೌದು ಬಂತು. ಹೇಗೆ ಬಂತು ಹೆಸರು ಹಾಗೇ ಹೋಗ್ತದೆ, ಏನು ಪ್ರಯೋಜನವಿಲ್ಲ. ಅಲಂಕಾರಿಕವಾಗಿ ತಲೆ ಮೇಲೆ ಕಿರೀಟ ಇಟ್ಕೊಳ್ಳೋದು ದೊಡ್ಡದಲ್ಲ. ಇಡೀ ರಾಜ್ಯದಲ್ಲಿ ಧರ್ಮವೆಂಬುದಿರಬೇಕು. ದುಷ್ಟರು ಹೇಗಿದ್ರು, ನಾವು ಅಯೋಧ್ಯ ರಾಜ್ಯಕ್ಕೆ ಸೇರಿದವರೆಲ್ಲ ಅಂತ ವಾದ ಮಾಡ್ತಿದ್ರು. ಕರುಣಾನಿಧಿ ವಾದ ಮಾಡಿದಾಗೆ ಪೆರಿಯಾರ್ ರಾಮಸ್ವಾಮಿ ನಾಯಕರು ಹೇಳ್ತಾ ಇದ್ದು, ನಾವು ದ್ರಾವಿಡರು, ನೀವೆಲ್ಲ ಆರ್ಯರು, ಉತ್ತರದವರು, ನೀವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದೀರಿ, ಸಂಸ್ಕೃತ ನಮ್ಮ ಭಾಷೆ ಅಲ್ಲ, ನಾವು ಸ್ವತಂತ್ರರಾಗ್ತೇವೆ, ದ್ರವಿಡ ಸ್ಥಾನ ಅಂತ ಪ್ರತ್ಯೇಕ ಬೇಕು ಅಂತ ಕೂತಿದ್ರಲ್ಲ. ಇದರ ಮೂಲ ಬೀಜ ವಾಲಿ ಮಾತಿನಲ್ಲಿದೆ. ಹೇ ರಾಮ, ನಾನು ಯಾಕೆ ಹೊಡಿತೀಯೇ? ನನ್ನ ರಾಜ್ಯ ಬೇರೆ, ನಿನ್ನ ರಾಜ್ಯ ಬೇರೆ, ನಿಮ್ಮೂರಿಗೆ ಮುತ್ತಿಗೆ ಹಾಕಿದ್ದೆ ಅಂತ ಕೇಳುವಾಗ ಅವನು ಹೇಳ್ತಾನೆ, ಮಗನೇ, ಇಕ್ಷ್ವಾಕೂಣಾಮಿಯಂ ಭೂಮಿ ಸಶೈರವನಕಾನನ. ಈ ಭೂಮಿಯೆಲ್ಲ ಇಕ್ಷ್ವಾಕುಳಿಗೆ ಸೇರಿದ್ದು. ಭಗೀರಥ ಮಹಾರಾಜ
ಇಡೀ ಭೂಮಂಡಲವನ್ನು ಸಾಂಸ್ಕೃತಿಕವಾಗಿ ಅಶ್ವಮೇಧ ಮಾಡಿ ರಾಜಸೂಯ ಮಾಡಿ ಗೆದ್ದು ಭಗೀರಥ ರಾಜಸೂಯ ಮಾಡಿ ಚಕ್ರವರ್ತಿ ಸಮ್ರಾಟ್ ಆಗಿದ್ದ ಕೊನೆಯ ಚಕ್ರವರ್ತಿ ರಘುವಂಶದಲ್ಲಿ. ಅವನಾದ ನಂತರ ಬಂದವರು ಅದನ್ನು ಪರಿಪಾಲಿಸಿಕೊಂಡು ಹೋದರೂ ಸ್ವತಂತ್ರವಾಗಿ ಮತ್ತೊಂದು ರಾಜಸೂಯವನ್ನು ಮಾಡಲಿಲ್ಲ. ದಶರಥನೂ ಮಾಡಲಿಲ್ಲ, ಉಳಿಸ್ಕೊಂಡು ಹೋಗೋದಕ್ಕಾಗಲಿಲ್ಲ. ಪುಂಡರಲ್ಲಲ್ಲಿ ಮೇಲೆ ಕೆದ್ದರು. ಅದಕ್ಕಾಗಿ ರಾಮಚಂದ್ರ ಆ ಪುಂಡತನವನ್ನು ಅಡಗಿಸಿ ಧರ್ಮವನ್ನು ಸ್ಥಾಪನೆ ಮಾಡಬೇಕು. ಇದು ಮೋಸ್ಟ್ ಅರ್ಜೆಂಟ್, ಇದು ಪ್ರಯಾರಿಟಿ. ಕೀಪಿಂಗ್ ದಿ ಕಿಂಗ್ಡಮ್ ಇಂಟ್ಯಾಕ್ಟ್ ಅಂಡರ್ ಧರ್ಮ. ಲಕ್ಷ್ಮಣ, ಇದು ಮುಖ್ಯ. ಪಟ್ಟಾಭಿಷೇಕ ಎಲ್ಲಿ ಹೋಗ್ತದೆ, ಯಾರು ತಡೆಯೋಕೆ ಬರೋದಿಲ್ಲ, ಅದು ಆಮೇಲೆ ಮಾಡ್ಕೊಳ್ಳೋಣ. ಲೆಟ್ ಅಸ್ ಅಟೆಂಡ್ ಟು ರಾವಣ, ಲೆಟ್ ಅಸ್ ಅಟೆಂಡ್ ಟು ವಾಲಿ, ಇದನ್ನು ಮಾಡಿ ಬರೋಣ, ತುರ್ತಾಗಿದೆ ಅಂತ ಹೇಳಿ ದಶರಥನ ವರವನ್ನು ಕುಂಟು ನೆಪವನ್ನಾಗಿ ಮಾಡಿಕೊಂಡು ಬಂದನೇ ಹೊರತು ಅದನ್ನು ತಡೆಯೋ ಶಕ್ತಿ ಅವನಿಗೆ ಇರಲಿಲ್ಲ ಅಂತ ತಿಳ್ಕೊಬೇಡಿ. ಎಷ್ಟು ಸೂಕ್ಷ್ಮ ಧರ್ಮಪ್ರಭು. ಅದೆಲ್ಲ ಅನರ್ಥ ನಡೆದ ಕ್ರಮ. ಈ ಕಥೆ ಬೇಗ ಬೇಗ ಓಡಿಸ್ತೇನೆ ನೋಡ್ಕೊಳ್ಳಿ. ಇಷ್ಟೊತ್ತು ಆವೇಶ. ಇವತ್ತು ಧ್ವನಿಯೂ ಚೆನ್ನಾಗಿ ಕೊಟ್ಟಿದ್ದಾನೆ. ಯಾತಕ್ಕೋ ದೇವರು ಗೊತ್ತಿಲ್ಲ. ಕೇಳಿಸ್ತಾ ಇದೆ ತಾನೇ ಧ್ವನಿ ಚೆನ್ನಾಗಿ? ನೆನ್ನೆ ಹೇಳಿದ ಜಾಗದಲ್ಲಿ ಮಂಥರಿಗೆ ಊರು ತುಂಬ ಅಲಂಕಾರ ಯಾಕಾಗಿದೆ ಅಂತ ಗೊತ್ತಾಗಲಿಲ್ಲ, ಹೇಳೋಕೆ ಸಮಾಚಾರ ಹೋಗಲಿಲ್ಲ. ಕೈ ಅಂತಃಪುರದ ದಾಸದಾಸಿಯರು ಯಾರೂ ಅವತ್ತು ಅರಮನೆ ಮೇಲಿಲ್ಲ, ಎಲ್ಲ ಮಲಗಿದ್ದಾಳೆ. ಸಮಾಚಾರ ಹೇಳೋಕ್ಕೋಗ್ಲಿಲ್ಲ. ಸಂಕಟ ವಿಧಿ ಇಲ್ಲದೆ ಪಕ್ಕದ ಅರಮನೆ ಕೌಸಲ್ಯ ಅಂತಃಪುರದ ಮಾಳಿಗೆಯ ಮೇಲಿದ್ದವಳನ್ನು ಕೇಳಿದಳು, ಲೇ ಇವತ್ತೇನು ಊರಲ್ಲಿ ಹಬ್ಬ? ಜಿಪುಣೆ, ನಿಮ್ಮ ಯಜಮಾಂತಿ, ನಿಮ್ಮ ಒಡತಿ ಕೌಸಲ್ಯ ಯಾವತ್ತೂ ಇಲ್ಲದೆ ಇದ್ದವಳು, ಹೊಸ ಬಟ್ಟೆ ಉಟ್ಕೊಂಡು ಬಂದವರಿಗೆಲ್ಲ ಒಡ ವ್ಯವಸ್ಥೆ ಕೊಡ್ತಾ ಇದ್ದಾಳಲ್ಲ, ಏನು ಕಾರಣ ಅಂತ ಹೇಳಿದಾಗ, ಅತಿ ಮಾತ್ರ ಪ್ರಹರ್ಷೋಯಂ ಕಿಂಜನಸ್ಯ ಚ ಶಂಸಮೆ. ಜನ ಎಲ್ಲ ಸ್ನಾನ ಮಾಡಿ ಬೀದಿಯಲ್ಲಿ ತಿರುಗಾಡ್ತಾ ಇದ್ದಾರೆ, ಬೀದಿಗೆಲ್ಲ ಗಂಧದ ಸಿಂಪಡಿಕೆ ಮಾಡಿದ್ದಾರೆ. ಏನು ಕಾರಣ? ಅದಕ್ಕೆ ಅವಳು ಮೈ ಬಿರಿದು ಹೋಗುವಂತೆ ಸಂತೋಷವಾಯಿತು. ಈ ಚಂಡಾಳಿ ಹೊಟ್ಟೆ ಉರಿಸುವಂಥ ಭಾಗ್ಯ ಬಂದಿತಲ್ಲ ಎಂಬುದಾಗಿ ಸಾ ವಿಧೀರ್ಯಮಾಣ ಹರ್ಷೇಣ. ನಾವು ಬರೀ ಅನುವಾದ ಮಾಡ್ತಿದ್ದೇನೆ. ಇದು ವಿಧೀರ್ಯಮಾಣ, ಬಿರಿದು ಹೋಗೋದು. ಕೌಸಲ್ಯ ದಾದಿಗೆ ಮೈ ಬಿರಿದು ಹೋಗುವಷ್ಟು ಪೂರಿ ಪಲ್ಯ ಆದಾಗಬಿಡ್ತು. ಅವಳು ಹೇಳ್ತಾಳೆ, ಶಃಪುಷ್ಯೇಣ ಜತಕ್ರೋಧಂ ಯವ್ವರಾಜ್ಯೇನ ರಾಘವಂ ರಾಜಾ ದಶರಥೋ ರಾಮಂ ಅಭಿಷೇಚಯಿತಾನಘಂ. ಸೂರ್ಯೋದಯಕ್ಕೆ ಸರಿಯಾಗಿ ಗುರುವು ಚಂದ್ರನು ಪುಷ್ಯನು ಒಂದೇ ಯೋಗದಲ್ಲಿರುವಾಗ ಪಟ್ಟಾಭಿಷೇಕ ನಡೆಯುತ್ತೆ ರಾಮನಿಗೆ. ನಿನಗೆ ಗೊತ್ತಿಲ್ವೇನೆ? ಊರಿಗೆಲ್ಲ ಗೊತ್ತಿದೆಯಲ್ಲ ಅಂದ್ಲು. ನನಗೆ ಗೊತ್ತಿಲ್ವೈತಲ್ಲ, ಏಮಾರಿ ಹೋದನಲ್ಲ. ದಡ 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 ಕೆಳಗಿಳಿದಳು. ಕೈ ಮಲಗಿದ್ದ ಕೊಠಡಿಗೆ ಹೋದಳು. ರತ್ನದ ದೀಪ 4 ಮೂಲೆಯಲ್ಲಿ ಮಂದ ಬೆಳಕು ಇದೆ, ದೀಪ ಜೋರಾಗಿಲ್ಲ. ದೀಪಗಳನ್ನು ದೊಡ್ಡದು ಮಾಡಿದಳು. ಸಲಿಗೆ ಎಷ್ಟಿತ್ತು? ದಾಸಿ ಕೈ ಮಂಚದ ಮೇಲೆ ಹೋಗಿ ಕೂಡ್ತಾಳೆ. ದಶರಥ ಕೂಡುವ ಮಂಚದ ಮೇಲೆ ಅವಳ ಮೈಯನ್ನು ತಬ್ಬಿಕೊಂಡು ತಲೆಯನ್ನು ನೇವರಿಸಿ ಉರುಳಿಸಿ ಎಬ್ತಾ ಇದ್ದಾಳೆ. ಹೇ ಕೈಕೇಯಿ, ನಿನ್ನ ತಲೆ ಮೇಲೆ ಕಲ್ಲು ಎಳೆದು ಬಿಟ್ಟ ನಿನ್ನ ಗಂಡ, ನಿನಗೆ ಗೊತ್ತಾಗಲಿಲ್ವೇ? ಅಯ್ಯೋ ಹೀಗಾಯ್ತಲ್ಲ ಹಾಗಾಯ್ತಲ್ಲ ಅಂತ. ಉತ್ತಿಷ್ಟ ಮೂಢೆ ಕಿಂಶೇಷೆ. ಮೂಢೆ, ರಾಜಕಾರಣ ಗೊತ್ತಿಲ್ದವಳೆ, ಮಲಗಿದ್ದೀಯಲ್ಲ, ಮೇಲೆ ಕೇಳು. ಚಲಂಹಿತವ ಸೌಭಾಗ್ಯಂ. ಕನ್ನಡಿ ನೋಡಿದ್ದೆ. ಯಾತಕ್ಕೆ ಬಂತು ನಿನ್ನ ರೂಪ? ಬೆಂಕಿಗೆ ಹಾಕಬೇಕು. ನಿನ್ನ ರೂಪದಿಂದ ಗಂಡನನ್ನು ವಶ ಮಾಡಿಕೊಂಡಿದ್ದೆ ಅಂತ ನೀ ತಿಳ್ಕೊಂಡಿದ್ದೆ. ಆದರೆ ನಿನ್ನ ಗಂಡ ಮಾಡಿದ್ದೇನು ನಿನಗೆ ಗೊತ್ತಿಲ್ಲದಂತೆಯೇ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿ ತನ್ಮೂಲಕ ರಾಮನ ತಾಯಿಗೆ ಬರೀ ರಾಮಮಾತೆ ಅಂತಿದ್ದ ಅವಳಿಗೆ ರಾಜಮಾತೆ ಎನ್ನುವ ಪಟ್ಟವನ್ನು ಕೊಟ್ಟಿದ್ದಾನೆ. ಹೋಯ್ತು ನಿನ್ನ ಸೌಭಾಗ್ಯ. ನೀವು ಬರೀ ಕನ್ನಡಿಯೇ ದಕ್ಕಿತು, ನಿನಗೆ ದಶರಥನೂ ದಕ್ಕಲಿಲ್ಲ, ಅಧಿಕಾರವೂ ದಕ್ಕಲಿಲ್ಲ. ಅವರು ಬದುಕಿರೋ ತನಕ ನೀ ರಾಜಮಾತೆ ಅಂತ ಅನಿಸ್ಕೊಳ್ಳೋ ಹಾಗಿಲ್ಲ ಅಂತ ಸವತಿ ಮಾತ್ಸರ್ಯವನ್ನು ಹುಳಿ ಹಿಂಡಿದಳು. ಅಕ್ಷಯ್ಯಂ ಸುಮಹದ್ದೇವಿ ಪ್ರವೃತ್ತಂತ್ವದ್ವಿನಾಶನಂ. ಈ ಅರಮನೆಯಲ್ಲಿ ನಿನ್ನನ್ನು ಹಾಳು ಮಾಡೋದಕ್ಕೆ ದೊಡ್ಡ ಸಂಚು ಸಿದ್ಧಾಗಿದೆ. ರಾಮನಿಗೆ ದಶರಥ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನಂತೆ. ಹೇ ಕೈಕೇಯಿ, ಇನ್ನೂ ಮಲಗಿದ್ದೀಯಲ್ಲೇ, ನಿನಗೆ ದುಃಖ ಬಂದರೆ ನನಗೆ ದುಃಖವಾಗ್ತದೆ. ತವ ದುಃಖೇನ ಕೈಕೇಯಿ ಮಮ ದುಃಖಂ ಮಹದ್ಭವೇತ್ ಅಂತ ಹೀಗೆಲ್ಲ ಹೇಳ್ತಾ ಕಿರಿಚ್ತಾ ಇದ್ದಾಳೆ. ಗಂಟಲಲ್ಲಿಲ್ಲದೆ ಎದ್ದು ಗದ್ಗದ ಮಾಡ್ತಾ ಇದ್ದಾಳೆ. ಕಣ್ಣಲ್ಲಿಲ್ಲದೆ ಎದ್ದು ಕಣ್ಣೀರನ್ನು ಸುರಿಸುವಂತೆ ನಾಟಕ ಮಾಡ್ತಾ ಇದ್ದಾಳೆ. ಈ ಮಂಥರೆ ಇವಳಿಗೆ ಏನೋ ಶಬ್ದ ಇರುವೆ ಕಡ್ದಾಗಾಯಿತು. ಕಣ್ಣು ಒರಳಿಸಿಕೊಂಡು ಗಾಢ ನಿದ್ದೆಯಲ್ಲಿದ್ದವಳು ಎದ್ದಳು. ಮಂಚದ ಮೇಲೆ ಕೂತಿದ್ದಾಳೆ, ದೆವ್ವ ಕೂತ ಹಾಗೆ. ಅವಳನ್ನು ನೋಡಿದಳು. ಮಂಥರೆ, ನಿದ್ದೆ ಬರಲಿಲ್ಲವ ನಿನಗೆ? ಕೆಟ್ಟ ಕನಸು ಕಂಡ್ಯಾ? ಶರೀರದಲ್ಲಿ ಏನಾದ್ರು ರೋಗ ಇದೆಯೇ? ಆಸ್ತಮಾ ಇದೆಯೇ ನಿನಗೆ? ಎಕ್ಸಿಮಾ ಇದೆಯೇ? ಯೋಚನೆ ಮಾಡಬೇಡ.
ನಮ್ಮ ಅರಮನೆಯಲ್ಲಿ ಬೇಕಾದಷ್ಟು ವೈದ್ಯರಿದ್ದಾರೆ, ಅವ್ರನ್ನೆಲ್ಲ ಕರೆಸ್ತೇನೆ, ನಿನಗೆ ತುಂಬ ಆರೋಗ್ಯವನ್ನು ಕೊಡ್ತೇನೆ. ಏನಾಯಿತು ಯಾತಕ್ಕೆ ಸಂಕಟ ಪಡ್ತೀಯೇ? ಕಥಂ ಹಿ ಸಂತಪ್ಯಸೇ ಕುಬ್ಜೆ. ಅದಕ್ಕೆ ಅವಳು ಹೇಳಿದ್ಲು, ಅಯ್ಯೋ ನಿನಗೆ ಕಷ್ಟ ಆಯಿತು ಅಂತ ಹೇಳೋಕೆ ಬಂದರೆ ನನಗೆ ರೋಗ ಅಂತ ಹೇಳ್ತಾ ಇದ್ದೀಯಲ್ಲ, ನನಗೆ ಯಾವ ರೋಗವೂ ಇಲ್ಲ. ನಿನ್ನನ್ನು ಹೇಳಿದೆ ನೀ ಹಾಕಿದ ಗೆರೆ ಮೀರದೆ ಇದ್ದ ಗಂಡ ಈಗ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನಂತೆ, ಇದಕ್ಕಿಂತ ಕೆಟ್ಟ ಸಮಾಚಾರ ಉಂಟೆ ಅಂತ ಹೇಳಿದ ಮೇಲೆ ಕೈಕೇಯಿ ಕಣ್ಣರಳಿಸ್ತಾಳೆ. ಏನಂದೆ? ರಾಮನಿಗೆ ಪಟ್ಟಾಭಿಷೇಕವೇ? ಮಲಗಿದ್ದ ನನಗೆ ಈ ಸಮಾಚಾರವನ್ನು ತುರ್ತಾಗಿ ಕೊಡಬೇಕು ಅಂತ ಅರ್ಧರಾತ್ರಿ ಬಂದು ಎಬ್ಬಿಸಿ ಹೇಳಿದೆಯಲ್ಲ, ಭೇಷ್ ಅಂತ ಹೇಳಿ ಅತೀವ ಸಾತು ಸಂಹೃಷ್ಟ. ಕೈಕೇಯಿ ವಿಸ್ಮಯಾನ್ವಿತ. ಏಕಂ ಆಭರಣಂ ತಸ್ಯೈ ಕುಬ್ಜಾಯೈ ಪ್ರದದೌ ಶುಭಂ. ಒಂದು ರತ್ನಾಭರಣವನ್ನು ತೆಗೆದು ಅವಳು ಕೊರಳಿಗೆ ಹಾಕಿದಳು. ಒಳ್ಳೆಯ ಸಮಾಚಾರ ಕೊಟ್ಟಿದ್ದೀಯ, ಹೋಗು ನಿದ್ದೆ ಮಾಡಿ ಹೋಗು. ಅವಳೇನು ಮಾಡಿದಳು? ಕೆಟ್ಟ ಸಮಾಚಾರ ಹೇಳಿದ್ರೆ ಬಹುಮಾನ ಕೊಡ್ತಾ ಇದ್ದೀಯಲ್ಲ, ನನ್ನ ಸ್ವಾರ್ಥ ಏನಿದೆ, ನಿನ್ನ ಹಿತವಲ್ವೇ ನಾನು ಹೇಳಿದ್ದು ಅಂತ ಆ ಹಾರವನ್ನು ತೆಗೆದು ಗೋಡೆಗೆ ಅಪ್ಪಳಿಸಿದಳು. ಅವಳು ಕೋಪ ಎಷ್ಟಿತ್ತು ನೋಡಿಕೊಳ್ಳಿ. ಚದರಿ ಮೂಲಿಗೆ ರತ್ನಗಳು ಕೆದರಿ ಹೋದವು. ಆಮೇಲೆ ಮತ್ತೆ ಈ ಕೋಪಾವೇಶವನ್ನು ನೋಡಿ ನಿದ್ದೆ ಹೋಗಿದ್ದವಳು ಮತ್ತೆ ಎದ್ದು ಕೂತ್ಕೊಳ್ತಾಳೆ. ಕೈಕೇಯಿ, ಇದೇನು ಬಹಳ ದೊಡ್ಡ ವಿಷಯ ಕಾಣ, ಯಾಕೆ ಸಂಕಟ ಪಡ್ತೀಯೇ? ರಾಮೇವಾ ಭರತೇವಾಹಂ ವಿಶೇಷಂ ನೋಪಲಕ್ಷಯೇ. ರಾಮನೇನು ಭರತನೇ ನನಗೇನು ವ್ಯತ್ಯಾಸ ಕಾಣಿಸೋದಿಲ್ಲ. ತಸ್ಮಾತ್ ತ್ವಮುತ್ಸೃಷ್ಟ್ಯದ್ರಾಜ ರಾಮಂ ರಾಜ್ಯೇಭಿಷಿಚ್ಯತಿ. ರಾಮನಿಗೆ ರಾಜ್ಯ ಪಟ್ಟಾಭಿಷೇಕ ಮಾಡೋದು ನನಗೇನು ಆಕ್ಷೇಪ ಕಾಣೋದಿಲ್ಲ. ಈ ಮಾತನ್ನು ಕೈಕೇಯಿ ಹೇಳ್ತಾಳೆ, ನೀವು ನಂಬುತ್ತೀರಿ. ಇನ್ನೊಂದು ಮಾತು ಹೇಳಿದ್ಲು, ಹಾಗೆ ನೋಡಿದ್ರೆ ಭರತನಿಗಿಂತ ನನಗೆ ರಾಮನ ಮೇಲೆ ಪ್ರೀತಿ ಹೆಚ್ಚು ಅಂದ್ಲು. ಒಂದು ದಿವಸವೂ ತಾಯಿ ಸೇವೆ ಮಾಡಲಿಲ್ಲ, ಅವನೆಲ್ಲೋ ಹೋಗಿಬಿಟ್ಟು ಆ ಕಡೆ ನನಗೆ ಹಗಲು ರಾತ್ರಿ ನಮಸ್ಕಾರ ಮಾಡಿ ಬೇಕಾದ್ದೆಲ್ಲ ತಂದು ಕೊಟ್ಟು ಅಮ್ಮ ಅಮ್ಮ ಅಂತ ಪ್ರೀತಿ ಮಾಡುವಂಥ ಮಗ ಈ ರಾಮ. ನೀನು ಸುಖ ಪಡಬೇಕಾದಲ್ಲಿ ದುಃಖ ಪಡ್ತಿದ್ಯಲ್ಲ ಮಂಥರೆ, ಇದೇನು ವ್ಯಾಧಿನೇ ನಿನ್ನ ಹೃದಯಕ್ಕೆ? ಅದಕ್ಕೆ ಅವಳು ಹೇಳಿದಳು, ಹಾಗಲ್ಲ, ಶೋಕ ಪಡೋ ಜಾಗದಲ್ಲಿ ನೀನು ಸುಖ ಪಡ್ತಾ ಇದ್ದೀಯಲ್ಲ, ನಿನಗೆ ರೋಗ ಹಿಡಿದಿದೆ. ಯಚ್ಛೋಚಿತವ್ಯೇ ಹೃಷ್ಟಾಸಿ ಪ್ರಾಪ್ಯೇದಂ ವ್ಯಸನಂ ಮಹತಿ. ಆಗ ಎದ್ದು ಕೂತಲು, ನಿದ್ದೆ ಅಂತೂ ಹೋಯಿತು. ಇವಳು ನಿದ್ದೆ ಮಾಡೋಕೆ ಬಿಡೋದಿಲ್ಲ. ಇನ್ನು ಏನಾಗಿದೆ, ಏನು ದೃಷ್ಟಿ, ಏನು ಅನಾಲಿಸಿಸ್ಸು, ಅದನ್ನಾದರೂ ಹೇಳು ನೀನು. ಆಗ ಹೇಳ್ತಾಳೆ, ಉಪಸ್ಥಾಸ್ಯಸಿ ಕೌಸಲ್ಯಾಂ ದಾಸೀವತ್ವಂ ಕೃತಾಂಜಲಿ. ರಾಮನಿಗೆ ಪಟ್ಟಾಭಿಷೇಕ ಆಯಿತು ಅಂತ ಇಟ್ಕೋ, ಇದನ್ನು ವಿಘ್ನ ತಡೆಯಲಿಲ್ಲ. ನಾಳೆಯಿಂದ ಅವಳು ರಾಜಮಾತೆ ಅಂತ ಆಗ್ತಾಳೆ. ದಶರಥ ಅವಳನ್ನೇ ಅನುಸರಿಸಿಕೊಂಡು ಹೋಗಬೇಕು. ಊರು ಜನ ಎಲ್ಲ ಕೌಸಲ್ಯ ಹೇಳಿದಾಗ ಕೇಳಬೇಕು. ಅಷ್ಟೇ ಅಲ್ಲ, ನೀನು ಅವಳು ಹೇಳಿದಂತೆ ಕೇಳಬೇಕು. ನಿನ್ನ ಕಡೆಯವರೆಲ್ಲ ಅವಳು ಹೇಳಿದಂತೆ ಕೇಳಬೇಕು. ನೀನೊಂದು ವೇಳೆ ಒಪ್ಪಿದ್ರು ನನ್ನ ಗತಿ ಏನು? ಇಷ್ಟು ದಿವಸ ನಾನು ಕೌಸಲ್ಯ ವಿರೋಧವಾಗಿ ಸಜ್ಜು ಮಾಡಿದ್ದೇನೆ. ಅವಳು ನನ್ನನ್ನು ಬಿಡ್ತಾಳೆಯೇ, ಕೊಲ್ಲಿಸ್ತಾಳೆ. ಕೊಲ್ಲಿಸೋದಷ್ಟೇ ಅಲ್ಲ, ಕೈಕೇಯಿ ಈ ದಶರಥ ಸಾಮಾನ್ಯನಲ್ಲ. ರಾಮ ಪಟ್ಟಾಭಿಷೇಕ ಮಾಡಿಕೊಂಡ ಒಡನೆಯೇ ಅವನಿಗೆ ಅಧಿಕಾರವನ್ನು ಕೊಟ್ಟುಬಿಟ್ರೆ ರಾಮ ಏನು ಮಾಡ್ತಾನೆ? ತನಗೆ ಯಾರ್ಯಾರು ಪರ್ಯಾಯ ಸರ್ಕಾರ ರಚನೆ ಮಾಡ್ಬೋದು, ಆ ಶತ್ರುಗಳನ್ನು ಎಲ್ಲಿದ್ದರಲ್ಲೇ ಕೊಲ್ಲಿಸಿಬಿಡ್ತಾನೆ. ಭರತನನ್ನು ಕೊಲ್ಲಿಸ್ತಾನೆ, ಲಕ್ಷ್ಮಣನನ್ನು ಕೊಲ್ಲಿಸೋದಿಲ್ಲ, ಯಾಕೆಂದರೆ ಗುಲಾಮಗಿರಿಗೆ ಒಪ್ಕೊಂಡಿದ್ದಾನೆ. ಶತ್ರುಘ್ನನ್ನು ಕೊಲ್ಲಿಸೋದಿಲ್ಲ, ಅವನು ಗುಲಾಮ. ಈ ಭರತ ಸ್ವತಂತ್ರ ಬುದ್ಧಿ, ಅವನು ಇಂಡಿಪೆಂಡೆಂಟ್ ಇದ್ದಾನೆ. ಯಾಕೆ ಬೇರೆ ಕಡೆ ಬೆಳೆದವನು. ನನ್ನ ವಿಷಯ ಬಿಟ್ಬಿಡು, ಭರತನ ಸಂರಕ್ಷಣೆ ಮಾಡುವಂಥ ಒಂದು ದಾರಿಯನ್ನು ನೀ ಯೋಚನೆ ಮಾಡಿಕೋ, ನಾ ಹೋಗ್ತೇನೆ ಅಂತ ಮೇಲೆ ಕೆದ್ದಳು. ಆಗ ಅವಳು ಹೇಳ್ತಾಳೆ, ಏನಂದೆ? ನಾನು ಕೌಶಲ್ಯಗೆ ದಾಸಿ ಆಗಬೇಕಾಗತ್ತೆ, ಸ್ವಲ್ಪ ಕೂತ್ಕೋ, ಪ್ಲೀಸ್ ಎಕ್ಸ್ಪ್ಲೈನ್ ದಿ ಇಂಪ್ಲಿಕೇಶನ್ ಅಂದಳು. ಕೆಡ್ಡ ಆಪರೇಷನ್, ನಾನೇ ಬಿತ್ತು ಹಳ್ಳಕ್ಕೆ. ಇನ್ನಷ್ಟು ಹೇಳು 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 ಅಂತ ಕೇಳಲಾಗಿ ಅದಕ್ಕೆ ಮುಂಚೆ ಇನ್ನೊಂದು ಮಾತನ್ನಾಡ್ತಾಳೆ ಕೈಕೇಯಿ. ಅತ್ಯಂತ ಮುಗ್ಧೆ. ಇದು ಆಣಿಮುತ್ತಿನಂಥ ವಾಕ್ಯ ಹೇಗೆ ಅರಿಚಿದ್ದಾರೆ. ಕೈಕೇಯಿಗೆ ರಾಜ್ಯ ಗೊತ್ತಿಲ್ಲ ಅನ್ನೋದಕ್ಕೊಂದು ಮಾತು. ಲೇ ಮೂಢೆ ಮಂಥರೆ, ರಾಮ ರಾಜ ಆಗ್ತಾನೆ ಅಂತ ನೀ ಹೇಳಿದೆ. ಆಗಲಿ, ರಾಮ ಅಷ್ಟು ದಿವಸ ಆಳಿದ ಮೇಲೆ ನನ್ನ ಮಗನೂ ರಾಜ್ಯವಾಳ್ತಾನೆ. ಭವಿತ ರಾಘವೋ ರಾಜ ರಾಘವಸ್ಯ ಜಯಸ್ವತಃ. ಇದು ಈ ಮಾತು ನೀವು ಇದನ್ನು ನಂಬ್ತೀರಾ? ಯೋಚನೆ ಮಾಡಿಕೊಳ್ಳಿ. ಒಬ್ಬನಿಗೆ ಪಟ್ಟಾಭಿಷೇಕ ಆದಮೇಲೆ ಅವನು 4 ದಿವಸ ಟರ್ನ್ ಬೈ ಟರ್ನ್ ಮಾಡೋಕಿದ್ದೇನು ಅಲಯನ್ಸ್ ಗೌರ್ಮೆಂಟೇ ಇದು? 6 ತಿಂಗಳು ನೀನು, 6 ತಿಂಗಳು ನಾನು.
ರಾಮರಾಜ್ಯವನ್ನು ಆಳಿದ ಮೇಲೆ ಸ್ವಲ್ಪ ದಿವಸ ಭರತನಿಗೂ ಬಿಟ್ಟು ಕೊಡ್ತಾನೆ. ಇದು ಅಯೋಧ್ಯ ಕಾನ್ಸ್ಟಿಟ್ಯೂಷನ್ ಅಲ್ಲ. ಅವಳು ಹೇಳ್ತಾಳೆ, ರಾಮ ಆದ ಮೇಲೆ ರಾಮನ ಮಗ ಪಟ್ಟಕ್ಕೆ ಬರ್ತಾನೆ ಹೊರತು ಭರತ ವಿಲ್ ಬಿ ಸೈಡ್ ಲೈನ್ಡ್. ಎಂದೆಂದೂ ನಿನ್ನ ಮಗನಿಗೆ ಪಟ್ಟಾಭಿಷೇಕವಿಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತೇನೆ ಕೇಳು. ಈಗ ನೀನು ರಾಮನನ್ನು ಕಾಡಿಗೆ ಕಳಿಸಿದರೆ, ದೂರದಲ್ಲಿರತಕ್ಕ ಭರತನನ್ನು ಹತ್ತಿರದಲ್ಲಿ ಕಳಿಸಿದರೆ ಸ್ವಲ್ಪ ನನಗೆ ಭವಿತವ್ಯ ಉಂಟು. ನಿನ್ನ ಗಂಡ ಸಾಮಾನ್ಯನಲ್ಲ, ಗಂಡನ ಮೇಲೆ ಚಾಡಿ. ಹುಟ್ಟಿದ ಕೂಡಲೇ ಅವನು ಸೋದರ ಮಾವ ಕರ್ಕೊಂಡು ಹೋದ, ನಿಮ್ಮ ಅಣ್ಣ ಕರ್ಕೊಂಡು ಹೋದ, ನೀನು ಯಾತಕ್ಕೆ ಬಿಟ್ಟೆ ಭರತನನ್ನು? ಮದುವೆ ಆದ ಮೇಲೆ ಕರ್ಕೊಂಡು ಹೋದ ನಿನ್ನ ಮಗ ಹೆಂಡತಿಯನ್ನು, ಅಲ್ಲಿಗೆ ಯಾತಕ್ಕೆ ಬಿಟ್ಟೆ ನೀನು? ಇಲ್ಲಿ ರಾಮ ಉಳಿದುಕೊಂಡು ಜನಪ್ರೀತಿಯನ್ನು ಸಂಪಾದಿಸಲಿ ಅಂತ ದುರುದ್ದೇಶ ಇಟ್ಟುಕೊಂಡೇ ಭರತ ಹೀಗೆ ಮಾಡಿದ, ಇವನು ದಶರಥ ಹಾಗೆ ಮಾಡಿದ, ನೀನೆಲ್ಲ ಕಳ್ಕೊಂಡು ಬಿಟ್ಟೆ. ಅವತ್ತು ನನ್ನ ಮಾತು ಕೇಳಿದರೆ ಈ ಸ್ಥಿತಿ ಬರ್ತಿತ್ತೆ. ಸನ್ನಿಕರ್ಷಾಚ್ಚ ಸೌಹಾರ್ದಂ ಜಾಯತೆ ಸ್ಥಾವರೇಶ್ವಪಿ. ಇದು ಎಂಥ ಮಾತಿದು! ಸಿನಿಕರಂದ್ರೆ ಗೊತ್ತಲ್ಲ, ಭವಿತವ್ಯವನ್ನು ಅಲ್ಲಗಳೆಯುವಂಥ ಅತ್ಯಂತ ನಿರಾಶಾವಾದಿಗಳು ಹೇಳುವಂಥ ಮಾತು. ಯಾವ ಪದಾರ್ಥ ಸನ್ನಿಕರ್ಷದಲ್ಲಿ ಹತ್ತಿರದಲ್ಲಿರ್ತದೆಯೋ ಅದರ ಮೇಲೆ ನಮಗೆ ಪ್ರೀತಿ ಹೆಚ್ಚಾಗ್ತದೆಯೇ ಹೊರತು ದೂರದಲ್ಲಿರುವ ಪದಾರ್ಥದ ಮೇಲೆ ಪ್ರೀತಿ ಬರುವುದಿಲ್ಲ. ಹೇಗೆ ರಾಮನನ್ನು 14 ವರ್ಷ ಕಾಡಿಗೆ ಕಳಿಸಿಬಿಟ್ರೆ ರಾಮನನ್ನು ಜನ ಮರೆತು ಬಿಡ್ತಾರೆ. ರಾಮೋ ಅರಾಮೋ ಭವಿಷ್ಯತಿ. ವಸಿಷ್ಠರು ಇಟ್ಟ ಹೆಸರಿನ ಮೇಲೆ ಇದು ಟೀಕೆ. ಲೋಕದಲ್ಲಿ ಒಬ್ಬಳು ರಾಮನನ್ನು ಆರಾಮ ಅಂತ ಕರೀತಿ. ಇವಳು ಹರಾಮಿ ಅಲ್ಲ, ರಾಮೋ ಆರಾಮೋ ಭವಿಷ್ಯತಿ. ರಾಮ ಶಬ್ದ ಜನರನ್ನು ಹೇಗೆ ಮಂತ್ರ ಆಕರ್ಷಣೆ ಮಾಡುತ್ತೆ ಅನ್ನುವ ಆ ಶಕ್ತಿಯಲ್ಲಿ ವಿಶ್ವಾಸವಿಲ್ಲದವಳು. ಪ್ರಶ್ನೆ ಕೇಳಿ 2-3 ದಿವಸ ಆಯಿತು, ಈಗ ಪ್ರಶ್ನೆ ಕೇಳ್ತೇನೆ, ಹೆದರಬೇಡಿ. ಇದು ನಿಜವೇ? ದೂರದಲ್ಲಿರತಕ್ಕಂಥ ಪದಾರ್ಥಗಳಿಗಿಂತ ಹತ್ತಿರದಲ್ಲಿರುವ ಪದಾರ್ಥದ ಮೇಲೆಯೇ ಪ್ರೀತಿ ಹೆಚ್ಚಾಗ್ತದೆಯೇ? ಇದು ನಿಜವೇ? ಪ್ರಶ್ನೆ ತಿಳಿಯಲಿಲ್ಲ ನಿಮಗೆ. ನಿಮ್ಮ ಯಜಮಾನರು ಸ್ಟೇಟ್ಸ್ಗೋ, ದುಬೈಗೋ, ಅಬುದಾಬಿಗೋ ಎಲ್ಲೋ ಹೆಣ್ಮಕ್ಳಿಗೆ ಹೇಳ್ತೇನೆ, 2 ವರ್ಷ ಹೋಗಿ ಸಂಪಾದನೆ ಮಾಡ್ಕೊಂಡು ಬಂದುಬಿಡ್ತೇನೆ. ಹೋದರು, ಸಾಲಾಗೆಲ್ಲ ತೀರಬೇಕು, ಮಕ್ಕಳಿಗೆ ಎಜುಕೇಷನ್, ಒಳ್ಳೆ ಬಾಡಿಗೆ ಮನೆ, ಸ್ವಂತ ಮನೆ ಮಾಡಿಕೊಟ್ಟಿದ್ದಾರೆ. ಇನ್ನೂ 4 ವರ್ಷ, 10 ವರ್ಷ, 12 ವರ್ಷ ಅವರು ಫಾರಿನ್ನಲ್ಲಿದ್ದು ಬಿಟ್ಟರು. ಅವರೇ ಕೈಯಿಂದ ಮಾಂಗಲ್ಯ ಕಟ್ಟಿದ್ದಾರೆ, ಕೈ ಹಿಡಿದಿದ್ದೀರಿ, ಮದುವೆ ಆಗಿದೆ, ಅವರಿಗೆ ನಿಮಗೆ ತುಂಬ ಪ್ರೀತಿ ಇದೆ. ಅವರು 12 ವರ್ಷ ಆ ಕಡೆ ಹೋದದ್ರಿಂದ ಅವ್ರ ಮೇಲೆ ಪ್ರೀತಿ ಕಡಿಮೆಯಾಗಿ ಪಕ್ಕದ ಮನೆಯವರ ಮೇಲೆ ನಿಮಗೆ ಪ್ರೀತಿ ಉಂಟಾಗುತ್ತೆ. ಅವನ ಹತ್ತಿರದಲ್ಲಿದ್ದಾನಲ್ಲ, ದೂರದಲ್ಲಿದ್ದವ್ರ ಮೇಲೆ ಪ್ರೀತಿ ಕಡಿಮೆಯಾಗಿ ಹತ್ತಿರದಲ್ಲಿದ್ದದ್ರ ಮೇಲೆ ಪ್ರೀತಿ ಹೆಚ್ಚಾಗೋದಾಗಿದ್ದರೆ ದೂರದಲ್ಲಿರೋ ಭಗವಂತನಿಗಿಂತ ಹತ್ತಿರದಲ್ಲಿರೋ ನಾಯಿ ಮೇಲೆ ಪ್ರೀತಿ ಹೆಚ್ಚಾಗಬೇಕಾಗಿತ್ತು. ಇದು ಪ್ರೀತಿಯ ಅಪವ್ಯಾಖ್ಯಾನ. ಜಗತ್ತೇನು ಹೇಳುತ್ತೆ, ಪ್ರೀತಿ ಅನ್ನುವುದು ಎಷ್ಟು ದೊಡ್ಡ ಒಂದು ಶಕ್ತಿ, ಅದನ್ನು ಚಕ್ರವರ್ತಿಗಳು ಗೆಲ್ಲಲಾರರು. ಪ್ರಾಣ ಕೊಡ್ತಾರೆ ಬೇಕಾದರೆ. ಹುಡುಗರು ಹುಡುಗಿಯರು ಪರಸ್ಪರ ಪ್ರೀತಿಸ್ತಾರೆ, ಈ ಕಡೆ ಆ ಕಡೆ ಅಪ್ಪ ಅಮ್ಮಂದರು ಒಪ್ಪೋದಿಲ್ಲ, ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾರೆಯೇ ಹೊರತು ಅಪ್ಪ ಅಮ್ಮನಾಣೆ ನೋಡಿದ್ದೀರಿ. ದಿನಂಪ್ರತಿ ಪತ್ರಿಕೆಯಲ್ಲಿ ಬರುತ್ತೆ. ವಾಟ್ ಎ ಗ್ರೇಟ್ ಫೋರ್ಸ್ ಈಸ್ ಲವ್. ಅದರಲ್ಲಿ ಭಗವಂತನ ಪ್ರೀತಿ. ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ. ಶಬರಿ ಭಗವಂತನಿಗಾಗಿ, ಭಾಗವತರಿಗಾಗಿ ಪ್ರಾಣವನ್ನೇ ಕೊಟ್ಟರು, ಬ್ರಹ್ಮಚರ್ಯ ಮಾಡಿದಳು, ಮದುವೆ ಬೇಡ ಅಂದಳು. ಶರಭಂಗರು, ಸುಚೇಕ್ಷರು, ಅತ್ರಿಗಳು, ಅಗಸ್ತ್ಯರು, ಇವತ್ತಿನ ಅನೇಕ ಸನ್ಯಾಸಿಗಳು. ತಮಿಳುನಾಡಿನ ಒಬ್ಬ ಹಳೆಯ ಮುಖ್ಯಮಂತ್ರಿ ಒಬ್ಬ ಶಂಕರಾಚಾರ್ಯರಿಗೆ ಕೊಡಬಾರದು ಹಿಂಸೆಗಳನ್ನು ಕೊಟ್ಟು ಜೈಲಲ್ಲಿ ಹಾಕಿ, ಇವರಿಗೆ ಸ್ತ್ರೀ ಚಾಪಲ್ಯವಿಲ್ಲಿತ್ತು, ಹಣ ಕೊಟ್ಟು ಬೇರೆಯವ್ರ ಕಡೆ ಸಾಕ್ಷಿ ಹೇಳಿ ಇನ್ನೊಂದೇ ಬಾಕಿ ಇತ್ತು, ಇವ್ರ ಜೊತೆ ನಾನೇ ಮಲಗಿದ್ದೆ ಅಂತ ಹೇಳುವುದೊಂದು ಬಾಕಿ. ಅಷ್ಟೆಲ್ಲ ಮಾಡಿದರು. ಶಂಕರಾಚಾರ್ಯರ ಚಾರಿತ್ರ ಹೋಯ್ತೆ. ಯೋಚನೆ ಮಾಡಿ. ವ್ಯಾಲ್ಯೂಸ್ ಆರ್ ವ್ಯಾಲ್ಯೂಸ್, ನೋಬಡಿ ಕ್ಯಾನ್ ಡ್ರಾಪ್ ದೆಮ್. ಆ ಮೌಲ್ಯಗಳಲ್ಲಿ ವಿಶ್ವಾಸವಿಲ್ಲದೆ ಒಬ್ಬ ಭ್ರಷ್ಟಳು ರಾಮನನ್ನು 14 ವರ್ಷ ಕಾಡಿ ಕಳಿಸ್ಬಿಟ್ರೆ ಜನಪ್ರೀತಿ ಹೋಗಿಬಿಡುತ್ತೆ. ನಿನ್ನ ಮಗ ದುರ್ಗುಣಶಾಲಿಯಾಗಿದ್ದರು, ಭರತನನ್ನೇ ಜನ ಪ್ರೀತಿ ಮಾಡ್ತಾರೆ. ಆದ್ದರಿಂದ ಈಗಲೇ ನೀನು ರಾಮನನ್ನು ಕಾಡಿ ಕಳಿಸೋ ಉಪಾಯವನ್ನು ಹುಡುಕು ಅಂತ ಹೀಗೆಲ್ಲ ಹೇಳಿದಳು. ಈಗ ಕೈಕೇಯಿಗೆ ಭಯ ಆವರಿಸಿತು. ಭಯ ಬಂದು ಕೂಡಲೇ ಮನಸ್ಸಿನ ಹತೋಟಿ ತಪ್ಪಿತು. ಎದ್ದು ಕೂತಳು, ಕಣ್ಣುಜ್ಜಿಕೊಂಡಳು, ಮಂಥರೆಯ ಗೂನಿ ಶರೀರವನ್ನು ತಬ್ಬಿಕೊಂಡಳು. ಎಂಥ ಉಪಕಾರ ಮಾಡಿದೆ! ಉಪಕಾರ. ಸ್ವಲ್ಪ ಹೊತ್ತಲ್ಲಿ ನನಗೆ ವಿಧವೆತನ ತಂದು ಕೊಡ್ತಾ ಇದ್ದೀಯೇ, ಭಾಳ ದೊಡ್ಡ ಉಪಕಾರ ಮಾಡಿದೆ. ರಾಜ್ಯವನ್ನು ಅವಳು ಗೊತ್ತಿಲ್ಲ ಪಾಪ, ಐರಾನಿಕಲ್. ಹಾಗಿದ್ದರೆ ಈ ರಾಮನ ಪಟ್ಟಾಭಿಷೇಕ ತಡೆಯೋದಕ್ಕೊಂದು ಬೇಗ ಉಪಾಯವನ್ನು ಹುಡುಕು.
ಬೆಳಗಾಗೋದಕ್ಕೆ ಒಂದು 2-3 ಗಂಟೆ ಕಾಲ ಉಳಿದಿದೆ. ಅಷ್ಟರಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನ್ ತಯಾರಾಗಬೇಕು. 13 ದಿವಸ ಸರ್ಕಾರ ಉರುಳಿತಲ್ಲ. ಒಂದು ಓಟಿನಲ್ಲಿ ಹೋಯಿತು, ನೋಡಿದ್ದೀರಿ ಪಾರ್ಲಿಮೆಂಟಲ್ಲಿ. ಥೇಟ್ ನಾನು ಆವಾಗ ಹಗರಿ ಬೊಮ್ಮನಹಳ್ಳಿಯಲ್ಲಿ ಉಪನ್ಯಾಸ ಮಾಡ್ತಿದ್ದೆ. ಆ ಸರ್ಕಾರ ಬಿದ್ದ ದಿವಸ ನಾ ಹೇಳಿದೆ, ರಾಮಾಯಣದಲ್ಲಿ 2 ಹೆಂಗಸರು ಸೇರಿ ಒಂದು ಸರ್ಕಾರ ಉರುಳಿಸಿದರು, ನಮ್ಮ ಕಾಲದಲ್ಲಿ 3 ಜನ ಹೆಂಗಸರು ಸೇರಿ ಉರುಳಿಸಿದರು, ಇದು ಒಂದು ಇಂಪ್ರೂವ್ಮೆಂಟು. ಅಲ್ಲಿ ಉಪನ್ಯಾಸ ಕೊಟ್ಟೆ. ವಿಶ್ವ ಹಿಂದೂ ಒಂದು ಸಮ್ಮೇಳನ ನಡೀತಾ ಇತ್ತು. ಇದು ನಡೆದದ್ದೇ ನಡೆಯುತ್ತೆ, ಇದರಲ್ಲಿ ಹೆಂಗಸರು ಗಂಡಸರು ವ್ಯತ್ಯಾಸವಿಲ್ಲ. ಒಂದು ಓಟಿನಲ್ಲಿ ಠಾಂಗ್ ಬಿರಾಂಗಾಗಿ ಆ ಸರ್ಕಾರ ಉರುಳಿತು. ಆ ಸರ್ಕಾರ ಮುಂದೆ 13 ತಿಂಗಳು ಉಳಿಯಿತು, ಆಮೇಲೆ 6 ವರ್ಷ ಉಳಿಯಿತು. ಮತ್ತೆ ಅವರವರ ಅವಿವೇಕದಿಂದ ಇವತ್ತು ಅಧಿಕಾರ ಕಳ್ಕೊಂಡಿದೆ. ಮತ್ತೆ ಬರ್ತದೆ, ರಾಮ ಜನ್ಮಭೂಮಿ ದೇವಸ್ಥಾನ ಕಟ್ಟುತ್ತಾರೆ, ಹಿಂದೂಗಳು ಸಾರ್ವಭೌಮತೆ ಹೋಗೋದಿಲ್ಲ. ಅವರು ಸ್ವಾಮಿ ರಾಮ್ ಹೇಳ್ತಿದ್ದಾರೆ, ಬೈ 2011 ಅವರ್ ಕಂಟ್ರಿ ವಿಲ್ ಬಿ ದಿ ಫೋರ್ಮೋಸ್ಟ್ ಇನ್ ದಿ ವರ್ಲ್ಡ್. ಯಾರೂ ತಪ್ಪಿಸೋದಕ್ಕಾಗೋದಿಲ್ಲ. ಯಾಕೆ? ಧರ್ಮವನ್ನು ನಂಬಿ, ಧರ್ಮವನ್ನು ಬಿಟ್ಟು ಆದ್ವಾನಿಯವರು ಅಲ್ಲಿ ಹೋಗಿ ಪಾಕಿಸ್ತಾನದಲ್ಲಿ ಒಂದು ಅವಿವೇಕದ ಸ್ಟೇಟ್ಮೆಂಟ್ ಕೊಟ್ಟರು, BJP ಹೊಡೆದು ಹಾಳಾಯಿತು. ಅದು ಮನಸ್ಸಿನ ಬ್ಯಾಲೆನ್ಸ್ ಕಳ್ಕೊಂಡ್ಬಿಟ್ರು, ಆದ್ವಾನಿಯವರು ಕಳ್ಕೊಂಡ್ರು. ನಂಬೋದಕ್ಕಾಗೋದಿಲ್ಲ. ವಿಕ್ರಮ ಪತ್ರಿಕೆಯಲ್ಲಿ ಬರೆದಿದ್ದಾರೆ ನೋಡಿ, ಏನೇನಾಯ್ತು ಅವಾಂತರ. ನಮ್ಮ ತಲೆ ಕೆಟ್ಟರು, ರಾಜಕಾರಣಿಗಳ ತಲೆ ಕೆಡಬಾರ್ದು. ಆದ್ವಾನಿ ವಾಸ್ ವೆಲ್ ನೋನ್ ಫಾರ್ ಬ್ಯಾಲೆನ್ಸ್ ಆಫ್ ಮೈಂಡ್. ಅಲ್ಲಿ ಹೋಗಿ ಮಂಗನ ಹಾಕಿ ಚೇಷ್ಟೆ ಮಾಡಿ ರಾಮ ದೇವಸ್ಥಾನ ಕಟ್ಟೋದಿಲ್ಲ, ಪಾಕಿಸ್ತಾನ್ ಇಸ್ ಗಿವನ್ ಒನ್ಸ್ ಫಾರ್ ಆಲ್, ಜಿನ್ನಾ ವಾಸ್ ಎ ಸೆಕ್ಯುಲರಿಸ್ಟ್, ಈ 3 ಸ್ಟೇಟ್ಮೆಂಟ್ ಯಾಕೆ ಮಾಡಬೇಕಾಗಿತ್ತು ಅವರು? ಪಾಕಿಸ್ತಾನ ಒಂದಲ್ಲ ಒಂದು ದಿವಸ ಮತ್ತೆ ಭಾರತದ ಅವಿಭಾಜ್ಯ ಅಂಗವಾಗ್ತದೆ. ಅರವಿಂದರ ಭವಿಷ್ಯವಾಣಿ 1950. ಎಲ್ಲ ಋಷಿಮುನಿಗಳು ಹುಟ್ಟಿದ ಜಾಗ ಬಿಟ್ಬಿಡ್ತೀರ ನೀವು? ಅವರು ರಾಜಾಜಿ ಬದುಕಿದ್ದಾಗ ಹೇಳ್ತಿದ್ರು, ಒಂದು ಕಾರ್ಟೂನ್ ಚಿತ್ರ ತಮಿಳಲ್ಲಿ ಪಾಕಿಸ್ತಾನ್ ಅಂತ ಬರೆದ್ರೆ ಅದು ಪಾಕಿಸ್ತಾನ್ ಅಂತ ಕಾಣುತ್ತೆ. ಅದು ಉಳಿದಿರೋ ಜಾಗ ಪಾಕಿಸ್ತಾನು. ಅದನ್ನು ತಗೋಬೇಕು ನಾವು. ಅದನ್ನು ತಗೊಂಡ್ರೆ ಕಾಶ್ಮೀರ ಸಮಸ್ಯೆ ತನ್ನಷ್ಟಕ್ಕೆ ತಾನೇ ಹೋಗ್ತದೆ. ಇದು ನೆಹರು ಸೃಷ್ಟಿ ಮಾಡಿದ ಅವಿವೇಕ. ಇದು ವಿಶ್ವಾಮಿತ್ರ ಸೃಷ್ಟಿ, ತ್ರಿಶಂಕು ಸೃಷ್ಟಿ. ಇದು ನಮ್ಮವರೇ ಮಾಡಿಕೊಂಡದ್ದು. ಯಾಕೆ? ಧರ್ಮ ಭ್ರಷ್ಟರು. ಇಲ್ಲಿ ಕೈ ದಶರಥನ ಕೆಡಿಸಿದ್ಲು, ಅಲ್ಲಿ ಲೇಡಿ ಮೌಂಟ್ ಬೇಟನ್ನು ನೆಹರುವನ್ನು ಕೆಡಿಸಿದಳು. ಇಂಟರ್ನೆಟ್ಟಲ್ಲಿದೆ, ನಾನೇನು ಹೇಳಿ ಕೂತ್ಕೊಂಡಿದ್ದನ್ನು. ಇವತ್ತಿನ ರಾತ್ರಿ ತನಕ ನನ್ನ ಹೆಣದ ಮೇಲೆ ಭಾರತ ವಿಭಜನೆ ಆಗಲಿ ಅಂತ ಹೇಳ್ತಿದ್ದವನು ನಾಳೆ ಬೆಳಿಗ್ಗೆ ಸೈನ್ ಹಾಕ್ತಾನೆ ಅಂದರೆ ಯಾರು ಮಾಡಿದ ಕೆಲಸ ಯೋಚನೆ ಮಾಡಿಕೊಳ್ಳಿ. ನಡೆದದ್ದೇ ನಡೆಯುತ್ತೆ ನಮ್ಮ ದೇಶದಲ್ಲಿ. ಅದೇ ರಾಮಾಯಣ, ಅದೇ ಮಹಾಭಾರತ. ಇಷ್ಟು ಧೈರ್ಯವಾಗಿ ಹೇಳ್ತಿರಲ್ಲ, ಅದು ಇಂಟರ್ನೆಟ್ಟಲ್ಲಿದೆ, ಓದಿ ನೋಡಿಕೊಳ್ಳಿ. ಅವ್ರ ಚರಿತ್ರೆ, ವಂಶಾವಳಿ ಎಲ್ಲ ಕೊಟ್ಟಿದ್ದಾರೆ. ಯಾರು ಏನು ಮಾಡೋಕೆ ಬರೋದಿಲ್ಲ, ಕಾಪಿರೈಟ್ ಇಲ್ಲ. ಅದಕ್ಕೆ ಎದ್ದು ಕೂತ್ಲು. ಎಲೆ ಮಂತ್ರೆ, ಹಿತ ಹೇಳಿದ್ದೀಯೇ, ರಾಮನ ಪಟ್ಟಾಭಿಷೇಕ ತಪ್ಪಿಸು. ಆಗ ಹೇಳ್ತಾಳೆ, ದೇವಿ ನೀನೇ ಹೇಳಿದ್ದೀಯೇ, ನಿನಗೇ ಗೊತ್ತಿದೆ ಉಪಾಯ. ನನ್ನ ಬಾಯಲ್ಲಿ ಹೇಳಿಸ್ಬೇಕು ಅಂತ ಚಪಲ ಅಂತ ಕಾಣುತ್ತೆ ನಿನಗೆ. ನೀ ಮರ್ತಿರ್ಬೋದು, ನಿನಗೆ ಒಳ್ಳೇದಾಗಲಿ, ನಾ ಜ್ಞಾಪಕ ಇಟ್ಕೊಂಡಿದ್ದೀನಿ ನೋಡು ಅಂದ್ಲು. ಒಂದು ದಿವಸ ನೀನು ನಿನ್ನ ಗಂಡನು ದೇವಾಸುರ ಯುದ್ಧಕ್ಕೆ ಹೋಗಿದ್ದಾಗ, ರಾತ್ರೋರಾತ್ರಿ ಶತ್ರುಗಳು ಮುತ್ತಿಗೆ ಹಾಕಿದ್ದಾಗ, ನಿನ್ನ ಗಂಡನ ಪ್ರಾಣ ಹೋಗ್ತಾ ಇದ್ದಾಗ ನೀನು ಅವನನ್ನು ಉಳಿಸಿದೆಯಂತೆ, ನೀನೇ ಹೇಳಿದ್ದು. ಆಗ ಅವನು 2 ವಾರ ಕೇಳ್ಕೊಂತಂದ. ಬೇಕಾದಾಗ ಕೇಳ್ತೀನಿ ಅಂತ ಅವನು ಹೇಳಿದ್ದಲ್ಲ, ಈಗ ಕೇಳು, ಆ 2 ವಾರ ಕೇಳು. 1ರಿಂದ ರಾಮನನ್ನು ಕಾಡಿಗೆ ದೂಡು, ಇನ್ನೊಂದರಿಂದ ಅದೇ ಮುಹೂರ್ತದಲ್ಲಿ ಭರತನಿಗೆ ಪಟ್ಟಾಭಿಷೇಕ ಅಂತ ಕೇಳು. ದಶರಥ ಹೇಗೆ ಒಪ್ಪೋದಿಲ್ಲ ಅಂತ ನೋಡ್ತೇನೆ ಅಂತ. ಅವಳೆಂಥ ಬುದ್ಧಿವಂತೆ. ಗಂಡನ ಜೊತೆಯಲ್ಲಿ ನೋಡಿದೆ, ಇದನ್ನು ಇವಳ ಜೊತೆಯಲ್ಲಿ ಹೇಳಿದ ತಪ್ಪಾಯ್ತಲ್ಲ, ಯೋಚನೆ ಮಾಡಿ. ಕೊಳ್ಳಿ ತೊಗೊಂಡು ತಲೆ ಕೆರ್ಕೊಂಡು ಹಾಗೆ ಸಿಕ್ಕವ್ರ ಹತ್ರ, ಮುಸುರೆ ತಿಕ್ಕೋವ್ರ ಹತ್ರ ನಮ್ಮ ಯಜಮಾನ್ರು ಹೀಗೆಲ್ಲ ಹೇಳಿದರು, ರಾತ್ರಿ ಹೀಗೆಲ್ಲ ಮುದ್ದು ಮಾಡಿದರು. ಸಿಕ್ಕವ್ರ ಹತ್ರ ಎಲ್ಲ ಹೇಳ್ತಾರೆ, ಪಕ್ಕದ ಮನೆಗೆ ಹೋಗಿ ಹೇಳ್ತಾಳೆ ಅವಳು. ನಿಮ್ಮ ಮನೆ ಮುಸುರೆ ತೊಳೆಯೋಳು ಪಕ್ಕದ ಮನೆಯಲ್ಲಿ ತೊಳೆದ್ರೆ ಈ ಕಥೆ ಅಲ್ಲಿ ಹೇಳ್ತಾಳೆ. ಅಗ್ರಹಾರಕ್ಕೆ, ಫ್ಲ್ಯಾಟ್ಗೆ, ಎಲ್ಲ ಕಡೆ ಜಗಜ್ಜಾಹೀರಾಗಿ ಪತ್ರಿಕೆ ಹೆಡ್ಲೈನ್ಸಲ್ಲಿ ಬರುತ್ತೆ ನಾಳೆ. ಅದು ಯಾರ ಜೊತೆಯಲ್ಲಿ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ತಿಳುವಳಿಕೆ ಇಲ್ಲ. ಕೈ ಹೃದಯ ನಿಷ್ಕಪಟವಾದ್ರಿಂದ ಅದು ಬುಡುಬುಡಿಕೆ ಇದ್ದಾಗ ಏನು ಬೇಕಾದ್ರೆ ಹೇಳುವಂಥ ಹೃದಯ. ಇದನ್ನು ಕೇಳುವಂತಲೂ ಪುಣ್ಯಕ್ಕೆ ಇಲ್ಲೊಂದು ವಿಷಯ. ಇದು ರಾಜ್ಯಾಂಗ. ಗೋಕರ್ಣದಲ್ಲಿ ಒಬ್ಬರಿದ್ದರು ಪರಮನಾಸ್ತಿಕರು. ವಾಲ್ಮೀಕಿ ತೂಕಡಿಸಿದಾಗ ಅಂತ ಒಂದು ಪುಸ್ತಕ ಬರೆದ್ರು ಅವರು. ಅವ್ರಿಗೆ ದಬಾಯಿಸಿ ಉತ್ತರ ಕೊಟ್ಟೆ ನನ್ನ ಪುಸ್ತಕದಲ್ಲಿ. ತೂಕಡಿಸಿದವರು ನೀವೇ ಹೊರತು ವಾಲ್ಮೀಕಿ ಅಲ್ಲ. ಅವರೇನು ಪ್ರಶ್ನೆ ಕೇಳ್ತಾರೆ, ಕೈ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ರಾಜ್ಯ ಕೊಡ್ತೇನೆ ಅಂತ ಒಂದು ವರ ಇತ್ತಲ್ಲ ಮೊದಲೇ ದಶರಥ ಕೊಟ್ಟಿದ್ದು, ಅದರ ಗತಿ ಏನಾಯಿತು? ಈ 2 ವರ ಇಟ್ಕೊಂಡಿದ್ದಾಡಿಸ್ತಾ ಇದ್ದಾರಲ್ಲ, ಆ ವರ ಏನಾಯಿತು? ಅದನ್ನೇ ಕೇಳಿದರೆ ಏನಾಗ್ತಿತ್ತು? ಒಂದು ವೇಳೆ ಕೈಕೇಯಿಗೆ ತಾನು ದಶರಥನನ್ನು ವರಿಸುವ ಮೊದಲೇ ಭರತನಿಗೆ ತಂದೆ ರಾಜ್ಯ ಕೊಟ್ಟಿದ್ದಾನೆ ಎನ್ನುವ ಗುಟ್ಟು ಗೊತ್ತಿದ್ದರೆ
ಅದನ್ನು ಅಶ್ವಪತಿ ಹೇಳಲಿಲ್ಲ, ಧರ್ಮಾತ್ಮ. ಇನ್ನೊಂದು ಪಾಯಿಂಟು, ರಾಮನ ಪಟ್ಟಾಭಿಷೇಕ ಅಂತ ಜನರನ್ನು ಕರೆಸುವಾಗ ನತು ಕೇಕಯ ರಾಜಾನಂ ಜನಕಂವಾ ನರಾಧಿಪ ಶ್ಲೋಕನನ್ನೇ ಹೇಳಿದ್ರಿ ನೀವು. ಆ ಪ್ರಜಾನುಮೋದನೆ ಸಭೆಗೆ ಕೇಕಯ ದೊರೆ ಅಶ್ವಪತಿಯನ್ನು ಜನಕನನ್ನು ಕರೆಸಲಿಲ್ಲ. ಯಾಕೆ ಕರೆಸಲಿಲ್ಲ? ದಶರಥನಿಗೆ ಸಂಶಯ ಇತ್ತು. ಕೇಕಯ ರಾಜ್ಯಾಧಿಪತಿ ನನ್ನ ಮೊಮ್ಮಗನಿಗೆ ರಾಜ್ಯ ಕೊಡು ಅಂತ ಹೇಳಿ ಕೇಳಿಬಿಡ್ತಾನೋ. ಜನಕರಾಜ ಎಲ್ಲಿ ಇದು ತಪ್ಪು, ರಾಮನಿಗೆ ಪಟ್ಟಾಭಿಷೇಕ ಅಲ್ಲ ಭರತನಿಗೆ ಕೊಡು ಅಂತ ಎಲ್ಲಿ ಹೇಳ್ತಾನೋ. ಇದು ದಶರಥನ ಮೂರ್ಖತನ ಮಂಡುತನ ಮೋಹವೇ ಹೊರತು ಅವರು ಒಂದು ವೇಳೆ ಆ ಸಭೆಗೆ ಬಂದಿದ್ದರೆ ಕಥೆಯೇ ಬೇರೆ ಆಗ್ತಿತ್ತು. ಅಶ್ವಪತಿ ಹೇಳ್ತಿದ್ದ, ಅಪ್ಪ 3 ಹೆಣ್ಣು ಮಕ್ಕಳಲ್ಲಿ ಮದುವೆ ಆಗಿ ಮಕ್ಕಳಾಗದೇ ಇರೋ ಸ್ಥಿತಿಯಲ್ಲಿ ನಾವು ವರ ಕೇಳಿದ್ದೆ. ಜ್ಯೇಷ್ಠ ಪುತ್ರ ರಾಮ ಹುಟ್ಟಿದ್ದಾನೆ, ನಾನು ವರ ವಾಪಸ್ ತಗೊಂಡಿದ್ದೇನೆ ಖಂಡಿತ ಹೇಳಿಬಿಡ್ತಿದ್ದ ಅವನು. ದಶರಥ ಮಿಸ್ಕ್ಯಾಲ್ಕುಲೇಟ್ ಮಾಡಿದ. ಜನಕರಾಜ ಬಂದಿದ್ದರು, ಅವನು ಧರ್ಮಾತ್ಮ. ಆದ್ದರಿಂದ ಚಕ್ರವರ್ತಿಗಳೇ, ಜನಗಳನ್ನೆಲ್ಲ ಕೇಳಬೇಕಾದ ನಾಟಕ ಅವಶ್ಯಕವಿಲ್ಲ. ಧರ್ಮಬದ್ಧವಾಗಿ ರಾಮನಿಗೆ ರಾಜ್ಯ ಹೋಗಬೇಕು ಅವನು ಹೇಳಿಬಿಡ್ತಿದ್ದ. ಇವನು ಮನಸ್ಸಲ್ಲಿ ವಿನಾಕಾರಣ ಅಳುಕು. ಇವತ್ತು ವಾಲ್ಮೀಕಿ ಅರ್ಥಗಳೆಲ್ಲ ತೋರಿಸ್ತಾ ಇದ್ದಾರೆ ನೋಡಿ, ಹೊಸ ಹೊಸ ಅರ್ಥ. ಇದೇ ಶ್ಲೋಕ, ಇದೇ ಪ್ರಸಂಗ ನನ್ನ ತಲೆಯಲ್ಲಿ ಹುಚ್ಚಿಡಿಸ್ತಾ ಇದ್ದಾರೆ ವಾಲ್ಮೀಕಿ. ಇದು ನೋಡು ಇದು ನೋಡು ಇದು ನೋಡು ಎಂಬುದಾಗಿ. ಇವಳು ಎರಡೇ ಪಾಯಿಂಟ್ ಇಟ್ಕೊಂಡ್ಲು. ಅವರು ಗೋಕರ್ಣದವರು ಹೇಳಿದಾಗ ತೂಕಡಿಸ್ಲಿಲ್ಲ. ಎಲ್ಲಿತ್ತು ಮತ್ತೆ ಇದು? ರಾಮನಿಗೆ ಗೊತ್ತಿತ್ತು, ಕ್ರೌನ್ ಪ್ರಿನ್ಸ್. ಇದು ಕೈಕೇಯಿಗೆ ಗೊತ್ತಿಲ್ಲ, ಮಂಥರೆಗೆ ಗೊತ್ತಿಲ್ಲ, ರಾಮನಿಗೆ ಗೊತ್ತಿತ್ತು. ಎಲ್ಲಿ ಗೊತ್ತಾಯಿತು ನಮಗೆ ಅದು ಹೇಳೋದು ಕಷ್ಟ. ಪ್ರಾಯಶಃ ಕಾಡಿಗೆ ಹೋಗ್ತಾ ಹೋಗ್ತಾ ಸುಮಂತ್ರ ಬಾಯಿ ಬಿಟ್ಟಿರಬೇಕು. ಪ್ರಭು ನೀವು ಕಾಡಿಗೆ ಹೊರಟ್ರಿ, ಏನು ಹೇಳಲಿ, ನಿಮ್ಮ ತಂದೆ ಹೀಗೆಲ್ಲ ಮಾಡಿದ್ರು ಹಿಂದೆ, ನೀವು ಹುಟ್ಟೋಕೆ ಮುಂಚೆನೇ ಕೈಗೆ ವರ ಕೊಟ್ಟಿದ್ರು. ಅದನ್ನು ಕೇಳ್ಕೊಂಡಿದ್ದ. ಭರತ ಬಂದು ಮುಂದೆ ನೀನು ವಾಪಸ್ ಬರಬೇಕು ಅಂತ ಕೇಳಿದಾಗ 5-6 ಘನವಾದ ಧರ್ಮದ ಪಟ್ಟುಗಳಿಗೆ ಉತ್ತರ ಕೊಟ್ಟ ನಂತರ ಪ್ರಭು ಹೇಳ್ತಾನೆ, ಭರತ ನೀನು ಅಳುವುದಕ್ಕೂ ಇಲ್ಲ, ನಾನು ಅಳುವುದಕ್ಕಿಲ್ಲ. ನೀನು ನಾನು ಹುಟ್ಟೋದಕ್ಕೆ ಮುಂಚೆಯೇ ಈ ರಾಜ್ಯವನ್ನು ನಮ್ಮಪ್ಪ ನಿನಗೇ ಕೊಟ್ಟಿದ್ದ ಅಂತ. ದೇರ್ ಇಸ್ ನೋ ಲೂಸ್ ಆ್ಯಂಡ್ ಅದನ್ನು ಹೇಳಿ ಸರಿ ಮಾಡಿದ್ದಾರೆ ವಾಲ್ಮೀಕಿ. ಎಲ್ಲಿ ತೂಕಡಿಸಿದ್ದಾರೆ ವಾಲ್ಮೀಕಿ. ನೀವು ವಾಲ್ಮೀಕಿ ಮೇಲೆ ಮಾತನಾಡಿದ್ರೆ ಸುಮ್ಮನೆ ಬಿಡೋದಿಲ್ಲ ನಿಮ್ಮನ್ನು. ನಾನು 50 ವರ್ಷ ಉಪಾಸನೆ ಮಾಡಿದ್ದೇನೆ ರಾಮಾಯಣ ಗ್ರಂಥದ ಮೇಲೆ. ಇದು ವೇದ ಸದೃಶ, ಒಂದೊಂದು ವಾಕ್ಯ ಅಳೆದು ಬರೆದಿದ್ದಾರೆ. ಮಂತ್ರೆ ಇದನ್ನು ಕೇಳಿದರು. ಈ 2 ವರ, ಇದು ಉಪಾಯ. ಅಷ್ಟೇ ಅಲ್ಲ, ನಿನ್ನ ಗಂಡ ಬರ್ತಾನೆ ಖಂಡಿತ ನೋಡು ಅಂದ್ಲು. ಅವನು ದಶರಥನ ಕ್ಯಾರೆಕ್ಟರ್ ಇವಳಿಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ ನೋಡಿ. ಇವಳೇ ಒಂದು ವೇಳೆ ದಶರಥನ ಹೆಂಡತಿ ಆಗಿದ್ರೆ ಏನಾಗ್ತಿತ್ತು ಅನರ್ಥ ಗೊತ್ತಿಲ್ಲ ನಮಗೆ. ಇಷ್ಟೆಲ್ಲ ಊರಲ್ಲಿ ಅಲಂಕಾರ ಮಾಡಿ ಬೇಟೆ ಪ್ರಾಣಿ ಬಂದು ಹಳದಲ್ಲಿ ಬೀಳು, ಇನ್ನು ಸ್ವಲ್ಪ ಹೊತ್ತಲ್ಲಿ ನಿನ್ನ ಗಂಡ ಬಂದೇ ಬರ್ತಾನೆ. ಇವಳು ಹೇಳ್ತಾಳೆ ಗ್ಯಾರಂಟಿ, ಕೈಗೆ ಗೊತ್ತಿಲ್ಲ. ಬರ್ತಾನೆ, ನಿನ್ನ ಮುದ್ದು ಮಾಡ್ತಾನೆ, ಸುಖ ಬೇಕು ಅಂತ ಕೇಳ್ತಾನೆ, ಗೋಗರಾಡ್ತಾನೆ. ಆಗ ನೀನು ಬಿಡಬಾರದು. ಮೊದಲು ವರ ಕೊಡಿ, ಆಮೇಲೆ ಸುಖ ಕೊಡ್ತೇನೆ ಅಂತ ಚೌಕಾಶಿ ಮಾಡಬೇಕು. ನೀರೆಲ್ಲ ಹೋದ ಮೇಲೆ ಸೇತುವೆ ಕಟ್ಟಿ ಪ್ರಯೋಜನವಿಲ್ಲ, ನೀರಿರುವಾಗಲೇ ಕಟ್ಟಬೇಕು ಅಂತ ಹೇಳಿ ಅವಳಿಗೆ ಟ್ರೈನಿಂಗ್ ಕೊಡ್ತಾಳೆ. ನಿನ್ನ ಗಂಡ ಬರೋ ಹೊತ್ತಿಗೆ ನೀನು ಆಭರಣ ಎಲ್ಲ ಹಾಕ್ಕೊಂಡು ಎಲೆ ಅಡಿಕೆ ಮೆದ್ದು ಸುಖವಾಗಿ ಸಂತೋಷವಾಗಿದ್ದರೆ ಅವನು ನಿನ್ನನ್ನು ಲೇವಡಿ ಮಾಡ್ತಾ ಇಲ್ಲ. ಆಮೇಲೆ ಮಾತಾಡೋಣ ಹೊರಗಿರ, ಆಮೇಲೆ ಸುಖವಾಗಲಿ ಅಂತ ಹೇಳಿಬಿಡ್ತಾನೆ. ಅದಕ್ಕಾಗಿ ಅವನ ಹೊಟ್ಟೆ ಉರಿಸ್ಬೇಕು ನೀನು. ಹೊಟ್ಟೆ ಹಾಗೆ ಉರಿಸುವುದು, ತಲೆ ಕೆದರ್ಕೊಂಡಿರಬೇಕು. ಈ ಕಾಲದ ಹುಡುಗಿರಿರ್ತಾರೆ ನೋಡಿ, ಎಲ್ಲೆಲ್ಲೋ ಬಳಸ್ಕೊಂಬಂದೆ ಅಂತ ಹೇಳಬೇಡಿ. ಇದೆಲ್ಲ ಕೈ ಬುದ್ಧಿ. ಕೂದಲು ಸರ್ವದಾ ದ್ರೌಪದಿ ಆಗಿರಬೇಕು. ಎಷ್ಟು ದುಶ್ಯಾಸರು ಹುಟ್ಟಬೇಕು ನಮಗೆ ಗೊತ್ತಿಲ್ಲ. ಮೈ ಮೇಲೆ ಒಂದು ಒಡವೆ ಇರತಕ್ಕದ್ದಲ್ಲ ಕೈಕೇಯಿ, ಮಾಂಗಲ್ಯ ಕೂಡ ಇರತಕ್ಕದ್ದಲ್ಲ. ನಿನ್ನ ಕೈಯಿಂದ ನೀನೇ ವೈಧವ್ಯ ತಂದುಕೊಂಡ್ಬಿಡು. ಮುಂಡೆ ಇದ್ದಾಗ ಮಾಡು. ಕಿವಿ ಆಭರಣ, ಮೂಗಿನ ಆಭರಣ, ಕಾಲು ಬಳೆ, ಕೈ ಬಳೆ, ಮಾಂಗಲ್ಯವನ್ನು ತೊರೆದು ಬಿಡು. ನಿನ್ನ ಗಂಡ ಬರ್ತಾನೆ, ಕಾಮಿ 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 ನಿನ್ನ ಸುಖ ಅನುಭವಿಸ್ಬೇಕು ಅಂತ ಬಂದಾಗ ನಿನ್ನ ಮುದ್ದು ಮಾಡೋಕೆ ಬಂದರೆ ಹತ್ತಿರ ಬರಬೇಡಿ, ದೂರ ಹೋಗುವಂತ ಹಾವಿನ ಹಾಗೆಲ್ಲ ಹೇಳಿ ನಿನಗೇನು ಬೇಕು ಏನು ಬೇಕು ಅಂತ ಅವನಾಗಿ ಮೇಲೆ 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 ಬಿದ್ದು ಕೇಳುವಾಗ ಆಗ ವರವನ್ನು ಕೇಳು. ವರವನ್ನು ಕೊಟ್ಟಲ್ಲದೆ ಅವನು ಕಾಮ ತೀರಿಸ್ಕೊಳ್ಳಲಾರದೆ ರಾಮನನ್ನು ಕಾಡಿ ಕಳಿಸ್ತೇನೆ ಅಂತ ಒಪ್ಪಿಕೊಳ್ತಾನೆ. ಆಮೇಲೆ ಮೇಲೆ ಕೇಳು. ಎಲ್ಲಿ ಒಂದು ರಿಹರ್ಸಲ್ ಮಾಡು ನೋಡೋಣ. ಇದು ವಾಲ್ಮೀಕಿ ರಾಮಾಯಣದಲ್ಲಿದೆ, ಸುಳ್ಳಲ್ಲ. ಅವಳೇನು ಮಾಡಿದ್ದಾಳೆ, ಇದನ್ನು ಹೇಳಿ ಕೇಳಿಕೊಂಡು ಮೈ ಮೇಲೆ ಎಷ್ಟೊಂದು ಮಣಗಟ್ಟಲೆ ಬಂಗಾರವಿತ್ತೋ ಅದೆಲ್ಲವನ್ನು ಕಳಿಸಿ ದಿಕ್ಕಿಗೆ ಎಸೀತಾ ಇದ್ದಾಳೆ. ಅವ ಮುಚ್ಚ ವರಾರ್ಹಾಣಿ, ವಾಲ್ಮೀಕಿ ವಾಕ್ಯ. ಶುಭಾನಿ ಆಭರಣಾನಿ ಚ. ಶುಭಾನಿ ಮುತ್ತೈದೆ, ಯಾವ ಸಂದರ್ಭದಲ್ಲಿಯೂ ಮೈಯಿಂದ ಕಳಿಸಬಾರದಂಥ 5 ಆಭರಣಗಳುಂಟು. ಶುಭಾನಿ ಆಭರಣಾನಿ ಚ. ಮಾಂಗಲ್ಯ ಒಂದು, ಕಿವಿಯಲ್ಲಿ ಹಾಕ್ಕೊಳ್ತಕ್ಕದ್ದು,
ಕಾಲಲ್ಲಿ ಉಂಗುರ, ಮೂಗುಬಟ್ಟು ಇತ್ಯಾದಿ ಹೇಳ್ತಾರೆ. ಮುತ್ತು 5 ಮುತ್ತನ್ನು ಉಳ್ಳವಳು ಮುತ್ತೈದೆ. ಶುಭಾನಿ ಆಭರಣಾನಿ ಚ. ಆದರೆ ಎಷ್ಟು ಅನೇಕ ಶತಸಾಹಸ್ರಂ ಮುಕ್ತಾಹಾರಂ ವರಾಂಗನ ಅವಮುಚ್ಯ. ಶತಸಾಹಸ್ರಂ 100,000 ಒಡವೆಗಳಿದ್ದುವಂಥ ಮೈ ಮೇಲೆ. ಆಕೆಯ ಮೈ ಕಟ್ಟು ಹೇಗಿರಬೇಕು? ಇಷ್ಟೆಲ್ಲ ಒಡವೆ ಭಾರ ಧರಿಸಬೇಕಾದ್ರೆ ಎಷ್ಟು ಮಣ ಬಂಗಾರ ಹಾಕ್ಕೊಂಡಿದ್ಲು. ಒಬ್ಬಳು ಕೇಳಿದ್ದಂತೆ ಗಂಡನನ್ನು, ಒಡವೆ ಬೇಕು ನನಗೆ, ಮೈ ತುಂಬ ಒಡವೆ ಇದೆ, ಒಡವೆ ಹಾಕೋದು ಜಾಗ ಎಲ್ಲಿದೆ? ಹೋಗಲಿ, ಯಾವ ಒಡವೆ ಬೇಕು? ಅವಳು ಹೇಳಿದ್ಲು, ನಮ್ಮ ಮನೇಲಿ ರುಬ್ಬಿಕೊಂಡಿದೆಯಲ್ಲ, ಅದಕ್ಕೆ ಬಂಗಾರದ ಕವಚವನ್ನು ಹಾಕಿ ಕೊರಳಿಗೆ ಹಾಕ್ಕೋಬೇಕು ಅಂತ ಆಸೆ ನನಗೆ. ಒಬ್ಬರು ಹರಿಕಥೆಯಲ್ಲಿ ಹೇಳ್ತಿದ್ರು. ಆಭರಣಗಳು ಹುಚ್ಚು ಹಿಡಿದ್ರೆ ಅದು ಇದೊಂದು ರೀತಿ ಹುಚ್ಚು. ಕೆಲವರಿಗೆ ಇದು ಹುಚ್ಚು, ಕೆಲವರಿಗೆ ಬಿರುದು ಬಾವರಿ ತಗೋಬೇಕು ಅಂತ ಹುಚ್ಚು, ಕೆಲವರು ಕೂಡ ಹಾಕೋ ಹುಚ್ಚು, ಕೆಲವರಿಗೆ ಹೋದ ಕಡೆ ಪದಾರ್ಥ ಕದಿಯೋ ಹುಚ್ಚು. ಅದು ಕೊಡಿ ರಾಷ್ಟ್ರಾಧಿಪತಿಗಳೊಬ್ಬರು ಇದ್ದರು, ನಮ್ಮ ಕಾಲೇಜಲ್ಲೊಬ್ಬರು ಪ್ರಿನ್ಸಿಪಾಲ್ರಿದ್ದರು. ರಿಟೈರ್ ಆಗೋ ದಿವಸಕ್ಕೆ ಕಾಲೇಜ್ ಆಫೀಸಲ್ಲಿದ್ದ ಫ್ಯಾನು, ಟೇಬಲ್ಲು, ಕುರ್ಚಿ ಎಲ್ಲ ಸಾಗಿಸಿದ್ದಲ್ಲದೆ ಬಾಗಿಲಿಗೆ ಹಾಕಿದ್ದು ಕರ್ಟನ್ನು, ಡ್ರೇಪರಿ, ಅದಕ್ಕೆ ಬೇಕಾದ ರಾಡ್ಸ್ ಎಲ್ಲ ಕದ್ಕೊಂಡು ಹೋಗಿದ್ದರು. ಆಡಿಟ್ರ್ ಬಂದು ಅಷ್ಟು ವಸೂಲು ಮಾಡಿದರು, ಬಿಡಲಿಲ್ಲ, ಒಂದನ್ನು ಬಿಡದೆ. ಅವ್ರ ಹೆಸರು ಗೊತ್ತು ನನ್ನ ಮಗನಿಗೆ. ಇಂಥ ಚಂಡಾಳ ರಾಷ್ಟ್ರಪತಿ ಜಾಗದಲ್ಲಿರ್ತಾರೆ. ಅಧಿಕಾರ ಬಿಟ್ಟ ಮೇಲೆ ಬಾಡಿಗೆ ಕೊಡದೆ ಇನ್ನೂ ಸರ್ಕಾರಿ ಬಂಗಲೆಗಳಲ್ಲಿರ್ತಾರೆ. ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಮರ್ತೋಯಿತು ಅಂತ 12 ವರ್ಷ ಆದಮೇಲೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಎಲ್ಲ ಭ್ರಷ್ಟರು. ಇವರ ಪರಂಪರೆ 60 ವರ್ಷ ಅನುಭವಿಸ್ತಾ ಇದ್ದೇವೆ. ಆ ಒಡವೆಗಳು ಹುಚ್ಚು. ಶತಸಹಸ್ರ ಒಡವೆಗಳನ್ನು ಇಷ್ಟವಿಲ್ಲದೆ ಕಳಿಸಿ ಹಾಕಿದಳು. ಬರೀ ಮೈ ಆಕಾರ ಹೇಗಿತ್ತು? ಬಂಗಾರದ ಗೊಂಬೆ. ತಥೋ ಹೇಮೋಪಮಾ ತತ್ರ ಕುಬ್ಜ ವಾಕ್ಯವಶಂಗತ ಸಂವಿಶ್ಯ ಭೂಮಹು ಕೈಕೇಯಿ ಮಂಥರಾಮಿದಮಬ್ರವೀತ್. ಈಗ ಹೇಳ್ತಾಳೆ, ಸರೋಯ್ತಾ ನೋಡು, ಈ ಜಾಗದಲ್ಲಿ ನಾನು ಮಲಗಿದ್ದೇನೆ, ನನ್ನ ಗಂಡ ಬಂದರೆ ಅಲ್ಲಿ ಮಂಚದ ಮೇಲೆ ಮಲಗ್ತಾನೆ, ನಡುವೆ ಅಂತರ ಇಷ್ಟಿದೆ, ಮೈಯೆಲ್ಲ ಧೂಳಾಗಿದೆ, ನೆಲದಲ್ಲಿ ಕೊಳೆ ಇದೆಯಲ್ಲ, ಕಸ ಗೂಡಿಸಿದ್ರು ಬಿದ್ದಿರುತ್ತೆ. ನಾ ಮಲಗಿರೋ ಪೊಸಿಷನ್ ಸರಿಯಾಗಿದೆಯೇ? ನನ್ನ ಗಂಡನ ವಶ ಮಾಡಿಕೊಳ್ಳಬಹುದೇ? ಸರಿಯಾಗಿದೆಯೇ? ಡೈರೆಕ್ಷನ್ ಕೊಡು. ಈಗ ನೀನು ಸತ್ಯ ಮಾಡಿ ಹೇಳ್ತೇನೆ. ಈ ಹವಾ ಮಾಂ ಮೃತಾಂ ಕುಬ್ಜೆ ನೃಪ ಯಾವೇದಯಿಷ್ಯಸಿ. ನನ್ನ ಗಂಡ ವರ ಕೊಡದೇ ಇದ್ದರೆ ನಿಮ್ಮ ಯಜಮಾಂತಿ ಸತ್ತೋದು ಅಂತ ಹೇಳುವುದು ಒಂದು ಆಲ್ಟರ್ನೇಟಿವ್ ನಿನಗೆ. ವನಂತು ರಾಘವೇ ಪ್ರಾಪ್ತೆ ಭರತ ಪ್ರಾಪ್ಸತಿ ಕ್ಷಿತ. ಇಲ್ಲ ಅಂದರೆ ನನ್ನ ಮಗ ಭರತನ ರಾಜ್ಯ ಬರಬೇಕು, ಇಲ್ಲ ನಾ ಸಾಯಬೇಕು. ಇದು 2 ಆಲ್ಟರ್ನೇಟಿವ್. ಇದು ನೀನೇ ದಶರಥನ ಹೇಳಬೇಕು ಅಂತ ಅಲ್ಲಿ ತನಕ ಅರಗಿಣಿಯಂತೆ ರಾಮನಲ್ಲಿ ಪ್ರೀತಿಯನ್ನು ಹೇಳಿದವಳು ಈ ಸವತಿ ಮಾತ್ಸರ್ಯವೆಂಬ ಒಂದು ದೋಷ ಹುಳಿ ಹಿಂಡಿದ್ರಿಂದ ಹೀಗೆ ಮಲಗಿದಳು ಕೆಳಗಡೆ. ಎಲ್ಲ ಸರೋಯಿತು ಅಂತ ಸೂತ್ರಧಾರ ಆ ನೇಪಥ್ಯದಲ್ಲೇ ಸರಿಯುವಂತೆ ಮಂಥರೆ ತನ್ನ ಕೆಲಸ ಮಾಡಿ ಹೊರಟೋದ್ಲು. ಆ ಕಡೆಯಲ್ಲಿ ಅವಳು ಹೇಳಿದ ಹಾಗೆ ಕರೆಕ್ಟಾಗಿ ಒಂದು ಅರ್ಧ ಗಂಟೆಯಲ್ಲಿ ದಶರಥ ಆ ಕಡೆ ಬಂದ. ಹೌ ಕ್ಯಾಲ್ಕ್ಯುಲೇಟಿವ್ ದಿ ಸ್ಟುಪಿಡ್ ವುಮನ್. ದಶರಥನ ಚಲನ ವಲನ ಎಲ್ಲ ನೋಡಿದ್ದಾಳೆ. ಯಾವ ಹೊತ್ತು ಬರ್ತಾನೆ, ಎಲ್ಲಿ ಬರ್ತಾನೆ, ಹೆಂಡತಿ ಜೊತೆ ಎಷ್ಟು ಮೆಷರ್ಡ್ ಮಾತನಾಡ್ತಾನೆ, ಇವಳು ಹೇಗೆ ಅವನನ್ನು ಗೆಲ್ಲಬೇಕು, ಇಷ್ಟು ಕ್ರಿಕೆಟ್ ಹಾರ್ಟ್ ಅವಳಿಗೆ ಹೇಗೆ ಬಂತು? ಪ್ರಾಯಶಃ ಅವಿವಾಹಿತೆ ಮುದುಕಿ ಇನ್ನೊಬ್ಬರು ಸುಖಪಟ್ಟರೆ ಸಹಿಸದೇ ಇರುವಂತಹ ಒಂದು ಸ್ವಭಾವ. ಅದಕ್ಕೆ ಬೇರೆ ನಾವು ಉತ್ತರ ಹೇಳೋಕ್ಕಾಗೋದಿಲ್ಲ. ದಶರಥ ಬಂದ, ಅವಳನ್ನು ನೋಡಿದ. ಅಯ್ಯೋ, ಇಲ್ಲಿ ಇಲ್ಲಿ ಬರಲಿಲ್ಲ, ಕೈಕೇಯಿ ಅಂತಃಪುರಕ್ಕೆ ಹೋದ. ಇಲ್ಲೊಂದು ತಮಾಷೆ ಇತ್ತು, ಹೇಳಬೇಕು, ಅದು ಹೇಳಿ ಮುಗಿಸ್ಬಿಡ್ತೇನೆ ಇವತ್ತು. ಕೈಕೇಯಿ ಅಂತಃಪುರಕ್ಕೆ ಹೋದ. ಅಂತಃಪುರದಲ್ಲಿ ಕಾಂಚಕೀಯರು, ಪ್ರತಿಹಾರಿಗಳು, ಬಾಗಿಲುಕಾಯುವವರು ಸುಮ್ಮನೆ ನಿಂತಿದ್ರು ಗೊಂಬೆಗಳಂತೆ. ಒಳಗೆ ಹೋದ, ನೋಡ್ದ, ಮಂಚ ಖಾಲಿ ಇತ್ತು. ಲೇ, ನಿಮ್ಮ ಒಡತಿಯಲ್ಲಿ ಹೋದ್ಲ? ಕೋಪಗ್ರಹಕ್ಕೆ ಹೋಗಿದ್ದಾರೆ ಸ್ವಾಮಿ ಎಂದು. ಕೋಪಗ್ರಹ ಅಂತ ಒಂದು ಮನೆ, ದಶರಥನ ಅರಮನೆ ಕಾಂಪೌಂಡಲ್ಲಿ ಕೋಪಗ್ರಹ ಅಂತ ಒಂದು ಬೋರ್ಡು. 353 ಹೆಂಡತಿಯರು. ಯಾವಳಿಗೆ ದಿವಸ ಕೋಪ ಬರ್ತಿತ್ತೋ ನಮಗೆ ಗೊತ್ತಿಲ್ಲ. ಕೋಪ ಬಂದವರು ನೋಟಿಸ್ ಸರ್ವಿಸ್ ಮಾಡಿದೆ, ಅಲ್ಲಿ ಹೋಗಿ ಮಲಗಿಬಿಡುವುದು. ನಮ್ಮ ಧಾರವಾಡದಲ್ಲಿ ಕಲೆಕ್ಟರ್ ಆಫೀಸ್ ಪಕ್ಕದಲ್ಲಿ ಒಂದು ಶಾಶ್ವತ ತಡಿಕೆ ರೂಮ್ ಇದೆ. ಮೇಲ್ಗಡೆ ಸೂರು 4. ಅದು ಯಾತಕ್ಕೆ ಅಂದರೆ ಸ್ಟ್ರೈಕ್ ಮಾಡೋರಿಗೆಲ್ಲ ಅದು ದಿವಸ ಒಂದು ಸಲ ಕೂತ್ಕೊಂಡು ಹೋಗಲಿ ಅಂತ. ಸರತಿ ಸತ್ಯಾಗ್ರಹ, ಒಬ್ಬರೂ ಸಾಯೋದಿಲ್ಲ. ಆಮರಣ ಅಂತ ಸತ್ಯಾಗ್ರಹ. ದಿನಗೂಲಿ ನೌಕರರಿರ್ಬೋದು, ಯೂನಿವರ್ಸಿಟಿ ನೌಕರರಿರ್ಬೋದು, ಮುನ್ಸಿಪಾಲ್ಟಿಯವರು ಇರ್ಬೋದು. ಒಬ್ಬರು ತಪ್ಪ ಒಬ್ರಿಗೆ ರೋಗ ಇದ್ದದ್ದೇ ಡೆಮಾಕ್ರಸಿ ಅಲ್ಲವೇ? ಹಾಗೆ 353, ಒಂದು 12 ಬಾಕಿ ಒಂದು ವರ್ಷಕ್ಕೆ. 365ಕ್ಕೆ ದಿವಸ ಒಬ್ಬಳಿಗೆ ಏನಾದ್ರು ಹೊಟ್ಟೆ ಉರಿಯೋ, ತಲೆನೋವೋ, ಒಂದು ಕಂಪ್ಲೇಂಟು.
ಅದು ಅರ್ಜಿ ತಗೊಂಡು ಬೇಜಾರಾಗಿ ಆ ಮನೆ ಕಟ್ಟಿಸ್ಬಿಡೋ ಅಂದ ದಶರಥ. ಒಂದು ರೌಂಡ್ ಎಲ್ಲ ಹೋಗಿ ನೋಡಿ, ಆ ಮನೆಗೆ ಹೋಗಿ ಇವತ್ತು ನಿನ್ನ ಸರದಿಯೋ, ನಿನಗೇನು ಕೋಪ ಅಂತ ಕೇಳುವುದು, ಪರಿಹಾರ ಹೇಳುವುದು, ಇದು ಟ್ರೈನಿಂಗ್. ಕೋಪಗ್ರಹದಲ್ಲಿ ಹೋಗಿ ಮಲಗಿದ್ದಾಳೆ. ಅದು ಒಂದು ಅರಮನೆ, ತಡಿಕೆ ಗುಡಿಸಲಲ್ಲ. ಅಲ್ಲಿ ಹೋಗಿದ್ದಾಳೆ ಅಂದ ಕೂಡಲೇ ಹೊಟ್ಟೆ ಉರಿಯಿತು. ಯಾಕೆ? ಇವನಿಗೆ ಕಾಮಾವಸ್ಥೆ ಅತಿರೇಕಕ್ಕೆ ಏರ್ತಾ ಇದೆ, ಪತ್ನಿ ಸುಖ ಬೇಕು. ಅಯ್ಯೋ ಎಲ್ಲ ಬಿಟ್ಟು ಇವತ್ತು ನನ್ನ ಪತ್ನಿ ಅಲ್ಯಾಕೆ ಹೋದ್ಲು ಅಂತ ಓಡ್ತಾ ಇದ್ದಾನೆ. ಸಾಧೀನ ನಿಶ್ಚಯಂಕೃತ್ವ ಮಂಥರ ವಾಕ್ಯಮೋಹಿತ ನಾಗಕನ್ಯೇವ ನಿಶ್ವಸಿ ದೀರ್ಘಮುಷ್ಣಂಚ ಭಾಮಿನಿ. ನಾಗಕನ್ಯೆಯರಂತೆ ಕೋಪ ಬಂದರೆ ಬೇಗ ಶಾಂತರಾಗದೇ ಇರುವಂತೆ ನೆಲದಲ್ಲಿ ಬಿದ್ದಿದ್ದಾಳೆ. ಅದನ್ನು ಹೋಗಿ ನೋಡಿದ ದಶರಥ. ಆ ಚಿತ್ರವನ್ನು ವಾಲ್ಮೀಕಿ ವಕ್ಕಕ್ಕೇಡಿ ನಾಚಿಕೆಗೇಡಿ ಹೇಗೆ ಬರೀಲಿ, ರಾಮನ ಮರ್ಯಾದೆ ಹೋಗುತ್ತಲ್ಲ, ರಾಮನ ತಂದೆ ಮರ್ಯಾದೆ ಅಂತ. ಆದರೆ ಇಷ್ಟವಿಲ್ಲದೆ ಬರೀತಾ ಇದ್ದಾರೆ. ಸವೃದ್ಧ ತರುಣೀಂ ಭಾರ್ಯಾಂ, ಅವನು ಮುದುಕ, ಇವಳು ಹುಡುಗಿ. ಸವೃದ್ಧ ತರುಣೀಂ ಭಾರ್ಯಾಂ ಪ್ರಾಣೇಭ್ಯೋಪಿ ಗರೀಯಸೀಂ. ಪ್ರಾಣಕ್ಕಿಂತ ಹೆಂಡತಿಯನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದ. ಅದಕ್ಕಾಗಿ ಪ್ರಾಣ ಕೊಟ್ಟುಬಿಟ್ಟ ಅವಳಿಗೆ. ಅಪಾಪ ಪಾಪ ಸಂಕಲ್ಪಂ ಸೋಪಶ್ಯತ್ ಜಗತೀಪತಿ ಲತಾಮೇವ ವಿನಿಷ್ಕೃತಾಂ. ಉದಾಹರಣೆ ಬೇಕಾಷ್ಟು ಕೊಡ್ತಾರೆ. ಕಾಮಿ ಕಮಲಪತ್ರಾಕ್ಷೀಂ ಉವಾಚ ವನಿತಾಮಿದಾಂ. ಕಾಮಿ ಅತ್ಯಂತ ಕಾಮಾವಸ್ಥೆ, ಅವಧಿ ಕಾಮ ಮೋಹಿತ. ಇಲ್ಲೇ ಇದೆ ಕಾಮ. ರಾವಣನ ತನಕ ಯಾತಕ್ಕೆ ಹೋಗ್ತೀರಿ? ಅಯೋಧ್ಯೆಯಲ್ಲೇ ಕೂತಿದೆ. ಅವಳ ತಲೆನೇ ಒರೆಸ್ದ. ಹತ್ರ ಹೋದ. ನಿನಗೇನಾರು ವ್ಯಾಧಿ ಇದೆಯೇ? ಭೂತ ಹಿಡಿದಂತೆ ಯಾಕೆ ಮಲಗಿದ್ದೀಯೇ? ನಿನಗೇನು ಬೇಕಾದ್ರೆ ಕೊಡ್ತೇನೆ ಅಂತ ಹೇಳ್ತಾ ತಲೆಗೆ ಅಮಲು ಹತ್ತಿ ಬಿಡಿತು. ಇದು ದೊರೆಯ ಬಾಯಲ್ಲಿ ಬರಬಹುದಾದ ಮಾತೇ ನೋಡಿ. ಎಲೆ ಕೈಕೇಯಿ, ನಿನಗೆ ಪ್ರಿಯವಾಗುವುದಾದರೆ ಕೊಲ್ಲಬಾರದು ಯಾವನನ್ನು ಕೊಲ್ಲಲಿ, ಕೊಲ್ಲಬೇಕಾದ ಯಾವನನ್ನು ಬಿಟ್ಟು ಬಿಡಲಿ, ಅಫ್ಸಲ್ ಗುರುವನ್ನು ಬಿಟ್ಟು ಬಿಡಲೆ. ಇದು ದೊರೆ ಹೇಳೋ ಮಾತೇ ಸ್ವಾಮಿ. ಇದು ಅವಧ್ಯ ವಧ್ಯತಾಂಕೋವ. ನಮ್ಮ ಮನೆಯವರು ಹಚ್ಚಿದ್ದಾರೆ ಈ ವಾಕ್ಯ, ರಾಮಾಯಣ ಓದಿ. ವಧೆಗೆ ಅರ್ಹಲಲ್ಲದವರನ್ನು ಅದು ಕೈಕೇಯಿಗೆ ಪ್ರೀತಿ ತರುವುದಾದರೆ ಕೊಲ್ಲುವುದಕ್ಕೂ ಸಿದ್ಧ ಅಂತಾನೆ ದಶರಥ. ಧರ್ಮ ಎಲ್ಲಿ ಹೋಯಿತು? ವಧ್ಯಕ್ಕೋ ವಾ ವಿಮುಚ್ಯತಾಂ ದರಿದ್ರಕ್ಕೋ ಭವತ್ವಾಢ್ಯ. ಯಾವ ದರಿದ್ರನನ್ನು ನಾನು ಐಶ್ವರ್ಯವಂತ ಮಾಡಲಿ, ಅಥವಾ ದ್ರವ್ಯವಾನ್ ವಾಪಿ ಅಕಿಂಚನ, ಆಢ್ಯನನ್ನು ಯಾವನನ್ನು ಬೇಕಾದ್ರೆ ದರಿದ್ರ ಮಾಡಲಿ. ನಾನು ನನ್ನವರು ಎಲ್ಲವೂ ನಿನಗೆ ಸೇರಿದ್ದು. ರಾಮನಿಗೆ ಮಾಡಬೇಕಾದ ಶರಣಾಗತಿಯನ್ನು ಅಹಂಚೈವ ಮದೀಯಾಶ್ಚ ತರ್ವೇ ತವ ವಶಾನುಗಾಹ. ಇದು ದಶರಥ ಹೇಳುವ ಮಾತು. ಅಯೋಧ್ಯ ಜನರು ಇದೇ ದಶರಥನಿಗೆ ಒಪ್ಪಿಸಿದ್ದಾರೆ. ಒಂದೇ ದಿವಸ ಮುಂಚೆ ರಾಮನಲ್ಲಿ ಏನಂಥ ಗುಣ ಕಂಡ್ರಿ, ಅವನಿಗೆ ಪಟ್ಟಾಭಿಷೇಕ ಕೇಳ್ತಾ ಇದ್ದೀರಲ್ಲ ಅಂದರೆ ಹಂತ್ಯೇವ ನಿಯಮಾದ್ವಧ್ಯಾನ್ ಅವಧ್ಯೇಶು ನ ಕುಪ್ಯತಿ. ಇದೇ ವಾಕ್ಯ ಉಲ್ಟಾ ಮಾಡಿದ್ದಾರೆ ವಾಲ್ಮೀಕಿ. ಯಾವನು ಅಪರಾಧಿಯೋ ಅವನು ಎಂಥ ಹತ್ತಿರದವನಾದರೂ ರಾಮಚಂದ್ರ ಬಿಡೋದಿಲ್ಲ, ದಂಡಿಸ್ತಾನೆ. ವಧ್ಯನಾದವನನ್ನು ಬಿಡೋದಿಲ್ಲ, ಅವಧ್ಯನನ್ನು ತಂಟೆಗೂ ಹೋಗುವುದಿಲ್ಲ. ಧರ್ಮಪ್ರಭು ಅವನು ನಿನ್ನಂತೆ ಅಲ್ಲ, ಅವನಿಗೆ ಪಟ್ಟಾಭಿಷೇಕ ಮಾಡು ಅಂತ ಹೇಳಿದ್ದಾರೆ. ಲಕ್ಷ್ಮಣನನ್ನು ಬಿಡಲಿಲ್ಲ ರಾಮಚಂದ್ರ. ಸೀತೆಯಲ್ಲಿ ದೋಷ ಇದೆ ಅಂತ ಜನ ಆಪಾದನೆ ಮಾಡಿದರು. ತನ್ನ ಸ್ವಂತ ಸುಖವನ್ನು ತ್ಯಾಗ ಮಾಡಿ ನಿಷ್ಪಾಪಳಾದ ಸೀತಾದೇವಿಯನ್ನು ವಾಲ್ಮೀಕಿ ಆಶ್ರಮದಲ್ಲಿ ಬಿಟ್ಟ. ಇದಲ್ಲವೋ ಧರ್ಮ? ಕೈಕೇಯನ್ನು ಪರಿತ್ಯಾಗ ಮಾಡಿದೆ ದಶರಥನಿಗೆ. ಈ ಪಾಪ ಬರ್ತಿರಲಿಲ್ಲ, ಅವಳನ್ನು ಇಟ್ಟುಕೊಂಡ. ಕೊನೆಯಲ್ಲಿ ರಾಮಚಂದ್ರ ಅವತಾರ ಮುಕ್ತಾಯ ಮಾಡೋ ಸಂದರ್ಭದಲ್ಲಿ ಕಾಲಪುರುಷ ಬಂದು ಪ್ರಭುವಿಗೆ ಮಾತನಾಡ್ತಾನೆ. ರಾಮಾವತಾರದ ಕೊನೆಯ ದಿನಗಳು ಅದರಲ್ಲಿ ಬರೆದಿದ್ದೆ ನೋಡಿ, ಕೊನೆಯ ಅಧ್ಯಾಯ. ಅವನು ಬಂದ, ಪ್ರಭು ನಾನು ಏಕಾಂತ ಮಾತನಾಡಬೇಕು, ಸ್ಪಿರಿಟ್ ಆಫ್ ಟೈಮ್. ನಿಮಗೆ ಲೀಲಾರಸ, ರಾಮಾವತಾರದ ರಸ ನಿಮಗೆ ತುಂಬ ಹತ್ತಿಬಿಟ್ಟಿದೆ. ಅವತಾರ ಮುಗಿಸೋಕೆ ನಿಮಗೂ ಇಷ್ಟ ಇಲ್ಲ, ಜನರಿಗೂ ಇಷ್ಟ ಇಲ್ಲ. ಆದರೆ ಕಾಲದೇಶಬದ್ಧವಾದ ರಾಮಾವತಾರ ಮುಗಿಬೇಕು, ಜ್ಞಾಪಕ ಮಾಡೋಕೆ ಬಂದಿದ್ದೇನೆ. ರಂಗಭೂಮಿ ಮೇಲೆ ಒಬ್ಬ ರಾಮಾವತಾರ ಅನುಭವಿಸ್ತಾ ಇದ್ದಾನೆ. ಅವನ ಸ್ಕ್ರಿಪ್ಟ್ ಬರೆದವನು ಹೇಳಿದೆ ಅದು ಮಾತೆಲ್ಲ ಹೇಳಿ ಜನ ಚಪ್ಪಾಳೆ ಹಾಕ್ತಾರೆ, ಸಂತೋಷ ಪಡ್ತಾರೆ. ನಾಟಕ ಮುಗಿಬೇಕಾದ ವೇಳೆ ಮುಗಿದ ಅರ್ಧ ಗಂಟೆ ಆಯಿತು. ಪಕ್ಕದಲ್ಲಿ ಸ್ಕ್ರೀನಲ್ಲಿ ನಿಂತಿರ್ತಾರೆ, ಸ್ವಾಮಿ ಪರದೆ ಇಳಿಸಬೇಕು, ಮುಗಿಸಿ. ರಾಮಚಂದ್ರನಿಗೆ ಕಾಲಪುರುಷ ಬಂದು ನಿವೇದನೆ ಮಾಡ್ಕೋಬೇಕು. ರಾಮಚಂದ್ರ ಹೇಳಿದ, ಆಯಿತು ನೀ ಬಂದಿದ್ದೀಯೇ, ನಾನು ನೀನು ಮಾತನಾಡಿದವು ಅನ್ನೋದು ಲೌಕಿಕ ವಿಷಯವಲ್ಲ, ಅಲೌಕಿಕ. ಇದು ಜನರಿಗೆ ಗೊತ್ತಾಗಬಾರ್ದು ಅಂತ ಲಕ್ಷ್ಮಣನನ್ನು ಕರೆದು ಬಾಗಲ್ಲಿ ನಿಂತ್ಕೋ, ಯಾರೂ ಒಳಗೆ ಬರ್ತಕ್ಕದ್ದಲ್ಲ, ಇದು ರಾಮಾಜ್ಞೆ, ಅರ್ಥವಾಯಿತೋ? ಉಲ್ಲಂಘನೆ ಮಾಡಿದವರಿಗೆ
ಶಿರಚ್ಛೇದ ಕೊತ್ತಿದೆಯಲ್ಲ ಹುಜೂರ್ ಅಂದ ಲಕ್ಷ್ಮಣ ಬಾಗಿಲಲ್ಲಿ ನಿಂತ. ಆ ಹೊತ್ತಿಗೆ ಬಂದರು ದುರ್ವಾಸರು. ಇಂಥ ಹೊತ್ತಲ್ಲೇ ಅವರು ಬರೋದು. ಬಂದವರೇ, ನಾನು ಈಗಲೇ ನೋಡಬೇಕು ರಾಮನನ್ನು, ಹಸಿವಾಗಿದೆ ನನಗೆ. ಎಲ್ಲಿ ಹೋದರು ಬ್ರಾಹ್ಮಣರು ಹೊಟ್ಟೆ. 10,000 ಶಿಷ್ಯರು ಬೇರೆ. ಇದು ಮೇಲೆ ನೋಡೋ ಅರ್ಥ. ಒಳಗಿನ ಅರ್ಥ, ರಾಮಾವತಾರ ಮುಗಿದು ಹೋಗ್ತಾ ಇದೆ, ಕೊನೆಯ ದರ್ಶನ ಮಾಡಿ ನನ್ನ ಹಸಿವನ್ನು ತೀರಿಸಿಕೊಳ್ಳಬೇಕು, ರಾಮದರ್ಶನವನ್ನು ಮಾಡಬೇಕು. ಒಳಗೆ ಬಿಡ್ತೀಯೋ ಬಿಡೋದಿಲ್ವೋ? ಬಿಡೋ ಹಾಗಿಲ್ಲ. ಬಿಡದೇ ಇದ್ದರೆ ಸುಟ್ಟು ಬಿಡ್ತೇನೆ ನಿನ್ನನ್ನು, ಅಯೋಧ್ಯೆಯನ್ನೇ ಸುಟ್ಟು ಬಿಡ್ತೇನೆ. ಇದು ಒಂದು ಆಸೆ, ಕೊನೆ ಆಸೆ. ನಾನು ಋಷಿಯಾಗಿದ್ದೇನೆ, ರಾಮಾವತಾರದ ಕೊನೆಯ ಸಂದರ್ಭವನ್ನು ಕಣ್ಣಿಂದ ನೋಡಬೇಕು. ಬಿಡ್ತೀಯೋ ಬಿಡೋದಿಲ್ವೋ? ಲಕ್ಷ್ಮಣ ನೋಡಿದ, ಅಯೋಧ್ಯೆಯನ್ನು ಸುಟ್ಟು ಬಿಡ್ತಾರೆ ಈ ಮಹಾನುಭಾವರು. ಒಳಗೆ ಬಿಟ್ಟರೆ, ಬಿಡದೇ ಇದ್ದರೆ ಅವಾಂತರವಾಗುತ್ತೆ. ಒಳಗೆ ಬಿಟ್ಟರೆ ನನಗೆ ಶಿಕ್ಷೆ ಆಗುತ್ತೆ, ನನಗೊಬ್ಬನಿಗೆ ಶಿಕ್ಷೆ ಆದರೂ ಪರವಾಗಿಲ್ಲ ಅಂತ ಹೋಗಿ ಅಂತ ಬಿಟ್ಟುಬಿಟ್ಟ. ರಾಮಾಜ್ಞೆ ಉಲ್ಲಂಘನವಾಯಿತು. ಅಷ್ಟೊತ್ತಿಗೆ ಕಾಲಪುರುಷ ಬಂದು ನಮಸ್ಕಾರ ಮಾಡಿ ರಾಮನಿಗೆ ಹೇಳಿ, ಆಯ್ತಪ್ಪ ಇನ್ನೇನು ಬಂದುಬಿಡ್ತೇನೆ, ಸ್ವಲ್ಪ ಹೊತ್ತು ಸಮಯ ತಿಳ್ಕೊ. ರಾಮಾವತಾರ ಯಾವಾಗ ಮುಕ್ತಾಯವಾಗುತ್ತೆ ಅಂದರೆ, ನೀನು ಸರಯೂ ನದಿಯಲ್ಲಿ ಅಡಗಿಕೊಂಡು ಉಕ್ಕೇರು, ನಾ ಪ್ರಜೆಗಳನ್ನು ಕರ್ಕೊಂಡು ಬರ್ತೇನೆ. ಗುಪ್ತಾರ್ ಘಾಟ್ ಅಂತಿದೆ ಫೈಜಾಬಾದಲ್ಲಿ, ಆ ನದಿ ತಿರುವು ಬರುವ ಅಯೋಧ್ಯ. ಆ ಸಂದರ್ಭದಲ್ಲಿ ಸರಯೂ ನದಿಯಲ್ಲಿ ನಾನು ನನ್ನ ಭಕ್ತರ ಜೊತೆಯಲ್ಲಿ ಅಂತರ್ಗತನಾಗ್ತೇನೆ, ರಾಮಾವತಾರ ಮುಕ್ತಾಯವಾಗುತ್ತೆ, ಹೋಗಿ ಅರೇಂಜ್ ಮಾಡು ಅಂತ ಕಾಲಪುರುಷನನ್ನು ಕಳಿಸಿದ್ದಾನೆ. ಆಗ ಬಂದರು ದುರ್ವಾಸರು. ಪ್ರಭು ಅಂತ ಮಾತನಾಡಿದರು. 2 ಮಾತಾಡಿ ಕಳಿಸಿದ ಮೇಲೆ ಲಕ್ಷ್ಮಣನನ್ನು ಕರೆದು ಕೇಳ್ತಾನೆ. ರಾಮಚಂದ್ರ ಕಣ್ಣೀರು ಹಾಕ್ತಾನೆ. ಏನು, ಇಡೀ ಆಯುಷ್ಯ ಪೂರ್ತ ನಿನ್ನ ಪತ್ನಿ ಮಕ್ಕಳನ್ನು ಬಿಟ್ಟು ನನಗೆ ಸೇವೆ ಮಾಡಿದ್ದೆ, ನಿನಗೆ ನಾನು ಶಿಕ್ಷೆ ಕೊಡಬೇಕು ಅಂತಲ್ಲ. ರಾಮಾವತಾರದಲ್ಲಿ ತಮ್ಮನಿಗೆ ಶಿಕ್ಷೆ ಕೊಟ್ಟ ಅನ್ನುವ ಕೆಟ್ಟ ಹೆಸರು. ಕೊಡದೇ ಇದ್ದರೆ ತಮ್ಮ ಅಂತ ಬಿಟ್ಟ ಅಂತ ಆಕ್ಷೇಪ ಮಾಡ್ತಾರೆ. ನಿನಗೆ ಮರಣಶಾಸನ ಕೊಡಬೇಕು, ಮರಣದಂಡನೆ ಕೊಡಬೇಕು, ಏನು ಮಾಡಲಿ ಅಂತ ತಲೆ ಚಚ್ಚಿಕೊಳ್ತಾ ಇರುವಾಗ ಸರ್ವಜ್ಞರಾದವರು ವಸಿಷ್ಠರು ಬಂದರು. ಹೇಳಿದರು, ಪ್ರಭು ಮರಣದಂಡನೆ ಬೇಡ, ಗಡಿ ಪಾರು ಮಾಡಿಬಿಡು, ಎರಡೂ ಒಂದೇ ಅಂತ ಹೇಳಿದಾಗ ಕಣ್ಣೀರು ಸುರಿಸ್ತಾ ರಾಮಚಂದ್ರ, ಆಯಿತು ವಸಿಷ್ಠರು ಹೇಳಿದ್ದಾರೆ, ಗಡಿ ಪಾರು ಹೋಗು, ಹೊರಟೋಗಿ ನನ್ನ ಕಣ್ಣೆದುರು ನಿಂತು ಬೇಡ. ಅಷ್ಟು ಸೇವೆ ಮಾಡಿದವನಿಗೆ ಅಪ್ಪಣೆ ಅಂತ ಅತ್ಯಂತ ಸಂತೋಷದಿಂದ ತಿಳ್ಕೊಂಡು ಲಕ್ಷ್ಮಣಸ್ವಾಮಿ ಅರಮನೆಗೆ ಹೋಗಲಿಲ್ಲ, ಊರ ಮಿಳೆಗೆ ಹೇಳಲಿಲ್ಲ, ಮಕ್ಕಳಿಗೆ ಹೇಳಲಿಲ್ಲ, ಪ್ರಜೆಗಳಿಗೆ ಹೇಳಲಿಲ್ಲ. ಹಿ ಡಿಡ್ ನಾಟ್ ಕ್ರಿಯೇಟ್ ಎ ಫಸ್. ಪ್ರೆಸ್ ಮೀಟ್ ಕರೀಲಿಲ್ಲ. ತನ್ನಷ್ಟಿಗೆ ಹೊರಟವನು ಮೊದಲು ಆ ಸರಯೂ ತೀರದಲ್ಲಿ ಕೂತ್ಕೊಂಡು ಆದಿಶೇಷ ಸ್ವರೂಪದಲ್ಲಿ ನದಿಯೊಳಗೆ ಪ್ರವೇಶ ಮಾಡಿಬಿಟ್ಟ. ಇದೆಲ್ಲ ಉತ್ತರಕಾಂಡದಲ್ಲಿದೆ. 10 ತಿಂಗಳು ಸೀತಾದೇವಿಯನ್ನು ಬಿಟ್ಟು ಅಗಲಿದ್ದ ರಾಮಪ್ರಭು ಲಕ್ಷ್ಮಣನನ್ನು ಬಿಟ್ಟು 1 ಗಳಿಗೆ ಇರಲಾರದೆ ಕುಶನನ್ನು ಕರೆಸಿ ಗಡಿಬಿಡಿಯಲ್ಲಿ ಮುಹೂರ್ತ ನೋಡಿದೆ, ಕಿರೀಟ ತೆಗೆದು ಅವನ ತಲೆ ಮೇಲಿಟ್ಟು ನಾನು ಹೋಗಿ ಬರ್ತೇನೆ ಅಂತ ಹೇಳಿ ಅವನ ಬೆನ್ನ ಹಿಂದೆಯೇ ಹೊರಟು ಸೇರಿಬಿಟ್ಟ. ಆ ಭ್ರಾತೃಪ್ರೇಮ, ಇದು ರಾಮಶಾಸನ ಎಷ್ಟು ಉಗ್ರ ಅನ್ನೋದು ನೋಡಿಕೊಳ್ಳಿ. ಹಂತ್ಯೇವ ನಿಯಮಾದ್ವಧ್ಯಾನ್ ನವಧ್ಯೇಶು ನಕೋಪ್ಯತಿ. ಅವನಲ್ಲಿ ದಶರಥ ಎಲ್ಲಿ ಕಾಮಕ್ರೋಧ, ದಶರಥನಿಗೆ ಸ್ವಂತ ಬುದ್ಧಿ ಇದ್ದ ಸಮಯವಾಗಿದ್ದರೆ ಈ ಮಾತು ಬಾಯಲ್ಲಿ ಬರ್ತಿರಲಿಲ್ಲ. ಅದು ಬರುವಂತೆ ಮಾಡಿದ್ಯಾವುದು? ಕಾಮಯೇಷಃ ಕ್ರೋಧೇಷಃ ರಜೋ ಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಧಿ ಯೇ ನಂಬಿಹ ವೈರಿಣಂ. 3ನೇ ಅಧ್ಯಾಯ ಗೀತೆ. ಇದೆಲ್ಲ ಹೇಳ್ತಾ ಇದ್ದ ದಶರಥ. ಇವಳ ಮೇಲೆ ಕೇಳಲಿಲ್ಲ. ಹಾಗೆ ಹೇಳಿದರು, ಎಲೆ ಹುಚ್ಚಿ, ಇಷ್ಟೆಲ್ಲ ಹೇಳಿದ್ದೆ, ನನ್ನ ಮಾತಿಗೆ ಬೆಲೆ ಇಲ್ವೇನೆ? ಸ್ತ್ರೀಯರಲ್ಲಿ ನಿನಗಿಂತ ಪ್ರಿಯರು, ಪುರುಷರಲ್ಲಿ ರಾಮನಿಗಿಂತ ಪ್ರಿಯರು ನನಗೆ ಉಂಟು. ಆ ರಾಮನ ಮೇಲೆ ಆಣೆ ಮಾಡ್ತೇನೆ ಹೇಳು ಅಂತ ಹೇಳಿದಾಗ ಮೇಲಕ್ಕೆ ಎದ್ದಳು ದೇವತೆಗಳಿರ, ನನ್ನ ಗಂಡ ಸತ್ಯವಾದಿ ವರ ಕೊಟ್ಟಿದ್ದಾನೆ, ಅಗ್ನಿ ಕೇಳು, ವಾಯು ಕೇಳು, ವರುಣ ಕೇಳು, ವನದೇವತೆಗಳೇ ಕೇಳಿ, ಅಷ್ಟದಿಕ್ಪಾಲಕರೇ ಕೇಳಿ. ದಶರಥ ಹೇಳಿದೆ, ಇದೆಲ್ಲ ಆಣೆ ಪ್ರಮಾಣಿಯಾತಕ್ಕೆ, ನಾ ಕೇಳೋ ವರ ಆಗಿದೆ ಸ್ವಾಮಿ ಅಂತ ಹೇಳಿ ನಾನು ತಿಳಿದೆ. ನನ್ನ ಮಗನನ್ನು ಹೊರಗೆಲ್ಲೋ ಇಟ್ಟು ರಾಮನ ಪಟ್ಟಾಭಿಷೇಕ ಅಂತ ಹೇಳ್ತೀರಾ? ಅದೆಲ್ಲ ನಡೆಯೋದಿಲ್ಲ. ಇದೇ ಮುಹೂರ್ತದಲ್ಲಿ ಯೋಭಿಷೇಕ ಸಮಾರಂಭೋ ರಾಘವಸ್ಯ ಅಭಿಕಲ್ಪಿತ. ರಾಮನಿಗೆ ಪಟ್ಟಾಭಿಷೇಕ ಅಂತ ಇಟ್ಟಿದ್ದೀರಲ್ಲ, ಇದೇ ಪದಾರ್ಥಗಳಿಂದ ಅನೈನೇವ ಅಭಿಷೇಕೇಣ ಭರತೋ ಮೇ ಅಭಿಷಿಚ್ಯತಾಂ. ಭರತನ ಪಟ್ಟಾಭಿಷೇಕ ಮಾಡಿ. 2ನೇ ವರ 14 ವರ್ಷ ಅಂತ ಒಟ್ಟಿಗೆ ಹೇಳಿದ್ರೆ ಹಾರ್ಟ್ ಫೇಲ್ಯೂರ್ ಆಗುತ್ತೆ ದಶರಥನಿಗೆ ಅಂತ ಬಿಡಿಸಿ 9 + 5 ಅಂತ ಮಾಡಿ 9 ವರ್ಷಾಣಿ ಪಂಚಚ. ರಾಮಚಂದ್ರ ನಾರುಮಡಿ ಉಟ್ಕೊಂಡು ವನವಾಸಕ್ಕೆ ಹೋಗಬೇಕು. ಇದೇ ನಾ ಕೇಳಿದ್ದು 2 ವರ ಅಂದ ಕೂಡಲೇ ದಶರಥ ತುಂಬ ದುಃಖಕ್ಕೆ ಒಳಗಾಗ್ತಾನೆ. ಅದರಿಂದ ಚೇತರಿಸ್ಕೊಳ್ಳೋದಿಲ್ಲ. ಕಥೆ ಹೇಗೆ ಮುಂದೆ ಬೆಳೆಯುತ್ತೆ. ರಾಮಾಶ್ವಮೇಧ ಮಂಟಪದಲ್ಲಿ ಲವಕುಶರು ಮಂಗಳಾಶಾಸನ ಮಾಡ್ತಿದ್ದಾರೆ. ಮಂಗಳಾಶಾಸನ ಈಗದು ಕ್ರೂರವಾದ ಘಟ್ಟ, ನಿಲ್ಲಿಸಬಾರದು. ಆದರೆ ರಾಮಾಯಣದ ಕಥೆ ಮಂಗಳವಾದದ್ದೇ, ಅದನ್ನು ಲೋಕಕ್ಕೆ ಒಳ್ಳೆಯದಾಯಿತು ಅಂತ ಹೇಳ್ತಾ ಇದ್ದೇನೆ.
ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಳಂ 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 ನಿತ್ಯಶ್ರೀರ್ನಿತ್ಯಮಂಗಳಂ.